ಪೇತ್ರನು ಎಚ್ಚರಿಸಿದನು ಅಂದರೆ ದೇವರು ಎಚ್ಚರಿಸಿದರು. ಇವತ್ತು ಅದೇ ದೇವರು, ಅದೇ ದೇವರ ವಾಕ್ಯ, ಅಂದು ಇದ್ದ ಅದೇ ವಾಕ್ಯ ಇಂದು ನನ್ನನ್ನು ನಿಮ್ಮನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನ ಎಚ್ಚರಿಸ್ತಾ ಇದೆ. ಈ ದುಷ್ಟ ಪೀಳಿಗೆಯಿಂದ ನಿನ್ನನ್ನೇ ನೀನು ಕಾಪಾಡಿಕೋ ಸಹೋದರ, ನಿನ್ನನ್ನೇ ನೀನು ಕಾಪಾಡಿಕೋ ಸಹೋದರಿ, ನಿನ್ನ ಕುಟುಂಬವನ್ನು ಕಾಪಾಡಿಕೋ. ಇವತ್ತು ನೀನು ಕೊರೋನಾ ವೈರಸ್ಸಿಂದ ಅಲ್ಲ ನಿನ್ನನ್ನು ಕಾಪಾಡ್ಕೋಬೇಕಾಗಿರೋದು, ಅಥವಾ ಯಾವುದೋ ಇನ್ಫೆಕ್ಷನ್ನಿಂದ ಅಲ್ಲ ಕಾಪಾಡ್ಕೋಬೇಕಾಗಿರೋದು, ಯಾವುದೋ ಸಿಕ್ನೆಸ್ಸಿಂದ ಅಲ್ಲ ನಿನ್ನನ್ನು ಕಾಪಾಡ್ಕೋಬೇಕಾಗಿರೋದು, ನಿನ್ನನ್ನು ನಿನ್ನ ಕುಟುಂಬವನ್ನು ಕಾಪಾಡ್ಕೋಬೇಕಾಗಿರೋದು ನಿನ್ನ ಹಿಂದೆ ಬೇಟೆಯಾಡ್ತಾ ಬರುವಂಥ ಪಾಪದಿಂದ, ಪಾಪದ ಪ್ರಚೋದನೆಗಳಿಂದ, ಶರೀರದ ದುರಿಚ್ಛೆಗಳಿಂದ, ಸ್ವಾರ್ಥದಿಂದ, ಸೈತಾನನ ಕುತಂತ್ರಗಳಿಂದ, ತಪ್ಪಾದ ಬೋಧನೆಗಳಿಂದ, ತಪ್ಪಾದ ಪ್ರವಾದನೆಗಳಿಂದ, ಕಳ್ಳ ಪ್ರವಾದಿಗಳಿಂದ ನಿನ್ನನ್ನು ನೀನು ಕಾಪಾಡಿಕೋ. ಈ ದುಷ್ಟ ಪೀಳಿಗೆಯಿಂದ ನಿನ್ನನ್ನು ಕಾಪಾಡು. ಇವತ್ತು ಇಡೀ ಲೋಕ ಅಥವಾ ಜನರು ಯಾವುದರಿಂದ ಬಿದ್ದಿದ್ದಾರೆ ಗೊತ್ತಾ? ದುಡ್ಡಿನಿಂದ ಬಿದ್ದಿದ್ದಾರೆ, ಲೋಕದಿಂದ ಬಿದ್ದಿದ್ದಾರೆ. ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ರೋಗಗಳು, ಕುಟುಂಬ ಜೀವನ ಒಡೆದೋಗಿದೆ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಏನು ಜೀವನ ಇದು? ಯಾಕೆ ಬದುಕ್ತಾ ಇದ್ದೀವಿ? ಕ್ವಶನ್ ಮಾರ್ಕ್, ಆನ್ಸರ್ ಇಲ್ಲ. ನಮಗೆಲ್ರಿಗೂ ಆಸೆ ಏನು ಅಂದರೆ ನಾವೆಲ್ಲರೂ ಕೂಡ ಯಾವಾಗಲೂ ಸಂತೋಷವಾಗಿ ಖುಷಿಯಾಗಿ ಬದುಕಬೇಕು ಅಂತ ಅಲ್ವಾ? ಯಾರಿಗಾದರೂ ದುಃಖದಲ್ಲಿ, ಬೇಸರದಲ್ಲಿ, ನಿರಾಶೆಯಲ್ಲಿ ಬದುಕಬೇಕು ಅಂತ ಆಸೆ ಇದೆಯಾ? ಯಾರಿಗೂ ಇಲ್ಲ ಅಲ್ವಾ? ಸೊ ನಾವು ಸಾಧಾರಣ ಪ್ರಾರ್ಥನೆಗೆ ಬರೋದೇ, ಅಥವಾ ಕೆಲವರು ಪ್ರಾರ್ಥನೆ ಬರ್ತೀರಿ, ಕೆಲವರು ಸಿನಿಮಾಗೆ ಹೋಗ್ತೀರಿ, ಕೆಲವರು ಇನ್ನೇನೇನೋ ಮಾಡ್ತೀರಿ, ಮಠ ಮಂತ್ರಕ್ಕೆ ಹೋಗೋರಿದ್ದಾರೆ ಅಲ್ವಾ? ಸೊ ಧ್ಯಾನಗಳಿಗೆ ಹೋಗೋರಿದ್ದಾರೆ, ಪುಣ್ಯಕ್ಷೇತ್ರಗಳಿಗೆ ಹೋಗೋರಿದ್ದಾರೆ, ಹರಕೆ ಹೊತ್ಕೊಳ್ಳೋರಿದ್ದಾರೆ. ಉದ್ದೇಶ ಏನು ಹೇಳಿ? ಎಲ್ಲರದ್ದು ಉದ್ದೇಶ ಒಂದೇ, ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತಲೇ ಎಲ್ಲರೂ ಹೋಗ್ತೀವಿ, ಎಲ್ಲದು ಮಾಡ್ತೀವಿ. ಆದರೆ ನಿನ್ನೆ ಒಂದು ಕಡೆ ಬೆಟ್ಟದಾಸ್ಪುರದಲ್ಲಿ ಹೇಳಬೇಕಾದ್ರೆ ಹೇಳಿದೆ, ನಾವು ಈ ಲೋಕದಲ್ಲಿ ಖುಷಿಯಾಗಿರಬೇಕಾದ್ರೆ ಒಂದೇ ಒಂದು ಕೆಲಸ ಮಾಡಿದರೆ ಸಾಕು, 101 ಕೆಲಸ ಮಾಡೋದೇನು ಅಗತ್ಯ ಇಲ್ಲ. ಅರ್ಥ ಆಗ್ತಿದೆಯಾ? 24 ಗಂಟೆ ಕೂತ್ಕೊಂಡು ಬೈಬಲ್ ಓದಿದ ತಕ್ಷಣ ನೀವು ಖುಷಿಯಾಗಿರ್ತೀರಿ ಅಂತ ನಾನು ಹೇಳಲ್ಲ. ನೀವು ಹಲ್ಲೆಲೂಯಾ ಹೇಳ್ಕೊಂಡು ಬದುಕಿದ್ರು ಖುಷಿಯಾಗಿರ್ತೀರಿ ಅಂತ ನಾನು ಹೇಳೋದಿಲ್ಲ. ನೀವು ಖುಷಿಯಾಗಿರ್ಬೇಕಾದ್ರೆ ಒಂದೇ ಒಂದು ಕೆಲಸ ಮಾಡಿದರೆ ಸಾಕು, ಒಂದೇ ಒಂದು ಕೆಲಸ. ಅದೇನು ಗೊತ್ತಾ? ದೇವ್ರನ್ನ ಖುಷಿಪಡಿಸ್ತಾ ಬದುಕಿದರೆ ಸಾಕು. ಸಿಂಪಲ್. ಪ್ರತಿಯೊಂದು ವಿಷಯದಲ್ಲೂ ದೇವ್ರಿಗೆ ಖುಷಿಯಾಗುವಾಗ ನೀವು ಬದುಕಿಬಿಟ್ರೆ ನಿಮ್ಮ ಜೀವಮಾನ ಎಲ್ಲ ಖುಷಿಯಾಗಿ ಬದುಕ್ಬೋದು, ಸಂತೋಷವಾಗಿ ಬದುಕ್ಬೋದು. ಆದರೆ ಈ ಪಿಶಾಚಿ ಏನು ಮಾಡ್ತಾನೆ ಅಂದರೆ ದೇವ್ರನ್ನ ಖುಷಿಪಡಿಸೋದು ಹೇಗೆ ಅಂತ ಹೇಳ್ಕೊಡೋದಿಲ್ಲ. ನೀನು ಖುಷಿಯಾಗಿಲ್ಲ, ನೀನು ಖುಷಿಯಾಗಿ ಬದುಕಬೇಕಂದ್ರೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಅವನೇನು ಮಾಡ್ತಾನೆ? ಲೋಕನ ತೋರಿಸ್ತಾನೆ, ಪ್ರಪಂಚನ ತೋರಿಸ್ತಾನೆ. ತೋರಿಸ್ಬಿಟ್ಟು ನೋಡು, ಅದು ನಿನ್ನಲ್ಲಿಲ್ಲ, ಅದು ನಿನಗೆ ಸಿಕ್ಕಿದರೆ ನೀನು ಖುಷಿಯಾಗಿರ್ತೀಯ. ನಿನ್ನಲ್ಲಿ ಏನಿಲ್ವೋ ಅದೆಲ್ಲ ತೋರಿಸ್ಕೊಡ್ತಾನೆ. ತೋರಿಸ್ಕೊಟ್ಬಿಟ್ಟು ಅದು ಸಿಕ್ಕಿದರೆ ನೀನು ಖುಷಿಯಾಗಿರ್ತೀಯ. ಆಗ ನೀನೇನು ಮಾಡ್ತೀಯ? ಅದು ಸಿಗಲಿಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀಯ, ಅದು ಸಿಗಲಿಕ್ಕೋಸ್ಕರ ಮಾಟ ಮಂತ್ರಕ್ಕೆ ಹೋಗ್ತೀಯ, ಅದು ಆಗಲಿಕ್ಕೋಸ್ಕರ, ಸಿಗಲಿಕ್ಕೋಸ್ಕರ, ಪಡ್ಕೊಳ್ಳಿಕ್ಕೋಸ್ಕರ ಅಲ್ಲಿ ಧ್ಯಾನಕ್ಕೆ ಹೋಗ್ತೀಯ, ಇನ್ನು ಏನೇನೋ ಸರ್ಕಸ್ ಮಾಡ್ತೀಯ. ಅದು ಸಿಕ್ಕಿದ ಮೇಲೆ ಪಿಶಾಚಿ ಮತ್ತೆ ಆಲೋಚನೆ ಕೊಡ್ತಾನೆ, ನೋಡು ನಿನಗಿಂತ ಒಳ್ಳೆಯದು ಅಲ್ಲಿದೆ, ಅದು ಸಿಗಬೇಕು ನಿನಗೀಗ, ಅದು ಸಿಕ್ಕಿದ್ರೆ ನೀನು ಖುಷಿಯಾಗಿರ್ತೀಯ. ಸೊ ಹೀಗೆ ಅವನು ತೋರಿಸ್ತಾನೆ ಇರ್ತಾನೆ, ಅಲ್ಲಿ ಇಲ್ಲಿ ಅದು ಇದು ಎಲ್ಲ ಆಲೋಚನೆ ಕೊಡ್ತಾನೆ ಇರ್ತಾನೆ. ನಾವೇನು ಮಾಡ್ತೀವಿ? ಖುಷಿಯಾಗಿರ್ಬೇಕಲ್ವಾ, ಸಂತೋಷವಾಗಿರ್ಬೇಕಲ್ವಾ, ಅದಕ್ಕೋಸ್ಕರ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ. ಆದರೆ ಬೈಬಲ್ ಏನು ಹೇಳುತ್ತೆ, ದೇವರ ವಾಕ್ಯ ಏನು ಹೇಳುತ್ತೆ ಅಂದರೆ 1 ತಿಮೋತಿ 6ನೇ ಅಧ್ಯಾಯ 6ನೇ ವಾಕ್ಯ ಹೇಳುತ್ತೆ, ಇರುವುದರಲ್ಲೇ ತೃಪ್ತನಾಗಿ ಇರುವವಳು ಭಕ್ತಿಯಲ್ಲಿ ಶ್ರೀಮಂತರಾಗಿರ್ತಾರಂತೆ. ಇರುವುದರಲ್ಲೇ ಸಂತೃಪ್ತನಾಗಿರುವವನು ಭಕ್ತಿಯಲ್ಲಿ ನಿಜಕ್ಕೂ ಶ್ರೀಮಂತನಾಗಿರ್ತಾನೆ. ಅಥವಾ ಈ ರೀತಿಯೂ ತಗೋಬೋದು, ಇರೋದ್ರಲ್ಲೇ ತೃಪ್ತರಾಗಿ ಇದ್ದರೆ ನೀವು ನಿಜವಾಗಲೂ ನಿಮ್ಮ ಹೃದಯದಲ್ಲಿ ಸಂತೋಷವಾಗಿರ್ತೀರ. ಯಾಕೆ ನಮಗೆ ಸಂತೋಷವಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಅಂದರೆ ನಾವು ಯೇಸು ಸ್ವಾಮಿನ ನೋಡಿ ಬದುಕ್ತಾ ಇಲ್ಲ, ಪಕ್ಕದ ಮನೆಯವ್ರನ್ನ ನೋಡಿ ಬದುಕ್ತಾ ಇದ್ದೀವಿ, ಊರಿನವ್ರನ್ನೆಲ್ಲ ನೋಡಿ ಬದುಕ್ತಾ ಇದ್ದೀವಿ, ಮನುಷ್ಯರನ್ನ ನೋಡಿ ಬದುಕ್ತಾ ಇದ್ದೀವಿ, ಲೋಕವನ್ನು ನೋಡಿ ಬದುಕ್ತಾ ಇದ್ದೀವಿ. ಈ ಪಿಶಾಚಿ ಕೆಲಸ ಏನು ಗೊತ್ತಾ? ಪಕ್ಕದ ಮನೆಯವ್ರು ನೋಡಿ ಹೇಗಿದ್ದಾರೆ, ಅವ್ರ ಕಾರ್ ನೋಡು, ಅವ್ರ ಮಕ್ಕಳು ನೋಡು,
ಅವ್ರಿಗೆ ಹೇಗೆ ಮದುವೆ ಮಾಡಿಸ್ಕೊಟ್ರು ನೋಡು, ಅವ್ರಿಗೆ ಮದುವೆ ಆಯಿತು ನೋಡು, ನಿಮ್ಮ ಮಕ್ಕಳಿಗೇನು ಮದುವೆ ಆಗಿಲ್ಲ, ಅವ್ರು ನೋಡಿ ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ, ನಿಮ್ಮ ಮಕ್ಕಳೆಲ್ಲಿ ಓದ್ತಾ ಇದ್ದಾರೆ, ಅವ್ರು ನೋಡಿ ಎಷ್ಟು ಆರೋಗ್ಯವಂತರಾಗಿದ್ದಾರೆ, ನೀನು ನೋಡಿ ಎಷ್ಟು ರೋಗಿ ಆಗಿದೆಯಾ ಅಲ್ವಾ? ನೋಡು ಅವ್ರು ಮನೆ ಕಟ್ಟಿಬಿಟ್ರು, ನೀನು ಯಾವಾಗ ಮನೆ ಕಟ್ಟೋದು? ಇದೆಲ್ಲ ಯಾರು ಆಲೋಚನೆ ಕೊಡ್ತಾರೆ? ಸೈತಾನ ಯಾರ ಮುಖಾಂತರ ಕೊಡ್ತಾನೆ? ಜೊತೆಯಲ್ಲಿ ಇರೋರ ಮುಖಾಂತರನೇ ಕೊಡ್ತಾನೆ, ಕೆಲವು ಟೈಮ್ ಪಕ್ಕದ ಮನೆಯವ್ರ ಮುಖಾಂತರ ಕೊಡ್ತಾನೆ. ಇವತ್ತು ಸೈತಾನ ಆಲೋಚನೆ ಕೊಡ್ತಾ ಇರೋದು ಕರಿಸ್ಮ್ಯಾಟಿಕ್ ಬೋಧಕರ ಮುಖಾಂತರವಾಗಿ. ಇವತ್ತು ಸೈತಾನ ಅವನು ಹೊಸ ಮೆಥಡ್ ಕಂಡುಹಿಡಿತಾನೆ. ಕರಿಸ್ಮ್ಯಾಟಿಕ್ ಬೋಧನೆ, ಧ್ಯಾನ ಕೇಂದ್ರಗಳು, ಎಲ್ಲ ಧ್ಯಾನ ಕೇಂದ್ರಗಳು ಅಲ್ಲ, ಎಲ್ಲ ಬೋಧಕರು ಅಲ್ಲ, ಅನೇಕ ಧ್ಯಾನ ಕೇಂದ್ರಗಳು, ಅನೇಕ ಬೋಧನೆಗಳು ಇವತ್ತು ನಡೀತಾ ಇರೋದೇನು ಗೊತ್ತಾ? ನೀವು ಚೆನ್ನಾಗಿರ್ಬೇಕಂದ್ರೆ ನೋಡಿ, ಪಕ್ಕದ ಮನೆಯವ್ರು ನೋಡಿ, ಅವ್ರನ್ನ ನೋಡಿ, ಇವ್ರನ್ನ ನೋಡಿ, ಅವರೆಲ್ಲ ಚೆನ್ನಾಗಿದ್ದಾರೆ. ಹೇಗೆ ಚೆನ್ನಾಗಾದ್ರು ಗೊತ್ತಾ? ಇಲ್ಲಿ ಧ್ಯಾನಕ್ಕೆ ಬಂದು ಪ್ರಾರ್ಥನೆ ಮಾಡಿ 9 ದಿವಸ ನೊವೇನ ಮಾಡಿ 10 ದಿವಸ ಪಲ್ಟಿ ಹೊಡೆದು ತಲೆ ಕೂದಲು ಕೊಟ್ಟು ಕಾಣಿಕೆ ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಅದು ಮಾಡಿ ಇದು ಮಾಡಿ ವಾಕ್ಯ ಹೇಳಿ ಹಾಗೆ ಮಾಡಿ ಹೀಗೆ ಮಾಡಿ ಅವ್ರು ಚೆನ್ನಾಗಾದರು. ನೀವು ಚೆನ್ನಾಗಾಗಬೇಕಾ? ಬನ್ನಿ, 9 ದಿನ ಬನ್ನಿ, 3 ದಿನ ಬನ್ನಿ, ಇಲ್ಲೇ ಬರಬೇಕು, ಬೇರೆ ಎಲ್ಲೂ ಹೋಗಬಾರ್ದು. ಈ ರೀತಿಯೆಲ್ಲ ಗಿಮಿಕ್ಸ್ಗಳು ಇವತ್ತು ಕರಿಸ್ಮ್ಯಾಟಿಕ್ ಧ್ಯಾನಕೂಟಗಳಲ್ಲಿ, ಬೋಧನೆಗಳಲ್ಲಿ ಅನೇಕ ನಡೀತಾ ಇದೆ. ಈ ಬೋಧಕರು ಬಿಡೋದಿಲ್ಲ ನಿಮ್ಮನ್ನು ಇರೋದ್ರಲ್ಲಿ ತೃಪ್ತಿಯಾಗಿ ಬಿಡೋದಕ್ಕೆ. ಯಾಕೆಂದರೆ ಪಿಶಾಚಿ ಅವ್ರನ್ನೂ ಅಟ್ಯಾಕ್ ಮಾಡಿಬಿಟ್ಟಿದ್ದಾನೆ. ಅರ್ಥ ಆಗ್ತಿದೆಯಾ? ಹಾಂ, ಏದೇನು ತೋಟದಲ್ಲಿ ಪಿಶಾಚಿ ಪ್ರಾರಂಭ ಮಾಡಿದ ಕೆಲಸ ಯೇಸು ಕ್ರಿಸ್ತರು ಮರಳಿ ಬರುವ ತನಕ ಅವ್ನು ಕಂಟಿನ್ಯೂ ಮಾಡ್ತಾನೆ ಇರ್ತಾನೆ. ನಾವು ಯಾಕೆ ಇಷ್ಟೊಂದು ಏಮಾರು ಹೋಗ್ತಾಯಿದ್ದೀವಿ? ಯಾಕೆ ಗೊತ್ತಾ? ನಮಗೆ ವಿಶ್ವಾಸ ಇಲ್ಲ. ಅದಕ್ಕೆ ನಮಗೇನಿಲ್ಲ, ನಾವು ಎಲ್ಲಿ ಮೋಸ ಹೋಗಿದ್ದೀವಿ ಅಂದರೆ ವಿಶ್ವಾಸ ಇದೆ ಅಂತ ತಿಳ್ಕೊಂಡು ಬರ್ತಾ ಇದ್ದೀವಿ. ನಮಗೆ ನಿಜವಾಗಲೂ ವಿಶ್ವಾಸ ಅನ್ನೋದು ಇಲ್ಲ. ವಿಶ್ವಾಸ ಇದ್ದರೆ ಖಂಡಿತವಾಗಲೂ ನಮ್ಮ ಗಮನ ಯಾವ ಕಡೆಗಿರುತ್ತೆ ಗೊತ್ತಾ? ಜೀಸಸ್ ಕಡೆಗಿರುತ್ತೆ. ನಿನ್ನ ಲಕ್ಷ್ಯ ಸ್ವರ್ಗದ ಕಡೆಗಿರುತ್ತೆ. ಆ್ಯಸ್ ಎ ಕ್ರಿಶ್ಚಿಯನ್, ಇಫ್ ಯು ಹ್ಯಾವ್ ಟ್ರೂ ಫೇತ್, ಬೈಬಲ್ ಫೇತ್, ಅಪೋಸ್ಟೋಲಿಕ್ ಫೇತ್, ಓಕೆ, your focus will be on Jesus. Your focus will be on heaven. Where is your focus today? ನಿನ್ನೊಳಗಡೆ ನಿಜವಾದ ಈ ಬೈಬಲ್ ವಿಶ್ವಾಸ ಇದ್ದರೆ, ಅಪೊಸ್ತಲರಲ್ಲಿದ್ದಂತಹ ಆದಿ ಸಭೆಯಲ್ಲಿದ್ದಂತಹ ಆ ವಿಶ್ವಾಸ ನಮ್ಮಲ್ಲಿ ಇರೋದಾದರೆ ಖಂಡಿತವಾಗ್ಲೂ ನಮ್ಮ ಲಕ್ಷ್ಯ ಸ್ವರ್ಗದ ಕಡೆಗೆ ಇರುತ್ತೆ. ಪಕ್ಕದ ಮನೆಯವ್ರ ಕಡೆಗೆ ಇರೋದಿಲ್ಲ, ಯಾವ ಕಡೆಗೂ ಇರೋದಿಲ್ಲ. ನಮ್ಮ ಅಜ್ಜ ತಾತ ಹೇಗಿದ್ದರು ಗೊತ್ತಾ? ಆ ಕಡೆಗೂ ಇರೋದಿಲ್ಲ. ಇವತ್ತು ನಮ್ಮನ್ನು ನಾವು ವಿಶ್ವಾಸಿಗಳಂತ ತಿಳ್ಕೊಂಡಿರೋದೇ ಒಂದು ದಡ್ತನ. ಅಲ್ಲಿ ನಾವು ಮೋಸ ಹೋಗಿದ್ದೀವಿ. ಅದು ಕೂಡ ಸೈತಾನನ ವಂಚನೆ. ನೀವು ವಿಶ್ವಾಸಿಗಳು ಅಂತ ಸೈತಾನ ಕೂಡ ನಮ್ಮನ್ನು ಮೋಸಗೊಳಿಸ್ತಾ ಇದ್ದಾನೆ. ಯಾವ ರೀತಿ ವಿಶ್ವಾಸಿಗಳು? ನೀವು ಡೈಲಿ ಚರ್ಚಿಗೆ ಹೋಗ್ತಾ ಇದ್ದೀರಲ್ವಾ, ಅದರಿಂದ ನೀವು ವಿಶ್ವಾಸಿಗಳು. ಈ ಬೈಬಲಲ್ಲಿ ಎಲ್ಲಾದರೂ ಒಂದು ಕಡೆ ತೋರಿಸ್ಕೊಟ್ರೆ ನಾನು ಒಪ್ಕೊಬಿಡ್ತೀನಿ, ಡೈಲಿ ಚರ್ಚಿಗೆ ಹೋಗೋರೆಲ್ಲ ವಿಶ್ವಾಸಿಗಳು ಅಂತ ಇದೆ ಅಂತ. ಅಂದರೆ ಅದು ಚರ್ಚಿಗೆ ಹೋಗಬಾರ್ದ ಕೇಳಿದರೆ ಹೋಗಬೇಕು. ನಾನು ಹೇಳ್ತಾ ಇರೋದು ಅದು ಅರ್ಥ ಅಲ್ಲ. ಚರ್ಚಿಗೆ ಹೋಗೋರಲ್ಲ ವಿಶ್ವಾಸಿಗಳು. ಮತ್ತು ಡೈಲಿ ನಾವು ಪ್ರಾರ್ಥನೆ ಮಾಡ್ತೀವಲ್ವಾ? ಪ್ರಾರ್ಥನೆ ಯಾರು ಮಾಡೋದಿಲ್ಲ? ಅನ್ಯ ಧರ್ಮೀಯರು ಪ್ರಾರ್ಥನೆ ಮಾಡ್ತಾರೆ. ಎಲ್ಲ ಧರ್ಮದಲ್ಲೂ ಪ್ರಾರ್ಥನೆ ಇದೆ. ಕ್ಯಾಂಡಲ್ ಅಂಟಿಸ್ತೀವಲ್ಲ, ಇದೆಲ್ಲ ಸೈತಾನ ಕೊಡುವ ಆಲೋಚನೆ. ನೀನು ಚರ್ಚಿಗೆ ಹೋಗ್ತಾ ಇದೆಯಾ, ಡೈಲಿ ಪ್ರೇಯರ್ ಮಾಡ್ತಾ ಇದೆಯಾ, ಬೈಬಲ್ ಓದ್ತಾ ಇದೆಯಾ, ಕ್ಯಾಂಡಲ್ ಅಂಟಿಸ್ತಾ ಇದೆಯಾ, ಕಾಣಿಕೆ ಕೊಡ್ತಾ ಇದೆಯಾ, ಬಡಬಗ್ರಿಗೆ ಊಟ ಕೊಡ್ತಾ ಇದೆಯಾ, ಬಟ್ಟೆ ಕೊಡ್ತಾ ಇದೆಯಾ, ಆದ್ದರಿಂದ ನೀನು ವಿಶ್ವಾಸಿ. ಬೈಬಲ್ ಎಲ್ಲೂ ಆ ರೀತಿ ಹೇಳೋದಿಲ್ಲ. ನೀನೊಬ್ಬ ನಿಜವಾದ ವಿಶ್ವಾಸಿ ಆದರೆ ನಿನ್ನ ಜೀವನದ ಲಕ್ಷ್ಯ ನಿತ್ಯ ಜೀವ ಆಗಿರ್ತದೆ. ನಿನ್ನ ಒಳಗಡೆ ನಿಜವಾದ ವಿಶ್ವಾಸ ಇದ್ದರೆ ನಿನ್ನ ಜೀವನದ ಲಕ್ಷ್ಯ ಇಟರ್ನಲ್ ಲೈಫ್, ನಿತ್ಯ ಜೀವ ಆಗಿರ್ತದೆ, ಈ ಲೋಕ ಅಲ್ಲ. ದೇವರು ನಮಗೆ ವಿಶ್ವಾಸ ಅನ್ನೋದನ್ನು ಒಂದು ಗಿಫ್ಟ್ ಆಗಿ ಕೊಟ್ಟಿದ್ದಾರೆ. ಥ್ರೂ ದ ಗಾಸ್ಪಲ್, ಶುಭ ಸಂದೇಶದ ಮುಖಾಂತರ ವಿಶ್ವಾಸವನ್ನು ದೇವರು ಪ್ರತಿಯೊಬ್ಬರಿಗೂ ಕೊಡ್ತಾರೆ. ಶುಭ ಸಂದೇಶದ ಮುಖಾಂತರ ಅದೊಂದು ಗಿಫ್ಟ್, ಇಟ್ಸ್ ಅ ಗ್ರೇಸ್ ಆಫ್ ಗಾಡ್. ಯಾಕೆ ಕೊಡ್ತಾರೆ ಅಂದರೆ ಅಲ್ಲಿಗೆ ಬರಲಿಕ್ಕೆ, ಆ ಸ್ವರ್ಗ ರಾಜ್ಯಕ್ಕೆ ಬರಲಿಕ್ಕೆ. ಯೇಸು ಸ್ವಾಮಿ ಹೇಳಿದ ಆ ಇಕ್ಕಟ್ಟಾದ ದಾರಿಯಲ್ಲಿ ನಡ್ಕೊಂಡು ಬರಲಿಕ್ಕೆ ನಮಗೆ ವಿಶ್ವಾಸ ಬೇಕು. ವಿಶಾಲವಾದ ದಾರಿಯಲ್ಲಿ ಹೋಗಲಿಕ್ಕೆ ವಿಶ್ವಾಸ ಏನು ಬೇಕಾಗಿಲ್ಲ. ಮಠ ಮಂತ್ರಕ್ಕೆ ಹೋದರೂ ಸಾಕು, ಅಲ್ಲಿ ಇಲ್ಲಿ ಹರಕೆ ಹೊತ್ಕೊಂಡ್ರೂ ಸಾಕು. ಆದರೆ ಯೇಸು ಹೇಳಿದ ಇಕ್ಕಟ್ಟಾದ ದಾರಿಯಲ್ಲಿ ಅನುದಿನದ ಶಿಲುಬೆಯನ್ನು ಹೊತ್ಕೊಂಡು ಅವ್ರನ್ನ ಹಿಂಬಾಲಿಸುತ್ತಾ ನಾವು ಆ ಸ್ವರ್ಗ ರಾಜ್ಯ ಸೇರ್ಲಿಕ್ಕೆ ಆಗಬೇಕಾದ್ರೆ ನಮಗೇನು ಬೇಕು? ವಿಶ್ವಾಸ ಬೇಕು. ಅದಕ್ಕೆ ಪೌಲರು ಹೇಳಿದ್ದು 2 ತಿಮೋತಿ 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಹೇಳ್ತಾರೆ, ನನ್ನ ಓಟವನ್ನು ಮುಗಿಸಿದ್ದೇನೆ,
ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ, ನನ್ನ ಓಟವನ್ನು ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. 2 ತಿಮೋಥಿ ಚಾಪ್ಟರ್ 4 ವರ್ಸ್ 7. 2 ತಿಮೋಥಿ 4ನೇ ಅಧ್ಯಾಯ 7ನೇ ವಾಕ್ಯ. ಬಾಳಿನ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ. ಏನು ಕಾಪಾಡಿಕೊಂಡಿದ್ದೇನೆ? ವಿಶ್ವಾಸ. ಕ್ರೈಸ್ತರಾದ ನಾವು ಕಾಪಾಡ್ಕೋಬೇಕಾಗಿರೋದು ಏನು ಗೊತ್ತಾ? ಆಸ್ತಿ ಪಾಸ್ತಿ ಅಲ್ಲ. ನೀವು ಆಸ್ತಿ ಪಾಸ್ತಿ ಕಾಪಾಡ್ಕೊಳ್ತೀನಿ ಅಂತ ಹೋದರೆ ವಿಶ್ವಾಸ ಕಳ್ಕೊಳ್ತೀರಿ. ಯಾಕಂದರೆ ಅದಕ್ಕೂ ಇದಕ್ಕೂ ವಿರುದ್ಧ. ಒಳ್ಳೆ ಸ್ಥಾನಮಾನ ಹೆಸರು ಎಲ್ಲ ಕಾಪಾಡ್ಕೊಳ್ತೀನಿ ಅಂದರೆ ವಿಶ್ವಾಸ ಕಳ್ಕೊಳ್ತೀರಿ. ಪೌಲರು ಹೇಳ್ತಾರೆ, ಪೌಲರು ಜೀವಿಸಿದಂಥ ಸಮಯದಲ್ಲಿ ಅವರ ಸ್ಥಾನ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡ್ರು. ಅವ್ರಿಗೆ ಒಳ್ಳೆ ಸ್ಥಾನಮಾನ ಮರ್ಯಾದೆ ಎಲ್ಲ ಇತ್ತು, ಒಳ್ಳೆ ಸ್ಥಾನಮಾನ ಇತ್ತು ಅವರ ಸಭೆಯಲ್ಲಿ, ಅವರ ಚರ್ಚಲ್ಲಿ ಅಂತ ಹೇಳೋಣ, ಯಹೂದ್ಯ ಧರ್ಮದಲ್ಲಿ, ಫರಿಸಾಯರ ಪಂಥದಲ್ಲಿ, ಅವರ ಡಿನಾಮಿನೇಷನ್ನಲ್ಲಿ ಅವ್ರಿಗೆ ಒಳ್ಳೆ ರೆಸ್ಪೆಕ್ಟ್ ಇತ್ತು. ಎಲ್ಲ ಕಳ್ಕೊಂಡ್ರು. ನೋ ರೆಸ್ಪೆಕ್ಟ್. ಹುಚ್ಚ ಅಂತ ಕರೆದ್ರು. ಡಿನಾಮಿನೇಷನ್ ಅವರೆಲ್ಲ ಹೊರಗೆ ಹಾಕಿದ್ರು. ಸನ್ನೆದ್ರಿನ ಸಭೆಯವರೆಲ್ಲ ಅವನ್ನ ಹೊರಗೆ ಹಾಕ್ಬಿಟ್ರು. ನಮ್ಮ ಸಭೆ ವಿರೋಧಿ ಅಂತ ಹೇಳಿಬಿಟ್ರು. ನಮ್ಮ ಧರ್ಮಕ್ಕೆ ಇವನೊಬ್ಬ ಶಾಪ ಅಂತ ಹೇಳಿದ್ರು. ಎಷ್ಟೋ ಸರಿ ಯಹೂದ್ಯರು ಅವನನ್ನು ಹೊಡೆದ್ರು, ಬಡಿದ್ರು, ಸಾಯಿಸ್ಲಿಕ್ಕೆ ಪ್ರಯತ್ನ ಪಟ್ಟರು, ಹುಚ್ಚನಂತೆ ಕಂಡರು. ಅವರಿಗೆ ಸಾಧಾರಣ ಒಂದು ಸ್ಥಾನಮಾನ ಅಲ್ಲ ಇದ್ದಿದ್ದು, ಒಳ್ಳೆ ಪೊಸಿಷನ್ ಇತ್ತು, ಒಳ್ಳೆ ರೆಸ್ಪೆಕ್ಟ್ ಇತ್ತು. ಬೈಬಲ್ ಪಂಡಿತರು ಹೇಳ್ತಾರೆ, ಅವರ ಅಪ್ಪ ಹಡಗೇನೋ ಕಟ್ತಾ ಇದ್ರಂತೆ, ಶಿಪ್ ಬಿಸ್ನೆಸ್ ಇತ್ತಂತೆ. ಸೊ ಹಾಗಾದರೆ ರಿಚ್ನೆಸ್ಸು ಇತ್ತು, ಒಳ್ಳೆ ಶ್ರೀಮಂತಿಕೆನೂ ಇತ್ತು. ಆದರೆ ಅದ್ಯಾವುದು ಉಳಿಸ್ಕೊಂಡೆ ಅಂತ ಅವನು ಹೇಳ್ತಾ ಇಲ್ಲ. ಅದೆಲ್ಲ ಕಾಪಾಡಿಕೊಂಡೆ ನಾನು, ನಮ್ಮ ತಾತನ ಕಾಲದಿಂದ ಬಂದ ಆಸ್ತಿ ಎಲ್ಲ ಕಾಪಾಡಿಕೊಂಡೆ, ತಾತನ ಕಾಲದಿಂದ ಬಂದ ಒಳ್ಳೆ ಹೆಸರೆಲ್ಲ ಕಾಪಾಡಿಕೊಂಡೆ ಅಂತ ಹೇಳಲಿಲ್ಲ. ಯೇಸು ಕ್ರಿಸ್ತನಿಗೋಸ್ಕರ ಎಲ್ಲ ಕಳ್ಕೊಂಡೆ ಅಂತ ಹೇಳ್ತಾರೆ. ಯಾಕೆ ಕಳ್ಕೊಂಡ್ರು ಗೊತ್ತಾ? ಅವ್ರಿಗೆ ಅದಕ್ಕಿಂತ ಶ್ರೇಷ್ಠವಾಗಿರೋದೇನೋ ಕಾಣಿಸ್ತು. ಅದಕ್ಕೆ ಈ ಚೀಪಾಗಿರೋದನ್ನು ಹೋದರೂ ಹೋಗಲಿ ಅಂತ ಬಿಟ್ಕೊಟ್ರು. ಕಾರಣ ಅವರೊಳಗಡೆ ವಿಶ್ವಾಸ ಇತ್ತು. ನಮಗೆ ಯಾಕೆ ಸ್ವರ್ಗ ಕಾಣ್ತಾ ಇಲ್ಲ ಅಂದರೆ ನಮ್ಮ ಕಣ್ಣು ಕುರುಡಾಗಿದೆ, ನಮ್ಮೊಳಗಡೆ ವಿಶ್ವಾಸ ಇಲ್ಲ. ನಮಗೆ ಕಾಣ್ತಾ ಇರೋದು ಪೂರ್ತಿ ಲೋಕನೇ. ನೋಡಿ, ಅವ್ರು ಪ್ರಾರ್ಥನೆ ಮಾಡಿ ಮಾಡಿ ಸೌಖ್ಯ ಪಡ್ಕೊಬಿಟ್ರು, ನಮ್ಮದು ಯಾವಾಗ ಸೌಖ್ಯ ಆಗುತ್ತೆ? ನಾವು ಅದರಲ್ಲೇ ಇದ್ದೀವಿ. ನಾವು ಯಾವಾಗ ಸೌಖ್ಯ ಹೊಂದ್ಕೊಳ್ತೀವಿ? ನಮ್ಮ ಜೀವನದಲ್ಲಿ ಯಾವಾಗ ಅದ್ಭುತ ಆಗುತ್ತೆ? ನಮಗೆ ಯಾವುದು ಆಶೀರ್ವಾದ ಬರುತ್ತೆ? ನಮಗೆ ಸಿಕ್ಕಿರೋ ಪವಿತ್ರಾತ್ಮನೇ ದೊಡ್ಡ ಆಶೀರ್ವಾದ, ಯೇಸು ಕ್ರಿಸ್ತರೇ ದೊಡ್ಡ ಆಶೀರ್ವಾದ, ಆ ನಿತ್ಯ ಜೀವನೇ ದೊಡ್ಡ ಆಶೀರ್ವಾದ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಇಲ್ಲ ಅನ್ನೋದು ನಮಗೆ ಅರ್ಥ ಆಗೋ ತನಕನೂ ನಾವು ಉದ್ಧಾರ ಆಗಲ್ಲ. ಇದು ಅರ್ಥ ಆಗಬೇಕು. ಇದು ಅರ್ಥ ಆಗದೇ ಇದ್ದರೆ ನಾವು ಯಾವತ್ತೂ ಕ್ರಿಸ್ತನಿಗಾಗಿ ಬದುಕೋಕ್ಕಾಗೋದಿಲ್ಲ, ಅವರಿಗೆ ಮೆಚ್ಚೋದಕ್ಕೂ ಆಗೋದಿಲ್ಲ. ಅವ್ರನ್ನ ಮೆಚ್ಚಿಸ್ತಾ ಇದ್ದರೆ ನಮ್ಮ ಜೀವನ ಖುಷಿ ಖುಷಿಯಾಗಿ ಇರೋದು ಇಲ್ಲ. ಅದಕ್ಕೆ ಹೇಳಿದ್ದು, ಖುಷಿ ಖುಷಿಯಾಗಿರಬೇಕಾ, ಸಂತೋಷವಾಗಿರ್ಬೇಕಾ? ತುಂಬ ಸಿಂಪಲ್, ತುಂಬ ಸುಲಭ. ಮೇಲಿದಾರಲ್ಲ ದೇವರು, ಇದ್ದಾರಾ? ಕೆಳಗೆ ಬಂದು ನಮಗೋಸ್ಕರ ಪ್ರಾಣ ಕೊಟ್ರ ಯಾರವರು? ಯೇಸು ಕ್ರಿಸ್ತರು. ಅವ್ರು ಖುಷಿಯಾಗಿರ್ಲಿಕ್ಕೋಸ್ಕರ ಈ ಭೂಮಿ ಮೇಲೆ ಬದುಕಿ. ಇನ್ಫ್ಯಾಕ್ಟ್ ಅವ್ರು ಸೃಷ್ಟಿ ಮಾಡಿದ್ದು ಅದಕ್ಕೇನೆ. ಅವ್ರ ಖುಷಿಗಾಗಿ ಅವ್ರು ನಮ್ಮನ್ನ ಸೃಷ್ಟಿ ಮಾಡಿದರು. ಅದನ್ನು ಅರ್ಥ ಮಾಡಿಕೊಂಡು ಅವ್ರನ್ನ ಖುಷಿಪಡಿಸ್ಲಿಕ್ಕೋಸ್ಕರ ನಾನು ಬದುಕಬೇಕು ಅಂತ ಬದುಕಿ, ಆಗ ಖಂಡಿತವಾಗಲೂ 100% ಗ್ಯಾರಂಟಿ ಒಳಗಡೆ ಖುಷಿಯಾಗಿರ್ತೀರಿ, ಟೆನ್ಷನ್ ಇಲ್ಲದೆ ಬದುಕ್ಬೋದು. ದೇವ್ರು ಕೊಟ್ಟರೆ ಆಯಸ್ ಪೂರ್ತಿ ಫಿನಿಷ್ ಮಾಡಿ ಸ್ತೋತ್ರ ಹೇಳಿ ಸಾಯ್ಬೋದು. ಇಲ್ಲ ಅಂದರೆ ಯಾವಾಗ ಸತ್ತೋಗ್ತೀನೋ ಅಂತ ಹೆದರ್ಕೊಂಡು ಬದುಕಿ ಸತ್ತೋಗ್ಬೇಕಾಗತ್ತೆ. ಎಷ್ಟೋ ಜನ ದೇವ್ರು ಕೊಟ್ಟರೆ ಆಯಸ್ಗಿಂತ ಮುಂಚೆನೇ ಹೋಗ್ಬಿಡ್ತಾರೆ, ಟೆನ್ಷನಲ್ಲೇ ಸತ್ತೋಗ್ಬಿಡ್ತಾರೆ. ಕೆಲವರು ಟೆನ್ಷನ್ ಹೆಚ್ಚಾಗಿ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ನಾವು ಹೇಳ್ತೀವಿ ಪಾಪ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರು ಅಂತ. ಅದೆಲ್ಲ ನಮ್ಮ ಒಂದು ಹ್ಯೂಮನ್ ಇಮೋಷನ್ಸ್ ಅಷ್ಟೇ. ಅವ್ರು ಸತ್ತಿದ್ದು ಯಾರು ಗೊತ್ತಾ? ಸ್ವಾರ್ಥದಿಂದ ಸತ್ತರಷ್ಟೇ. ಇನ್ನು ಹೆಣ್ಣು ಹಾಕ್ಕೊಂಡು ಸಾಯೋರೆಲ್ಲ ಯಾರು ಗೊತ್ತಾ? ಎಕ್ಸ್ಟ್ರೀಮ್ ಸೆಲ್ಫಿಶ್ ಪೀಪಲ್. ನಾವು ಹೇಳ್ತೀವಿ ಗಂಡ ಸರಿ ಇಲ್ಲ, ಹೆಂಡತಿ ಹೀಗೆ ಮಾಡಿದ್ರು, ಮಕ್ಕಳಿಗೆ ಮಾಡಿದರು, ಅಪ್ಪ ಅಮ್ಮ ಹೀಗೆ ಮಾಡಿದರು, ತುಂಬ ತೊಂದರೆ ಆಯಿತು, ಅದಕ್ಕೆ ಸತ್ತಿದ್ದು ಅಂತ. ಅದು ನಾವು ಹೇಳೋದು ಅಯ್ಯೋ ಪಾಪ ಅಂತ. ದೇವರಂತೂ ಹೇಳಲ್ಲ ಬಿಡಿ. ನಮ್ಮ ಲೆಕ್ಕಾಚಾರನೇ ಬೇರೆ, ದೇವ್ರ ಲೆಕ್ಕಾಚಾರನೇ ಬೇರೆ. ನಾವು ಮಾನಸಿಕವಾಗಿ ನೋಡ್ತೀವಿ. ಓಕೆ, ವಿಷಯಕ್ಕೆ ಬರೋಣ. ಪೌಲ್ರು ಹೇಳ್ತಾರೆ, ನಾನೇನು ಕಾಪಾಡಿಕೊಂಡೆ?
ವಿಶ್ವಾಸ ಕಾಪಾಡಿಕೊಂಡೆ, ಇನ್ನು ನನಗೆ ಉಳಿದಿರುವುದು ಒಂದೇ. ಇನ್ನು ನನಗೆ ಉಳಿದಿರುವುದು ಒಂದೇ. ಸಜ್ಜನರಿಗೆ ಸಲ್ಲುವಂತ ಜಯಮಾಲೆ ನನಗೀಗ ಸಜ್ಜನರಿಗೆ ಸಿದ್ಧವಾಗಿದೆ. ಸಲ್ಲುವಂಥ ಜಯಮಾಲೆ ನನಗೀಗ ಸಿದ್ಧವಾಗಿದೆ. ನೋಡಿ, ಸಜ್ಜನರಿಗೆ, ರೈಚಸ್ ಆಗಿ ಇರುವವರಿಗೆ ಸಲ್ಲುವಂಥ ಜಯಮಾಲೆ ನನಗೆ ಸಿದ್ಧವಾಗಿದೆ. ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ, ನನ್ನ ಓಟವನ್ನು ಮುಗಿಸಿದ್ದೇನೆ. ಈಗ ನನಗೆ ಆ ಜಯಮಾಲೆ ರೆಡಿ ಇದೆ. ಈ ಜಯಮಾಲೆ ಯಾವುದು? ನಿತ್ಯ ಜೀವ. ಆ ನಿತ್ಯ ಜೀವ ಎಂಬ ಕಿರೀಟವನ್ನು ಪ್ರಭು ಯೇಸು ಕ್ರಿಸ್ತರು ವಿಶ್ವಾಸ ಪೂರ್ತೀಕರಿಸಿ ಬಂದ ಎಲ್ರಿಗೂ ಕೊಡ್ತಾರೆ. ಕ್ಯಾಂಡಿಡೇಟ್ಸ್ದವ್ರಿಗೆ ಕೊಡ್ತಾರೆ ಅಂತ ಹೇಳಲಿಲ್ಲ. ನಾನು ಬೈಬಲ್ ಇಟ್ಕೊಂಡಿದ್ದೀನಿ, ಪ್ರತಿದಿನ ಹಲ್ಲೆಲುಯಾ ಹೇಳಿದ್ದೀನಿ ಅಂತ ಕೊಡೋದಿಲ್ಲ. ನಾನು ಕರಿಸ್ಮ್ಯಾಟಿಕ್ ಗ್ರೂಪಲ್ಲಿ ಇದ್ದೀನಿ ಅಂತ ಕೊಡೋದಿಲ್ಲ. ನಾನು ಕ್ಯಾಥಲಿಕ್ ಅಂತಲೂ ಕೊಡೋದಿಲ್ಲ, ಪ್ರೊಟೆಸ್ಟೆಂಟ್ ಅಂತಲೂ ಕೊಡೋದಿಲ್ಲ. ನಾನು ಸಭೆ ಬಿಟ್ಟು ಪೆಂಟೆಕೋಸ್ಟ್ ಆಗಿಬಿಟ್ಟಿದ್ದೀನಿ ಅಂತಲೂ ಕೊಡೋದಿಲ್ಲ. ಇದು ಯಾವುದೋ ಜಾತಿ ನೋಡಿ, ಡಿನಾಮಿನೇಷನ್ ನೋಡಿ ಕೊಡುವಂಥದ್ದಲ್ಲ. ನೀನು ವಿಶ್ವಾಸವನ್ನು ಕಾಪಾಡ್ಕೊಂಡಿದ್ದೀಯಾ? ಯೇಸು ಕ್ರಿಸ್ತನನ್ನು ಗುರಿಯಾಗಿಟ್ಟುಕೊಂಡು ಈ ಲೋಕದಲ್ಲಿ ನೀನು ಒಳ್ಳೆಯ ಓಟವನ್ನು ಓಡಿದೆಯಾ? ನಿನ್ನ ಓಟವನ್ನು ಪೂರ್ತೀಕರಿಸಿದೆಯಾ? ಹಾಗಾದರೆ ನಿನಗೆ ಜಯಮಾಲೆ ಪ್ರಭು ಆ ದಿನ ಕೊಡ್ತಾರೆ, ಯೇಸು ಕ್ರಿಸ್ತರು ಕೊಡ್ತಾರೆ. ಮನುಷ್ಯರು ಯಾರು ಕೊಡೋದಿಲ್ಲ. ಪ್ರಧಾನಮಂತ್ರಿ ಕೊಡೋದಲ್ಲ, ಇದು ಮುಖ್ಯಮಂತ್ರಿ ಕೊಡುವಂಥ ಜಯಮಾಲೆ ಅಲ್ಲ. ಅಥವಾ ನಮ್ಮ ಅಧಿಕಾರಿಗಳು ಅವರು ಇವರು ಸನ್ಮಾನ ಕೊಡ್ತಾರಲ್ಲ, ಆ ಸನ್ಮಾನ ಅಲ್ಲ. ಇದು ಯೇಸು ಕ್ರಿಸ್ತರು, ನೀತಿವಂತ ನ್ಯಾಯಾಧಿಪತಿ, ಓಟವನ್ನು ಪೂರ್ತೀಕರಿಸಿದ ಪ್ರತಿಯೊಬ್ಬರಿಗೂ ಪಕ್ಷಪಾತವಿಲ್ಲದೆ ಕೊಟ್ಟೇ ಕೊಡ್ತಾರೆ. ಆದರೆ ಓಟ ಕಂಪ್ಲೀಟ್ ಮಾಡಬೇಕು. ಓಟ ಕಂಪ್ಲೀಟ್ ಮಾಡಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ವಿಶ್ವಾಸ ಇರಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ? ಇಲ್ಲದೇ ಇದ್ದರೆ ವಿಶ್ವಾಸ ದ್ರೋಹಿಗಳಾಗ್ತೀವಿ, ವಿಶ್ವಾಸ ಕಳ್ಕೊಳ್ತೀವಿ. 1 ತಿಮೋತಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಹೇಳ್ತಾರೆ. 1 ತಿಮೋತಿ ಚಾಪ್ಟರ್ 1 ವರ್ಸ್ 19. 1 ತಿಮೋತಿ 1:19. ವಿಶ್ವಾಸವನ್ನು ಒಳ್ಳೆಯ ಮನಸಾಕ್ಷಿಯನ್ನು, ನೋಡಿ, ವಿಶ್ವಾಸವನ್ನು ಒಳ್ಳೆಯ ಮನಸಾಕ್ಷಿಯನ್ನು ಸುರಕ್ಷಿತವಾಗಿ ಇಟ್ಟುಕೋ. ಏನನ್ನು ಸುರಕ್ಷಿತವಾಗಿ ಇಟ್ಕೋಬೇಕಂತೆ? ವಿಶ್ವಾಸವನ್ನು ಒಳ್ಳೆಯ ಮನಸಾಕ್ಷಿಯನ್ನು ಹೇಳಿ ನೋಡೋಣ. ವಿಶ್ವಾಸವನ್ನು ಒಳ್ಳೆಯ ಮನಸಾಕ್ಷಿಯನ್ನು, ವಿಶ್ವಾಸವನ್ನು ಕ್ಲೀನ್ ಆದ ಮನಸಾಕ್ಷಿಯನ್ನು ಇಟ್ಕೊಂಡ್ರೆ ಏನಾಗುತ್ತಂತೆ? ಇಟ್ಕೊಳ್ದೇ ಇದ್ರೆ ಏನಾಗುತ್ತೆ? ಓದಿ. ಕೆಲವರು ತಮ್ಮ ಮನಸಾಕ್ಷಿಗೆ ವ್ಯತಿರಿಕ್ತವಾಗಿ ನಡೆದು, ಕೆಲವರು ತಮ್ಮ ಮನಸಾಕ್ಷಿಗೆ ವ್ಯತಿರಿಕ್ತವಾಗಿ ಅಥವಾ ವಿರುದ್ಧವಾಗಿ ನಡೆದು ವಿಶ್ವಾಸವನ್ನೇ ಕಳೆದುಕೊಂಡಿದ್ದಾರೆ. ವಿಶ್ವಾಸ ಕಳ್ಕೊಂಡ್ರೆ ಜೀವನದಲ್ಲಿ ಏನಿರುತ್ತೆ? ಶ್ವಾಸನೇ ಇರೋದಿಲ್ಲ ಕೆಲವರಿಗೆ, ಶ್ವಾಸ ಹೋದಂಗೆ ಆಗುತ್ತೆ ಅಲ್ವಾ? ಸೊ ವಿಶ್ವಾಸವನ್ನು ಕಾಪಾಡ್ಕೋಬೇಕು. ವಿಶ್ವಾಸ ಎಲ್ಲಿ ಹಾಳಾಗುತ್ತೆ? ನೀನು ಯಾವಾಗ ಮನಸಾಕ್ಷಿಗೆ ವಿರುದ್ಧವಾಗಿ ಹೋಗ್ತೀಯೋ ವಿಶ್ವಾಸ ಹಾಳಾಗುತ್ತೆ. ಬೈಬಲ್ ಹೇಳುತ್ತೆ, ಒಳ್ಳೆಯ ಮನಸ್ಸಾಕ್ಷಿಯನ್ನು ನೀನು ಕಾಪಾಡ್ಕೊ. ಮನಸ್ಸಾಕ್ಷಿ ಸರಿ ಇದ್ದರೆ ವಿಶ್ವಾಸ ಸರಿ ಇರುತ್ತೆ. ಈ ಒಳ್ಳೆ ಮನಸ್ಸಾಕ್ಷಿ ಬರಬೇಕಾದ್ರೆ ಏನಾಗಬೇಕು? ಫಸ್ಟು ಒಬ್ಬ ಮನುಷ್ಯನ ಮನಸ್ಸಾಕ್ಷಿ ಒಳ್ಳೇದಾಗೋದು ಯಾವಾಗ? ಹೌ ಕ್ಯಾನ್ ಯು ಹ್ಯಾವ್ ಎ ಗುಡ್ ಕಾನ್ಷಿಯನ್ಸ್, ಕ್ಲೀನ್ ಕಾನ್ಷಿಯನ್ಸ್? ಕ್ಲೀನ್ ಆದ ಮನಸ್ಸಾಕ್ಷಿ, ನೀಟಾದ ಮನಸ್ಸಾಕ್ಷಿ ಹೇಗೆ ಸಿಗುತ್ತೆ ಒಬ್ಬ ಮನುಷ್ಯನಿಗೆ? ಒಂದೇ ಒಂದು ದಾರಿ, ಆ ಶುದ್ಧವಾದ ಮನಸ್ಸಾಕ್ಷಿ ಪಡ್ಕೊಳ್ಳಿಕ್ಕೆ ಅದು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಾಗ ಮಾತ್ರ. ಪವಿತ್ರ ಆತ್ಮನು ನನ್ನೊಳಗಡೆ ಬಂದರೆ ಮಾತ್ರನೇ ನನ್ನ ಮನಸ್ಸಾಕ್ಷಿ ಸರಿಯಾಗೋದು. ಅಲ್ಲಿವರೆಗೂ ಐ ವಿಲ್ ಹ್ಯಾವ್ ಎ ಡೆಡ್ ಕಾನ್ಷಿಯನ್ಸ್. ಮನಸ್ಸಾಕ್ಷಿ ಇರುತ್ತೆ, ಆದರೆ ಸತ್ತೋಗಿರುತ್ತೆ. ಒಂದು ಸತ್ತ ಮನಸ್ಸಾಕ್ಷಿ ಇರುತ್ತೆ. ಈ ಮನಸ್ಸಾಕ್ಷಿ ಕೂಡ ಒಳ್ಳೆಯದಾಗಬೇಕಾದ್ರೆ ನನ್ನೊಳಗಡೆ ಪರಿಶುದ್ಧಾತ್ಮರು ಬರಬೇಕು. ಅಥವಾ ಯೇಸುವಿನ ರಕ್ತದಿಂದ ನಾನು ತೊಳೆಯಲ್ಪಟ್ಟಾಗ, ಪರಿಶುದ್ಧಾತ್ಮರು ನಾನು ಬಂದ ಮೇಲೇ ನನ್ನ ಮನಸ್ಸಾಕ್ಷಿ ಕ್ಲೀನ್ ಆಗೋದು. ಮನಸ್ಸಾಕ್ಷಿಯ ಮುಖಾಂತರ ಯಾರು ಮಾತಾಡ್ತಾರೆ ಗೊತ್ತಾ? ಹೋಲಿ ಸ್ಪಿರಿಟ್ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಯಾವಾಗ ಪವಿತ್ರಾತ್ಮರು ಮನಸ್ಸಾಕ್ಷಿ ಮುಖಾಂತರ ಮಾತಾಡ್ತಾರೋ ಆಗ ನಿನಗೆ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ಮಾಡಲಿಕ್ಕಾಗೋದಿಲ್ಲ. ಈಗ ನಮ್ಮ ಮನಸ್ಸಾಕ್ಷಿ ಸತ್ತೋಗಿರೋದ್ರಿಂದ ನಾವು ಜನರಿಗೆ ಹೆದರ್ಕೊಂಡು ಬದುಕ್ತೀವಿ, ಮಾನ ಮರ್ಯಾದೆಗೆ ಹೆದರ್ಕೊಂಡು, ಜನಕ್ಕೆ ಹೆದರ್ಕೊಂಡು. ಯಾವಾಗ ಮನಸ್ಸಾಕ್ಷಿ ಒಳಗಡೆ ಪರಿಶುದ್ಧಾತ್ಮರು ಬರ್ತಾರೋ, ನಮ್ಮ ಒಳಗಡೆ ಪವಿತ್ರಾತ್ಮರು ಬರ್ತಾರೋ, ನಮ್ಮ ಒಳಗಡೆ ದೈವ ಭಯ ಬರುತ್ತೆ. ಯು ವಿಲ್ ಹ್ಯಾವ್ ಫಿಯರ್ ಆಫ್ ದ ಲಾರ್ಡ್. ದೈವ ಭಯ. ಒಳ್ಳೆಯ ಮನಸ್ಸಾಕ್ಷಿ ಇರುವಾಗ ನಮಗೆ ದೈವ ಭಯ ಬರುತ್ತೆ. ಅಂದರೆ ದೇವರಿಗೆ ಹೆದರ್ಕೊಂಡು ಬದುಕ್ತೀವಂತಲ್ಲ, ಅದೊಂದು ಗೌರವ ನಾವು ದೇವರಿಗೆ ತೋರಿಸೋದು. ಹೈಯೆಸ್ಟ್ ರೆವರೆನ್ಸ್ ವಿ ಆರ್ ಶೋಯಿಂಗ್ ಟು ಗಾಡ್. ಎ ರೆವರೆನ್ಷಿಯಲ್ ಫಿಯರ್ ಟುವರ್ಡ್ಸ್ ಗಾಡ್.
ಆಗ ನಾವೇನು ಮಾಡ್ತೀವಿ? ಪ್ರತಿಯೊಂದರಲ್ಲೂ ದೇವರ ಇಷ್ಟವನ್ನು ಚೂಸ್ ಮಾಡ್ತೀವಿ. ದೇವರಿಗೆ ಏನು ಇಷ್ಟ ಅನ್ನೋದನ್ನು ಚೂಸ್ ಮಾಡ್ತೀವಿ. ಹೇಗೆ ಗೊತ್ತಾಗುತ್ತೆ ಬ್ರದರ್ ಅಂತ ಕೇಳ್ಬೋದು ನೀವು. ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ನಾನು ಹೇಳಿದ್ದು, ಪರಿಶುದ್ಧಾತ್ಮರು ಬಂದ ಮೇಲೇ ದೇವರಿಗೇನು ಇಷ್ಟ ಅಂತ ನಿನ್ನ ಮನಸ್ಸಾಕ್ಷಿ ಮುಖಾಂತರ ದೇವರೇ ಹೇಳ್ತಾರೆ. ನಿನಗೆ ಬೈಬಲ್ ಆಗ ಬೇಕಾಗಿಲ್ಲ. ಯು ಡಸಂಟ್ ನೀಡ್ ದಿಸ್ ಬೈಬಲ್. ಬರತ್ತ ಬೈಬಲ್ ಬೇಡ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ನಿನ್ನ ಮನಸ್ಸಾಕ್ಷಿ ಒಳಗಡೆ ಈ ಬೈಬಲ್ ಬರೆಸಿದಂಥ ದೇವರ ಆತ್ಮರು ಬಂದ ಮೇಲೆ ನಿನ್ನ ಮನಸ್ಸಾಕ್ಷಿ ಮುಖಾಂತರ ಪವಿತ್ರಾತ್ಮರು ನಿನಗೆ ಉಪದೇಶ ಮಾಡ್ತಾರೆ. ವಾಟ್ ಈಸ್ ಪ್ಲೀಸಿಂಗ್ ಟು ಗಾಡ್, ವಾಟ್ ಈಸ್ ನಾಟ್ ಪ್ಲೀಸಿಂಗ್ ಟು ಗಾಡ್. ದೇವರಿಗೆ ಇಷ್ಟ ಯಾವುದು, ಇಷ್ಟ ಇಲ್ಲದೆ ಇರೋದು ಯಾವುದು, ಪ್ರತಿಯೊಂದು ವಿಷಯದಲ್ಲೂ ಮನಸ್ಸಾಕ್ಷಿ ಮುಖಾಂತರ ದೇವರು ಮಾತಾಡ್ತಾರೆ. ಅದರಿಂದ ನಾನು ಹೇಳಿದ್ದು, ಒಳ್ಳೆ ಮನಸ್ಸಾಕ್ಷಿ ನೀನು ಕಾಪಾಡ್ಕೋಬೇಕು. ಮನಸ್ಸಾಕ್ಷಿ ಹಾಳಾಗುತ್ತಾ? ಹಾಳಾಗುತ್ತೆ. ಯಾವಾಗ ಹಾಳಾಗುತ್ತೆ ಗೊತ್ತಾ? ವೆನ್ ಯು ಡಿಸೊಬೇ ದ ಇನ್ಸ್ಪಿರೇಷನ್ ಆಫ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮರು ಕೊಡುವ ಪ್ರೇರಣೆಯನ್ನು ನೀನು ಅನುಸರಣೆ ಮಾಡದೆ ಹೋಗ್ತೀಯಲ್ವಾ, ಅದನ್ನು ರಿಜೆಕ್ಟ್ ಮಾಡ್ತಾ ಹೋಗ್ತೀಯಲ್ವಾ, ರಿಜೆಕ್ಟ್ ಮಾಡ್ತಾ 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 ಏನಾಗುತ್ತೆ ಅಂದರೆ ಮನಸ್ಸಾಕ್ಷಿ ಹಾಳಾಗಿ 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 ಕಠಿಣವಾಗಿ ಹೋಗುವ ಸಾಧ್ಯತೆ ಇದೆ. ಆಗೇನಾಗುತ್ತೆ? ಆಗ ನಮ್ಮಲ್ಲಿ ವಿಶ್ವಾಸದ ಜೀವನ ಜೀವಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೆ ಮೂಢನಂಬಿಕೆಗೆ ಹೋಗ್ತೀವಿ, ವಿಗ್ರಹಾರಾಧನೆಗೆ ಹೋಗ್ತೀವಿ, ಮಾಟಮಂತ್ರಕ್ಕೆ ಹೋಗ್ತೀವಿ, ಸಾಂಪ್ರದಾಯಿಕವಾಗಿ ಜೀವಿಸ್ತೀವಿ. ನಮ್ಮೊಳಗಡೆ ಪರಿಶುದ್ಧಾತ್ಮರು ಬಂದಾಗ ಆ ಪವಿತ್ರಾತ್ಮನ ಪ್ರೇರಣೆಗೆ ಅನುಸಾರವಾಗಿ ನಾವು ಜೀವಿಸ್ತೀವಿ. ಅದರಿಂದ ಏನಾಗುತ್ತೆ? ಒಳ್ಳೆಯ ಮನಸ್ಸಾಕ್ಷಿಯನ್ನು ಕಾಪಾಡಿಕೊಳ್ಳಿಕ್ಕಾಗುತ್ತೆ, ಮನಸ್ಸಾಕ್ಷಿಯನ್ನು ಕ್ಲೀನಾಗಿ ಇಟ್ಕೊಳ್ಳಿಕ್ಕಾಗುತ್ತೆ. ಅದರ ಮುಖಾಂತರವಾಗಿ ವಿಶ್ವಾಸದಲ್ಲಿ ಬಿದ್ದು ಹೋಗದೆ ಇರಲಿಕ್ಕಾಗುತ್ತೆ. ಅನೇಕರು ಬಿದ್ದು ಹೋಗ್ತಾ ಇರಲಿಕ್ಕೆ ಕಾರಣ ಮನಸ್ಸಾಕ್ಷಿಗೆ ವಿರುದ್ಧವಾದ ಜೀವನ. ಮನಸ್ಸಾಕ್ಷಿ ಮುಖಾಂತರ ದೇವರು ಮಾತಾಡ್ತಾರೆ. ನೀನು ಕೇಳದೇ ಇದ್ದರೆ ದೇವರು ಸುಮ್ಮನೆ ಇರ್ತಾರೆ. ಆಮೇಲೆ ನೀನು ಮನಸ್ಸು ಹೇಳ್ದಂಗೆ ಕೇಳ್ತಾ ಹೋಗ್ತೀಯ. ಮನುಷ್ಯರು ಹೇಳಿದ ಹಾಗೆ, ಮನಸ್ಸು ಹೇಳಿದ ಹಾಗೆ ಕೇಳ್ತಾ ಹೋಗ್ತೀಯ. ಆಗೇನಾಗ್ತೀಯ? ವಿಶ್ವಾಸದಲ್ಲಿ ನೀನು ಪತನ ಹೊಂದ್ತೀಯ, ವಿಶ್ವಾಸದಲ್ಲಿ ಕುಸಿದು ಹೋಗ್ತೀಯ, ವಿಶ್ವಾಸದಲ್ಲಿ ಬಿದ್ದು ಹೋಗ್ತೀಯ. ಅದಕ್ಕೆ ಹೇಳಿದ್ದು, ಬಂಗಾರಕ್ಕಿಂತ ಅಮೂಲ್ಯವಾದದ್ದು ವಿಶ್ವಾಸ. ಕ್ರೈಸ್ತರಾದ ನಾವು ಕಾಪಾಡ್ಕೋಬೇಕಾಗಿರೋದು ಆಸ್ತಿ ಪಾಸ್ತಿ ಅಲ್ಲ, ಹೆಸರಲ್ಲ, ಸ್ಥಾನಮಾನ ಅಲ್ಲ, ಅಧಿಕಾರ ಅಲ್ಲ, ಆರೋಗ್ಯ ಅಲ್ಲ, ಸಂಪತ್ತಲ್ಲ, ಇದು ಯಾವುದು ಅಲ್ಲ. ನೀವು ಕಾಪಾಡ್ಕೋಬೇಕಾಗಿರೋದು, ನೀವು ಕಾಪಾಡ್ಕೋಬೇಕಾಗಿರೋದು ಒಂದೇ ಒಂದು, ನಮ್ಮ ವಿಶ್ವಾಸವನ್ನು ಕಾಪಾಡ್ಕೋಬೇಕು. ಯಾಕೆ ಅಂದರೆ ದ್ಯಾಟ್ ವಿಲ್ ಟೇಕ್ ಯು ಟು ಹೆವನ್, ದ್ಯಾಟ್ ವಿಲ್ ಶೋ ಯು, ದ್ಯಾಟ್ ವಿಲ್ ಲೀಡ್ ಯು ಇನ್ ಟು ದ ವೇ ಆಫ್ ಹೆವನ್. ಆ ಸ್ವರ್ಗದ ದಾರಿಯಲ್ಲಿ ನಮ್ಮನ್ನು ನಡೆಸ್ಕೊಂಡು ಹೋಗ್ತದೆ, ನಿತ್ಯತೆಯ ದಾರಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತದೆ. ನಿಜವಾದ ಒಂದು ವಿಶ್ವಾಸ. ಅಂಥ ವಿಶ್ವಾಸ ನಮಗೆಲ್ಲಿಂದ ಬರುತ್ತೆ ಅಂದರೆ ಫ್ರಮ್ ದ ಗಾಸ್ಪೆಲ್, ಶುಭ ಸಂದೇಶದ ಮುಖಾಂತರ ಬರುತ್ತೆ. ಇವತ್ತು ಯಾಕೆ ಕ್ರೈಸ್ತ ಸಭೆಯಲ್ಲಿ ಅಥವಾ ಕ್ರೈಸ್ತ ವಿಶ್ವಾಸಿಗಳು ಎಂದು ಕರೆಯಲ್ಪಡುವ ಜನರಲ್ಲಿ ಈ ವಿಶ್ವಾಸ ಇಲ್ಲ? ಯಾವ ವಿಶ್ವಾಸ ಇಲ್ಲ? ನಿತ್ಯತೆಗೆ ಕರೆದುಕೊಂಡು ಹೋಗ್ತಕ್ಕಂಥ ವಿಶ್ವಾಸ ಇಲ್ಲ. ಅಂದರೆ ಶುಭ ಸಂದೇಶ ಇಲ್ಲ, ಗಾಸ್ಪೆಲ್ ಇಲ್ಲ, ಕಟ್ಟುಕತೆಗಳು, ಮೂಢನಂಬಿಕೆಗಳು, ಪುರಾಣಗಳು ಎಲ್ಲ ಇದೆ. ಏನಿಲ್ಲ? ಗಾಸ್ಪೆಲ್ ಇಲ್ಲ. ನಮ್ಮ ಚರ್ಚ್ಗಳಲ್ಲಿ ಏನಿಲ್ಲ? ಗಾಸ್ಪೆಲ್ ಎಲ್ಲಿ ಸಿಗ್ತಾ ಇದೆ? ಶುಭ ಸಂದೇಶ ಎಲ್ಲಿ ಸಿಗ್ತಾ ಇದೆ? ನಿತ್ಯ ಜೀವದ ಕುರಿತಾದ ಬೋಧನೆಗಳು ಎಷ್ಟು ಚರ್ಚ್ಗಳಲ್ಲಿ ಸಿಗ್ತಾ ಇದೆ? ಎಷ್ಟು ಕಡೆಗಳಲ್ಲಿ ಸಿಗ್ತಾ ಇದೆ? ಸಿಗ್ತಾ ಇಲ್ಲ. ಏನೋ ಒಂದು ಕತೆ, ಏನೋ ಒಂದು ಘಟನೆ, ಏನೋ ಒಂದು ವಿಷಯ ಸಿಗುತ್ತೆ. ಲೋಕದ ಯಾವುದೇ ಒಂದು ಗುಡ್ ಥಾಟ್ಸ್ಗಳು ನಮಗೆ ಸಾಲ್ವೇಷನ್ ಕೊಡೋದಿಲ್ಲ. ಓನ್ಲಿ ದ ಮೆಸೇಜ್ ಆಫ್ ಸಾಲ್ವೇಷನ್, ಮೆಸೇಜ್ ಆಫ್ ಕ್ರೈಸ್ಟ್ ಅಲೋನ್ ಕ್ಯಾನ್ ಗಿವ್ ಅಸ್ ದ ಟ್ರೂ ಸಾಲ್ವೇಷನ್. ಈ ಲೋಕದ ಯಾವುದೇ ಒಂದು ಒಳ್ಳೆಯ ವಿಷಯಗಳು ನಮಗೆ ರಕ್ಷಣೆ ಕೊಡೋದಿಲ್ಲ. ಮನಸ್ಸಿಗೆ ಖುಷಿ ಕೊಡ್ಬೋದು, ಆದರೆ ಆತ್ಮಕ್ಕೆ ರಕ್ಷಣೆ ಕೊಡೋದು ಒಂದೇ. ಅದು ಯಾವುದು ಅಂದರೆ ಯೇಸು ಕ್ರಿಸ್ತನ ಕುರಿತಾದ ಶುಭ ಸಂದೇಶ. ಅದು ನಮ್ಮ ಮನೆಗಳಲ್ಲಿ ಸಾರಲ್ಪಡಬೇಕು, ಊರುಗಳಲ್ಲಿ ಸಾರಲ್ಪಡಬೇಕು, ಸಭೆಗಳಲ್ಲಿ ಸಾರಲ್ಪಡಬೇಕು, ರಿಟ್ರೀಟ್ ಸೆಂಟರ್ಸ್ಗಳಲ್ಲಿ ಸಾರಲ್ಪಡಬೇಕು. ಎಲ್ಲ ಕಡೆಗಳಲ್ಲಿ ಏನು ಸಾರಲ್ಪಡಬೇಕು? ಶುಭ ಸಂದೇಶ ಸಾರಲ್ಪಡಬೇಕು. ಶುಭ ಸಂದೇಶ ಸಾರಿದಾಗ ಏನಾಗುತ್ತೆ? ಜನರ ಒಳಗಡೆ ಪಾಪ ಪ್ರಜ್ಞೆ ಬರುತ್ತೆ, ಪಾಪ ಪ್ರಜ್ಞೆ, ಪಶ್ಚಾತ್ತಾಪ ಬರುತ್ತೆ, ದೇವರ ಕಡೆಗೆ ತಿರುಗಲಿಕ್ಕೆ ಬೇಕಾದ ಒಂದು ಮನಸ್ಸು ಉಂಟಾಗುತ್ತೆ, ದೇವರಿಗಾಗಿ ಒಂದು ಹುಡುಕಾಟ ಬರುತ್ತೆ. ಇವತ್ತು ನೀವೆಲ್ಲ ಚರ್ಚಿಗೆ ಹೋಗ್ತೀರಿ ಅನಿಸುತ್ತೆ ಅಲ್ವಾ? ಚರ್ಚಿಗೆ ಹೋಗುವ ಕ್ರೈಸ್ತರು ಎಷ್ಟು ಜನರಲ್ಲಿ ನಿಮ್ಮಲ್ಲಿ ಚರ್ಚಿಗೆ ಹೋದ್ಮೇಲೆ ವಾಪಸ್ ಬಂದಮೇಲೆ
ಚರ್ಚ್ದು ಏನೆಲ್ಲ ಸರ್ವಿಸ್ ಇದೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನು ಮೇಲೆ ದೇವ್ರನ್ನ ಹುಡುಕಬೇಕಪ್ಪ, ದೇವ್ರ ಮಗನಾಗಿ ಬದುಕಬೇಕಪ್ಪ, ನಿತ್ಯ ಜೀವಕ್ಕಾಗಿ ಬದುಕಬೇಕಪ್ಪ ಅಂತ ಆಸೆ ಬಂದಿದೆ, ಮತ್ತೆ ಬದುಕ್ತಾ ಇದ್ದೀರಿ. ನನಗೆ ಗೊತ್ತಿಲ್ಲ, ಐ ಆಮ್ ನಾಟ್ ಜಡ್ಜಿಂಗ್ ಎನಿಬಡಿ. ಬಂದರೆ ಒಳ್ಳೆಯದು, ಬರದೇ ಇದ್ದರೆ ಯೂಸ್ಲೆಸ್ ಅಷ್ಟೇ, ಗುಡ್ ಫಾರ್ ನಥಿಂಗ್. ಏನೋ ಒಂದು ಸಾಂಪ್ರದಾಯಿಕ ಕರ್ಮನ ಮುಗಿಸಿ ಬಂದ್ವಿ ಅಷ್ಟೇ, ರಿಚುವಲ್, ಒಂದು ಸಂಪ್ರದಾಯ, ಏನೋ ಒಂದು ಮಾಡಬೇಕು, ಮಾಡಿ ಮುಗಿಸಿ ಬಂದ್ವಿ. ಇವತ್ತಿನ ಸಂಡೇದು ಮುಗೀತು, ಮಂಗಳವಾರದ ಮುಗೀತು, ಗುರುವಾರದ ಮುಗೀತು, ಸೋಮವಾರದ ಮುಗೀತು, ಶುಕ್ರವಾರದ ಮುಗೀತು, ಶನಿವಾರದ ಮುಗೀತು, ಎಲ್ಲ ಮುಗೀತು ಅಷ್ಟೇ. ನಿನ್ನ ಜೀವನನೇ ಮುಗೀತು. ವಿಶ್ವಾಸ ತುಂಬ ಬೆಲೆ ಉಳ್ಳದ್ದು, ಅದನ್ನು ನಾವು ಕಾಪಾಡ್ಕೋಬೇಕು, ಅದನ್ನು ಉಳಿಸ್ಕೋಬೇಕು. ವಾಕ್ಯ ಹೇಳುತ್ತೆ, ರೋಮನರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಾಕ್ಯ, ರೋಮನ್ಸ್ 10:17, ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಬರುತ್ತದೆ. ಇಂತಿರಲು ಶುಭ ಸಂದೇಶವನ್ನು ಆಲಿಸುವುದರಿಂದ. ಯಾವುದನ್ನು ಆಲಿಸುವುದರಿಂದ? ಶುಭ ಸಂದೇಶ. ಶುಭ ಸಂದೇಶವನ್ನು ಆಲಿಸುವುದರಿಂದ ವಿಶ್ವಾಸ ಮೂಡುತ್ತದೆ. ಏನು ಮೂಡುತ್ತದೆ? ನೀವು ಹೇಳ್ಬೋದು ಈ ರೀತಿ, ನಾವು ಡೈಲಿ ಶುಭ ಸಂದೇಶ ಆಲಿಸ್ತೀವಿ, ಆದರೆ ವಿಶ್ವಾಸ ಯಾಕೆ ಬರ್ತಾ ಇಲ್ಲ ಬ್ರದರ್ ಅಂತ ಕೇಳ್ಬೋದು. ಸಿಂಪಲ್ ಆನ್ಸರ್, ನೀವು ಆಲಿಸ್ತಾ ಇರೋದು ಬೇರೆ ಏನೋ, ಶುಭ ಸಂದೇಶ ಅಲ್ಲ. ಅಲ್ಲ, ಬೈಬಲಲ್ಲಿರೋದೇ ಕೇಳಿಸ್ಕೊಳ್ತಾ ಇದ್ದೀವಲ್ಲ, ದೇವ್ರ ಬಗ್ಗೆನೇ ಕೇಳಿಸ್ಕೊಳ್ತಾ ಇದ್ದೀರಲ್ಲ, ಆದರೆ ಅದು ಶುಭ ಸಂದೇಶ ಅಲ್ಲ. ಶುಭ ಸಂದೇಶ ಏನು ಅಂತ ಮುಂದೆ ಹೇಳ್ತಾರೆ, ಓದಿ. ಶುಭ ಸಂದೇಶ ಗಾಸ್ಪೆಲ್ ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮೂಲಕ ಪ್ರಕಟವಾಗುತ್ತದೆ. ಗಾಸ್ಪೆಲ್ ಈಸ್ ಓನ್ಲಿ ಅಬೌಟ್ ಜೀಸಸ್ ಕ್ರೈಸ್ಟ್. ಗಾಸ್ಪೆಲ್ ಈಸ್ ಆಲ್ ಅಬೌಟ್ ಜೀಸಸ್ ಕ್ರೈಸ್ಟ್ ಅಲೋನ್. ಶುಭ ಸಂದೇಶ ಯಾವುದೋ ಕತೆ ಹೇಳೋದಲ್ಲ, ಶುಭ ಸಂದೇಶ ಏನೋ ಹೇಳೋದಲ್ಲ, ಕ್ರಿಸ್ತ ಯೇಸುವನ್ನು ಬೋಧಿಸುವುದರ ಮುಖಾಂತರ ರಿವೀಲ್ ಆಗುತ್ತೆ. ಗಾಸ್ಪೆಲ್ is revealed by the proclamation of Christ Jesus. ಶುಭ ಸಂದೇಶ ನಮಗೆ ಪ್ರಕಟವಾಗುವುದು, ನಮ್ಮ ಮನಸ್ಸಿನಲ್ಲಿ ಪ್ರಕಟವಾಗುವುದು, ಒಂದು ಬೆಳಕು ನಮಗೆ ಸಿಗೋದು, ನಮ್ಮ ಐ ಓಪನ್ ಆಗೋದು, ನಮ್ಮ ಒಳಗಡೆ ಒಂದು ಪಾಪ ಪ್ರಜ್ಞೆ, ಒಂದು ಪಶ್ಚಾತ್ತಾಪ, ಈ ದೈವ ಭಯ, ಇದೆಲ್ಲ ಬರೋದು ಎಲ್ಲಿಂದ ಗೊತ್ತಾ? ಶುಭ ಸಂದೇಶದಿಂದ ಬಂದು ನಮಗೆ ನಿತ್ಯತೆಯ ಬಗ್ಗೆ ಆಸಕ್ತಿ ಬರುತ್ತೆ. ಇವತ್ತು ನಾವು ಧ್ಯಾನಕ್ಕೆಲ್ಲ ಹೋಗ್ತಿದ್ದೀವಲ್ಲ, ಬೋಧನೆ ಕೇಳಿ ಕೇಳಿ ಯಾವ ಆಸಕ್ತಿ ಬರ್ತಾ ಇದೆ ನಮಗೆ? ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ವಾಕ್ಯ ಕೇಳಿ ಏನು ಆಸಕ್ತಿ ಬರ್ತಾ ಇದೆ? ನಿತ್ಯ ಜೀವದ ಆಸೆ ಬರ್ತಾ ಇದೆಯಾ? ಸ್ವರ್ಗದ ಆಸೆ ಬರ್ತಾ ಇದೆಯಾ? ಅಥವಾ ನಾಳೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಒಂದು ಹೋಪಲ್ಲಿ ಬರ್ತೀವ, ನಾಳೆ ಎಲ್ಲ ಚೆನ್ನಾಗಾಗುತ್ತೆ ಬ್ರದರ್. ಧ್ಯಾನದಲ್ಲಿ ಬ್ರದರ್ ಹೇಳಿದ್ದಾರೆ, ಕೌನ್ಸಿಲಿಂಗಲ್ಲಿ ಯಾರು ಹೇಳಿದ್ದಾರೆ? ಕೌನ್ಸಿಲಿಂಗ್ ಕೊಟ್ಟ ಪುಣ್ಯಾತ್ಮ ಹೇಳಿದ್ದಾನೆ, ನಾಳೆ ಎಲ್ಲ ಚೆನ್ನಾಗಾಗುತ್ತೆ ಅಂತ. ಡೇಟು ಟೈಮು ಎಲ್ಲ ಕೊಟ್ಟಿರ್ತಾರೆ, ನಾವು ನಂಬ್ಕೊಂಡು ಬರ್ತೀವಿ ಎಲ್ಲ ಚೆನ್ನಾಗಾಗುತ್ತೆ ಅಂತ ಎಲ್ಲ. ಅದಕ್ಕಿಂತ ಯಾವ್ದಾದ್ರು ಜ್ಯೋತಿಷಾಲಯಕ್ಕೆ ಹೋದ್ರೆ ಅಲ್ಲೂ ಹೇಳ್ತಾರಲ್ವ. ಮೊನ್ನೆ ಯಾರೋ ಎಲ್ಲೋ ನಿಂತ್ಕೊಂಡಾಗ ಬಸ್ ಸ್ಟ್ಯಾಂಡಲ್ಲಿ ಯಾವುದೋ ಒಂದು ಲೇಡಿ ಬಂದು, ಹಸ್ತ ನೋಡ್ತೀವಿ, ನಿಮ್ಮದು ಕೈ ನೋಡ್ತೀವಿ, ಭವಿಷ್ಯ ಹೇಳ್ತೀವಿ ಅಂತ ಬಂದರು. 2-3 ಜನ ನಾವು ನಿಂತ್ಕೊಂಡಿದ್ವಿ, ಯಾವುದೋ ಊರಲ್ಲಿ, ಹುಬ್ಳಿನಲ್ಲ ಎಲ್ಲೋ ನೆನಪಿಲ್ಲ ನನಗೆ. ಓಕೆ, ಹುಬ್ಳಿಲಿ ಅವ್ರ ಕೈ ನೋಡ್ದೇ ಹೇಳ್ತಾ ಇದ್ದಾರೆ, ನಿನಗೆ ದೇವರ ಆಶೀರ್ವಾದ ಉಂಟು, ನಿನಗೆ ಒಳ್ಳೆ ಭವಿಷ್ಯ ಉಂಟು ಅಂತ. ಅದು ಕೇಳಿಸ್ಕೊಳ್ಳೋಕೆ ಏನಾಗುತ್ತೆ, ಖುಷಿ ಆಗುತ್ತೆ. ಹೌದಾ, ಇಷ್ಟು ಹೇಳ್ತಾ ಇದ್ದಾರೆ ಅಂದಮೇಲೆ ಇನ್ನೂ ಏನೋ ಇರುತ್ತಂತ 10 ರೂಪಾಯಿ ಕೊಟ್ಟು ಹೇಳ್ಬಿಡಿ ಅಂತ ಹೇಳ್ತೀವಿ ನಾವು. ಅವ್ರ ಹತ್ರ ಹೋದ್ರೆ ಸಾಕಲ್ಲ, ಅದಕ್ಕೆ ಧ್ಯಾನ ಕೇಂದ್ರಕ್ಕೆ ಯಾಕೆ ಹೋಗಿ 5 ದಿನ ಟೈಮ್ ವೇಸ್ಟ್ ಮಾಡಿ ಕೂತ್ಕೊಂಡು, ಕೌನ್ಸಿಲರ್ ಕಾಯ್ತಾ ಕೂತ್ಕೊಂಡು, ಅವ್ರಿಗೆ ಪಾಕೆಟ್ ಮನಿ ಕೊಟ್ಟು, ಅವ್ರ ಹತ್ರ ನೀವು ಇದಿಷ್ಟೇ, ನಾಳೆ ನಿನಗೆ ಒಳ್ಳೆ ಭವಿಷ್ಯ ಇದೆ ಆಯಿತಾ? ಏನಪ್ಪ ಅಂದರೆ ಅವ್ರು ಸ್ವಲ್ಪ ಡೇಟ್ ಎಲ್ಲ ಹೇಳ್ತಾರೆ, ಇವ್ರು ಡೇಟ್ ಹೇಳಲ್ಲ ಅಷ್ಟೇ. ಬೇರೆ ಏನಾರು ಡಿಫ್ರೆನ್ಸ್ ಇದೆಯಾ? ನೀವು ಯಾವ ಧ್ಯಾನಕ್ಕಾದರೂ ಹೋಗಿ, ಎಲ್ಲಾದರೂ ಹೋಗಿ ದೇವ್ರ ವಾಕ್ಯ ಆಲಿಸಿ, ಒಳಗೆ ಅರ್ಥ ಆಗಬೇಕು. ನನ್ನಂಥ ದೊಡ್ಡ ಪಾಪಿ ಯಾರೂ ಇಲ್ಲ, ನನಗೆ ಸ್ವರ್ಗಕ್ಕೆ ಹೋಗೋಕ್ಕೆ ಯಾವ ಯೋಗ್ಯತೆಯೂ ಇಲ್ಲ, ನಾನು ಖಂಡಿತವಾಗಲೂ ನರಕಕ್ಕೆ ಹೋಗೋದು. ಆದರೆ ಕರುಣಾಮಯಿ ದೇವರು ವಿಶ್ವಾಸ ಇಟ್ಟು ಪಾಪ ಬಿಟ್ಟು ದೇವ್ರ ಕಡೆಗೆ ತಿರುಗೋವನಿಗೆ ಒಂದು ದಾರಿ ಇಟ್ಟಿದ್ದಾರೆ, ಒಂದೇ ಒಂದು ದಾರಿ ಇಟ್ಟಿದ್ದಾರೆ. ಆ ದಾರಿ ಯೇಸು ಕ್ರಿಸ್ತರು. ಅವರಲ್ಲಿ ವಿಶ್ವಾಸ ಇಟ್ಟವನಿಗೆ, ಪಾಪ ಜೀವನಕ್ಕೆ ವಿಮುಖನಾಗಿ ಆತನಲ್ಲಿ ವಿಶ್ವಾಸ ಇಟ್ಟವನಿಗೆ, ಆತನ ನಾಮದಲ್ಲಿ ನಂಬಿಕೆ ಇಟ್ಟವನಿಗೆ ಪಾಪ ಕ್ಷಮೆ ಸಿಗ್ತದೆ, ಪಾಪ ವಿಮೋಚನೆ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ ಎಂದು ಬೋಧನೆ ಎಲ್ಲಿಂದ ಸಿಗುತ್ತೆ? ಶುಭ ಸಂದೇಶದಿಂದ ಸಿಗುತ್ತೆ. ಇದು ಅರ್ಥ ಆಗಬೇಕು.
ಅರ್ಥ ಆದ್ರೆ ನೀವು ಪಾಸ್. ನೋಡಿ, ಪವಿತ್ರಾತ್ಮರು ಪಂಚಾಶತ್ತಮ ಹಬ್ಬದ ದಿನದಂದು ಅಪಸ್ತೋಲರ ಮೇಲೆ ಕೆನ್ನಾಲಿಗೆ ರೂಪದಲ್ಲಿ ಇಳಿದು ಬಂದರು. ಅಪಸ್ತೋಲರು ಎದ್ದು ನಿಂತ್ಕೊಂಡು ಏನು ಮಾಡಿದರು? ಪ್ರಬೋಧನೆ ಮಾಡಿದರು. ಪ್ರೇಷಿತರ ಕಾರ್ಯಕಲಾಪಗಳಲ್ಲಿ ಇದೆ, ನೀವೆಲ್ಲರೂ ಓದಿರ್ತೀರಿ 2ನೇ ಅಧ್ಯಾಯದಲ್ಲಿ ಅಲ್ವಾ? ಪೇತ್ರ ಎದ್ದು ನಿಂತ್ಕೊಂಡು ಅಲ್ಲೇನಾದರೂ ಯಾರ್ದಾದ್ರೂ ಫೋನ್ ನಂಬರ್ ಹೇಳಿದ್ರಾ? ಹಾಂ, ಯಾರ್ದಾದ್ರೂ ಹೆಸರು ಇಲ್ಲಿ ಯಾರೋ ಆ ಅಂತೋನಿ ಅಂತ ಇದ್ದಾರೆ ಅಂತ ಹೇಳಿದ್ರಾ? ಹಾಂ, ಇಲ್ಲಿ ನನಗೊಬ್ಬರದ್ದು ತೋರಿಸ್ತಾ ಇದ್ದಾರೆ ಜಿ ಅಂತ, GLEN ಗ್ಲೆನ್ ಯಾರಿದ್ದಾರೆ? ಇಲ್ಲೇ ಕೂತ್ಕೊಂಡಿದ್ದಾನೆ ಅಂತ ಹೇಳಿದ್ರಾ? ಏನು ಹೇಳಲಿಲ್ಲ. ಯಾರ್ದು ಹೆಸರು ಹೇಳಲಿಲ್ಲ, ಕುಲ ಹೇಳಲಿಲ್ಲ, ಗೋತ್ರ ಹೇಳಲಿಲ್ಲ, ಡೇಟ್ ಆಫ್ ಬರ್ತ್ ಹೇಳಲಿಲ್ಲ, ಕಾರ್ ನಂಬರ್ ಹೇಳಲಿಲ್ಲ, ಫೋನ್ ನಂಬರು ಹೇಳಲಿಲ್ಲ, ನಿಮ್ಮ ಮನೇಲಿ ಎಷ್ಟು ರೂಮ್ ಇದೆ ಅಂತಲೂ ಹೇಳಲಿಲ್ಲ, ಯಾವುದೂ ಹೇಳಲಿಲ್ಲ, ನಿಮ್ಮ ಕಾಯಿಲೆನೂ ಹೇಳಲಿಲ್ಲ, ಏನೂ ಹೇಳಲಿಲ್ಲ. ಏನು ಹೇಳಿದ್ರು ಗೊತ್ತಾ? ಹಳೆಯ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಪ್ರವಾದನೆ ಮಾಡಿದಂಥ ವಿಷಯವನ್ನು ಎತ್ತಿ ಅದು ಹೇಳಿದ್ದು ಈ ಯೇಸು ಕ್ರಿಸ್ತನ ಕುರಿತಾಗಿ, ದಾವಿದ ವಂಶದಲ್ಲಿ ಹುಟ್ಟಿದ ಈ ಯೇಸು ಕ್ರಿಸ್ತನ ಕುರಿತಾಗಿ ಹೇಳಿದ್ದು, ಈ ಯೇಸು ಕ್ರಿಸ್ತರನ್ನು ನೀವೇ ಶಿಲುಬೆಗೆ ಏರಿಸಿದ್ದೀರಿ, ಆದರೆ ದೇವರು ಅವ್ರನ್ನ 3ನೇ ದಿನ ಪುನರುತ್ಥಾನಗೊಳಿಸಿದ್ದಾರೆ, ಅದಕ್ಕೆ ನಾವೇ ಸಾಕ್ಷಿಗಳು ಅಂತ ಯೇಸು ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಕುರಿತಾಗಿ ಅವರು ಬೋಧನೆ ಮಾಡಿದರು. ಬೇರೆ ಏನು ಅಲ್ಲಿ ಗಿಮಿಕ್ಸ್ ಮಾಡಿ ತೋರಿಸಿಲ್ಲ, ಸರ್ಕಸ್ ಮಾಡಿ ತೋರಿಸಿಲ್ಲ, ಯಾರ್ದು ಹೆಸರು ಹೇಳಲಿಲ್ಲ, ಅಲ್ಲಿ ಯಾವುದು ಕುಷ್ಠರೋಗಿನ ಮುಟ್ಟಿ ಗುಣ ಮಾಡಿ ತೋರಿಸಿಲ್ಲ, ಸತ್ತವ್ರನ್ನ ಠಕ್ ಅಂತ ಎಬ್ಸಿ ತೋರಿಸಿಲ್ಲ, ಯಾರನ್ನೂ ಬೀಳಿಸಿಲ್ಲ, ಯಾರನ್ನೂ ಎಬ್ಸಿಲ್ಲ, ಏನೂ ಮಾಡಿಲ್ಲ. ಇಷ್ಟು ಕೇಳಿದಾಗ ಬೈಬಲ್ ಹೇಳುತ್ತೆ 2ನೇ ಅಧ್ಯಾಯ 37ನೇ ವಾಕ್ಯದಲ್ಲಿ, ಪೇತ್ರನ ಬೋಧನೆಯನ್ನು ಆಲಿಸಿದ ಅವರ ಹೃದಯದಲ್ಲಿ ಏನಾಯ್ತಂತೆ? ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಹಲಗು ನೆಟ್ಟಂತಾಯಿತು. ಯಾವುದನ್ನು ಕೇಳಿದ? ಏನು ಪೇತ್ರ ಬೋಧನೆ ಮಾಡಿದ್ರೋ ಯೇಸುಕ್ರಿಸ್ತನ ಕುರಿತಾಗಿ, ಇದನ್ನು ಕೇಳಿದಾಗ ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು. ಏನು ಹೇಳಿದ್ರು ಗೊತ್ತಾ? ಅವ್ರು ಹೇಳಿದ್ದಿಷ್ಟೇ. ಇವತ್ತು ನನಗೂ ನಿಮಗೂ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದರೆ, ಯೇಸುಕ್ರಿಸ್ತರು ಶಿಲುಬೆ ಮೇಲೆ ಸಾಯಲಿಕ್ಕೆ ನೀನೇ ಕಾರಣ. ನೀನು ಮಾಡಿದ ಪ್ರತಿಯೊಂದು ಪಾಪಗಳು ಯೇಸುವಿನ ದೇಹದಲ್ಲಿ ಗಾಯಗಳಾಯಿತು. ಯೇಸು ಕ್ರಿಸ್ತರಿಗೆ ಅಷ್ಟೊಂದು ಬಾಸುಂಡೆಗಳು ಬರಲಿಕ್ಕೆ ಕಾರಣ ನಿನ್ನ ಪಾಪದ್ರೋಹಗಳೇ ಕಾರಣ. ನೀನು ಬಾಯಿ ಮಾತಿನಿಂದ, ಕ್ರಿಯೆಯಿಂದ, ಕರ್ತವ್ಯ ಲೋಪದಿಂದ, ನಿನ್ನ ನೋಟದಿಂದ, ನಿನ್ನ ಮನಸ್ಸಿನಲ್ಲಿನ ದುರಾಲೋಚನೆಯಿಂದ ಮಾಡಿದಂಥ ಸಕಲ ಪಾಪಗಳು ನಿನ್ನ ಶರೀರವನ್ನು ಸುಖಪಡಿಸ್ಕೊಳ್ಳಿಕ್ಕೋಸ್ಕರ, ಇನ್ ಆರ್ಡರ್ ಟು ಫುಲ್ಫಿಲ್ ಯುವರ್ ಲಸ್ಟ್ಫುಲ್ ಡಿಸೈರ್ಸ್, ನಿನ್ನ ಶರೀರದ ಇಚ್ಛೆಗಳನ್ನು, ದುರಿಚ್ಛೆಗಳನ್ನು ತೃಪ್ತಿಪಡಿಸ್ಕೊಳ್ಳಿಕ್ಕೋಸ್ಕರ ನೀನು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ, ದೇವರ ವಾಕ್ಯಕ್ಕೆ ವಿರುದ್ಧವಾಗಿ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಬದುಕಿದ ಆ ಬದುಕಿದೆಯಲ್ವಾ, ನಿನ್ನ ಆ ಪಾಪಮಯವಾದ ಬದುಕು, ಆ ಸ್ವಾರ್ಥಮಯವಾದ ಬದುಕು, ಅದರ ಪರಿಣಾಮ ಯೇಸು ಗಾಯಗೊಂಡರು. ಯೇಸು ಅದಕ್ಕೋಸ್ಕರನೇ ರಕ್ತ ಸುರಿಸ್ಬೇಕಾಗಿ ಬಂತು. ದೇವರು ಮನುಷ್ಯನಾಗಿ ಬಂದು ಶಿಲುಬೆ ಮೇಲೆ ಶಾಪಗ್ರಸ್ತನಾಗಿ ಸಾಯಬೇಕಾಗಿ ಬಂತು, ಚಾಟಿ ಏಟು ತಿನ್ನಬೇಕಾಗಿ ಬಂತು, ನಗ್ನನಾಗಬೇಕಾಗಿ ಬಂತು, ಕೊನೆಯ ತೊಟ್ಟು ರಕ್ತವನ್ನು ಸುರಿಸ್ಬೇಕಾಗಿ ಬಂತು ಅಂತ ಇವತ್ತು ಹೇಳೋದಾದ್ರೆ ಅದೇ ಹೇಳೋದು, ಬೇರೆ ಏನಿಲ್ಲ. ಇದನ್ನು ಕೇಳಿಸ್ಕೊಂಡಾಗ ಅವ್ರ ಹೃದಯದಲ್ಲಿ ಏನು ಬಂತು? ಅಲಗು ನೆಟ್ಟಂತಾಯಿತು. ಅಯ್ಯೋ, ನಾವು ಕೊಂದುವ ಯೇಸುವನ್ನು, ನಮ್ಮಿಂದ ಯೇಸು ಸತ್ರ, ನಮ್ಮ ಪಾಪಗಳಿಗಾಗಿ ಯೇಸು ಸತ್ರ, ನಾವೆಂಥ ದ್ರೋಹಿಗಳು, ಈಗ ನಾವೇನು ಮಾಡಬೇಕು? ನೆಕ್ಸ್ಟ್ ಕ್ವಶನ್ನೇ ಅವರು ಅದು ಕೇಳ್ತಾ ಇದ್ದಾರೆ. ಅವರು ಪ್ರೇಷಿತರನ್ನು ಉದ್ದೇಶಿಸಿ ಸಹೋದರರೇ, ಈಗ ನಾವು ಮಾಡಬೇಕಾದದ್ದು ಏನು? ಈಗ ನಾವೇನು ಮಾಡಬೇಕು ಹೇಳಿ? ನೀವು ಹೇಳ್ತಾ ಇದ್ದೀರಿ ನಮ್ಮಿಂದ ಯೇಸು ಸತ್ರು ಅಂತ, ನಿಜಾನೇ. ಅದರ ಅರ್ಥ ಏನು ಗೊತ್ತಾ? ಅವ್ರು ಒಪ್ಕೊಬಿಟ್ರು ನಾವು ಪಾಪಿಗಳು ಅಂತ. ನಾವು ಪಾಪ ಮಾಡಿದ್ದೀವಿ, ನಮ್ಮ ಪಾಪ ಯೇಸುವನ್ನು ದಂಡಿಸಿದೆ. ಶಿಕ್ಷೆಗೊಳಗಾದ ನನ್ನ ರಕ್ಷೆಗಾಗಿ, ಪೆಟ್ಟು ತಿಂದ ನನ್ನ ಸ್ವಸ್ಥತೆಗಾಗಿ, ಸ್ವಸ್ಥತೆ ಅಂದರೆ ಮೈಕೈನೂ ಗುಣ ಆಗ್ಲಿಕ್ಕಲ್ಲ, ಪಾಪ ಎಂಬ ರೋಗ ಸ್ವಸ್ಥವಾಗಲಿಕ್ಕೋಸ್ಕರ, ಆತ್ಮದಲ್ಲಿದ್ದ ಪಾಪ ಎಂಬ ರೋಗ ಹೀಲಾಗಲಿಕ್ಕೋಸ್ಕರ, ಒಂದು ಆತ್ಮಿಕ ಸೌಖ್ಯಕ್ಕೋಸ್ಕರ, ಶರೀರದ ಸೌಖ್ಯಕ್ಕೋಸ್ಕರ ಅಲ್ಲ ಯೇಸು ಗಾಯಗೊಂಡಿದ್ದು. ಇವತ್ತು ಅದು ಕೂಡ ಪಿಶಾಚಿ ವಂಚನೆ ಮುಖಾಂತರ ತಗೊಂಡು ಹೋಗ್ತಾ ಇದ್ದಾನೆ. ಯೇಸು ಗಾಯಗೊಂಡಿದ್ದು ನಿಮಗೆ ಶರೀರದಲ್ಲಿ ಸೌಖ್ಯ ಸಿಗಲಿಕ್ಕೆ ಅಂತ. ನೀನು ತಿನ್ಕೊಂಡು ಕುಡ್ಕೊಂಡು ಮಜಾ ಮಾಡ್ಕೊಂಡು ಊರು ಸುತ್ತಕೊಂಡು ಹರಟೆ ಹೊಡ್ಕೊಂಡು ಸಿನಿಮಾ ನೋಡಿಕೊಂಡು ಬದುಕು. ಯೇಸು ಗಾಯಗೊಂಡಿದ್ದಾರೆ ನೀನು ಸೌಖ್ಯ ಕೊಡಲಿಕ್ಕೆ. ಎಂಥ ಫೂಲಿಶ್ನೆಸ್! ಅಷ್ಟು ಚೀಪಲ್ಲ ಯೇಸುವಿನ ಗಾಯಗಳು. ಯೇಸು ಕ್ರಿಸ್ತರು ಗಾಯಗೊಂಡಿದ್ದು
ನಿನಗೆ ಶರೀರದಲ್ಲಿ ಬಂದಿರೋ ರೋಗಕ್ಕೆ ಸೌಖ್ಯ ಕೊಡಲಿಕ್ಕಲ್ಲ, ನಿನ್ನ ಆತ್ಮದಲ್ಲಿ ಯಾರಿಂದಲೂ ವಾಸಿ ಮಾಡಲಾಗದೇ ಇರತಕ್ಕಂತಹ, ಯಾವ ಡಾಕ್ಟ್ರಿಗೂ ಯಾವ ಮಂತ್ರವಾದಿಗೂ ಯಾವ ಮನುಷ್ಯನಿಗೂ ವಾಸಿ ಮಾಡಲಿಕ್ಕಾಗದೇ ಇರತಕ್ಕಂಥ ಒಂದು ರೋಗ ನಿನ್ನ ಆತ್ಮದ ಒಳಗಡೆ ಇತ್ತು, ಸಿನ್. ಅದನ್ನು ಹೀಲ್ ಮಾಡಲಿಕ್ಕೆ, ಆ ಸೌಖ್ಯವನ್ನು ಕೊಡಲಿಕ್ಕೇ ಅವ್ರು ಗಾಯಗೊಂಡಿದ್ದು. ಅದಲ್ಲದೆ ಯಾವುದೋ ತಲೆನೋವು, ಮೈಕೆ ನೋವು, ಕ್ಯಾನ್ಸರು, ಇನ್ನೊಂದು ವಾಸಿ ಮಾಡಲಿಕ್ಕಲ್ಲ. ಅದಕ್ಕೆ ಏಸು ಗಾಯಗೊಳ್ಳೋ ಅವಶ್ಯಕತೆಯೂ ಇರಲಿಲ್ಲ. ಯಾಕೆಂದರೆ ಏಸು ಗಾಯಗೊಳ್ಳೋಕ್ಕಿಂತ ಮುಂಚೆನೇ ಅದೆಲ್ಲ ಆಗ್ತಾಯಿತ್ತು. ಹಳೆ ಒಡಂಬಡಿಕೆಯಲ್ಲಿ ರೋಗ ವಾಸಿ ಆಗಿಲ್ವಾ? ಕುಷ್ಠರೋಗಿ ನಾಮನ್ ಬಂದು ಸೌಖ್ಯ ಪಡ್ಕೊಂಡು ಹೋಗಿಲ್ವಾ? ಹಿಚ್ಕಿಯ ಕಾಯಿಲೆಯಿಂದ ಬಿದ್ದಾಗ ದೇವ್ರ ಕಡೆಗೆ ತಿರುಗಿ ಪ್ರಾರ್ಥನೆ ಮಾಡಿದಾಗ ಸೌಖ್ಯ ಪಡ್ಕೊಂಡಿಲ್ವಾ? ಪಡ್ಕೊಂಡ್ರು. ರೋಗ ಸೌಖ್ಯ ಹಳೆ ಒಡಂಬಡಿಕೆಯಲ್ಲೂ ಇದೆ, ಹೊಸ ಒಡಂಬಡಿಕೆಯಲ್ಲೂ ಇದೆ. ಆದರೆ ಇವತ್ತು ಸೈತಾನ ದುರುಪಯೋಗ ಮಾಡ್ತಾ ಇದ್ದಾನೆ ಕೆಲವೊಂದು ವಾಕ್ಯಗಳನ್ನು, ಕೆಲವೊಂದು ಬೋಧಕರ ಬಾಯಿ ಮುಖಾಂತರವಾಗಿ ಪಿಶಾಚಿ ಉಪಯೋಗಿಸ್ತಾ ಇದ್ದಾನೆ. 1 ಪೇತ್ರ 2:24 ವಾಕ್ಯ ಹೇಳುತ್ತೆ. ಏನಂತ ಹೇಳುತ್ತೆ? ಬಯರ್ಟ್ ಮಾಡಿ ಕೆಲವರು ಹೇಳ್ತಾನೆ ಇರ್ತಾರೆ 24 ಗಂಟೆ. ಅದನ್ನೇ ವಾಕ್ಯ ಬಯರ್ಟ್ ಮಾಡಿ ಹೇಳೋದು ತಪ್ಪು ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಇಟ್ ಈಸ್ ವೆರಿ ಗುಡ್ ಪ್ರಾಕ್ಟೀಸ್, ತುಂಬ ಒಳ್ಳೆಯದೇ. ವಾಕ್ಯವನ್ನು ಬಯರ್ಟ್ ಮಾಡಿ ಬಾಯಲ್ಲಿ ಹೇಳೋದು ಒಳ್ಳೆ ಅಭ್ಯಾಸನೇ, ಕೆಟ್ಟದ್ದಲ್ಲ. ಆದರೆ ಅದರ ಉದ್ದೇಶ ಸರಿ ಇಲ್ಲದೆ ಇದ್ದರೆ ಅದು ಸರಿಯಿಲ್ಲ. ಏನು ಹೇಳುತ್ತೆ ವಾಕ್ಯ? ನಾವು ಪಾಪದ ಪಾಲಿಗೆ ತುಂಬ ಇಂಪಾರ್ಟೆಂಟ್. ನಾವು ಪಾಪದ ಪಾಲಿಗೆ ಸತ್ತು ಯಾವುದಕ್ಕೋಸ್ಕರ ಜೀವಿಸುವಂತೆ? ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಓಕೆ. ಬೈ ಹಿಸ್ ವೂಂಡ್ಸ್, ಅವರ ಗಾಯಗಳಿಂದ ನೀವು ಗುಣ ಹೊಂದಿದಿರಿ. ಅವರ ಗಾಯಗಳಿಂದ ಇಲ್ಲಿ ಗುಣ ಹೊಂದಬೇಕಾದ್ರೆ ಕಾಯಿಲೆ ಯಾವುದಾಗಾದ್ರೆ? ಇಲ್ಲೇ ಹೇಳ್ತಾ ಇದೆಯಲ್ಲ ಪಾಪ. ಹಿ ಹಿಮ್ಸೆಲ್ಫ್ ಬೋರ್ ಆರ್ ಸಿನ್ಸ್ ಇನ್ ಹಿಸ್ ಬಾಡಿ ಆನ್ ದ ಕ್ರಾಸ್. ಕ್ಲಿಯರ್ ಆಗಿದೆ. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಎಲ್ಲಿ ಹೊತ್ಕೊಂಡ್ರು ನಮ್ಮ ಪಾಪ ಅಂತ ನೋಡುವಾಗ ಅವರ ಶರೀರದಲ್ಲಾದ ಒಂದೊಂದು ಗಾಯಗಳು, ಆ ಚಾಟಿ ಏಟುಗಳು, ಅದೇನು ಕೇಳಿದರೆ ನನ್ನ ಪಾಪ ಅವರು ಹೊತ್ಕೊಂಡಿದ್ದು. ನಾನು ಈ ದೇಹದಲ್ಲಿ ಮಾಡಿದ ಪಾಪ ಪರಿಹಾರ ಮಾಡಲಿಕ್ಕೋಸ್ಕರ, ವಾಸಿ ಮಾಡಲಿಕ್ಕೋಸ್ಕರ, ಗುಣಪಡಿಸೋದಕ್ಕೋಸ್ಕರ ಯೇಸು ಕ್ರಿಸ್ತರು ತಮ್ಮ ದೇಹದಲ್ಲಿ ಅದನ್ನು ಹೊತ್ಕೊಂಡಿದ್ದು. ಅದಲ್ಲ ಕ್ಯಾನ್ಸರ್ ಹೊತ್ಕೊಂಡಿದ್ದಲ್ಲ, ಅಥವಾ ಇನ್ಯಾವುದೋ ಕಾಯಿಲೆ ಹೊತ್ಕೊಂಡಿದ್ದಲ್ಲ. ಅದೇನು ದೊಡ್ಡ ಪ್ರಾಬ್ಲಮ್ ಅಲ್ಲ ದೇವರಿಗೆ. ನಮಗೆ ದೊಡ್ಡ ಪ್ರಾಬ್ಲಮ್ ಇರ್ಬೋದು, ಆದರೆ ನಿಜವಾಗಲೂ ನಮಗೆ ದೊಡ್ಡ ಪ್ರಾಬ್ಲಮ್ ಸಿನ್, ಪಾಪ. ನಿನ್ನೊಳಗಡೆ ಪಾಪ ಇದ್ದರೆ ನಿನಗೆ ದೇವ್ರನ್ನ ಪ್ರೀತಿ ಮಾಡೋಕ್ಕಾಗಲ್ಲ, ಯಾರನ್ನೂ ಪ್ರೀತಿ ಮಾಡೋಕ್ಕಾಗಲ್ಲ. ಒಂದು ಮಾಡ್ಬೋದು, ನಿನಗೆ ನಿನ್ನನ್ನು ಪ್ರೀತಿ ಮಾಡ್ಬೋದು. ನಿನ್ನನ್ನು ಪ್ರೀತಿ ಮಾಡೋದು ಅಂದರೆ ಸ್ವಾರ್ಥಭರಿತ ಜೀವನ ಜೀವಿಸಲಿಕ್ಕೆ ಯೇಸು ಬೇಕಾಗಿಲ್ಲ. ಈ ಸೆಲ್ಫ್ ಸೆಂಟರ್ಡ್ ಲೈಫ್ನ ಲೀಡ್ ಮಾಡಲಿಕ್ಕೆ ಜೀಸಸ್ ಬೇಕಾಗಿಲ್ಲ. ನಿನ್ನೊಳಗಡೆ ಇರ್ತಕ್ಕಂಥ ಸಿನ್ ಏನು ಮಾಡುತ್ತೆ ಗೊತ್ತಾ? ನಿನ್ನೊಳಗಡೆ ಇರ್ತಕ್ಕಂಥ ಸಿನ್ ಅಥವಾ ಪಿಶಾಚಿ ಏನು ಮಾಡುತ್ತೆ ಗೊತ್ತಾ? ನೀನು ಸುಖವಾಗಿ ಹೇಗೆ ಬದುಕ್ಬೋದು ಗೊತ್ತಾ? ನೋಡು, ಅದು ನೋಡು, ಅದು ನೋಡು, ಇದು ನೋಡು, ಬರೀ ಲೋಕನೇ ತೋರಿಸೋದು. ಪಿಶಾಚಿ ಯಾವತ್ತೂ ಶಿಲುಬೆ ತೋರಿಸ್ಕೊಡಲ್ಲ. ಪಿಶಾಚಿ ಯಾವತ್ತೂ ಕೂಡ ಶುಭ ಸಂದೇಶ ತೋರಿಸ್ಕೊಡೋದಿಲ್ಲ. ಪಿಶಾಚಿ ಯಾವತ್ತೂ ಕೂಡ ಸ್ವರ್ಗದ ಕಡೆಗೆ ತೋರಿಸೋದಿಲ್ಲ, ಮೇಲಿನವುಗಳ ಕಡೆಗೆ ಗಮನ ಹರಿಸೋಂಗೆ ಮಾಡೋದಿಲ್ಲ. ನನ್ನೊಳಗಡೆ ಪಾಪ ಇದ್ದಾಗ ಪಿಶಾಚಿ ಏನು ಮಾಡ್ತಾನೆ ಗೊತ್ತಾ? ನನ್ನನ್ನು ಬರೀ ಲೋಕದ ಕಡೆಗೇನೆ ತಿರುಗಿಸ್ತಾನೆ. ಅಲ್ಲಿ ನೋಡು, ಅವ್ರನ್ನ ನೋಡು, ಇವ್ರು ನೋಡು, ಅದು ನೋಡು, ಇದು ನೋಡು. ಆವಾಗ ನಮಗೇನು ಅನ್ಸುತ್ತೆ? ಇದು ಯಾವುದು ನಮಗಿಲ್ವಲ್ಲ, ಹಾಗಾದರೆ ಇದು ನಮ್ಮ ಕೊರತೆ, ಇದು ಸರಿಯಾಗಬೇಕು. ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು, ವಾಕ್ಯ ಹೇಳಬೇಕು, ಧ್ಯಾನಕ್ಕೆ ಹೋಗಬೇಕು. ಎಷ್ಟೊಂದು ವಂಚನೆಯಲ್ಲಿ ನಾವಿವತ್ತು ಬದುಕ್ತಾ ಇದ್ದೀವಿ ಪ್ರೀತಿಯ ಸಹೋದರ ಸಹೋದರಿಯರೇ. ನಿಮ್ಮೂರಲ್ಲಿ ಪುಣ್ಯಕ್ಷೇತ್ರ ಇದೆಯಾ? ಪಿಲಿಗ್ರಿಮ್ ಸೆಂಟರ್ಸ್ ಇದೆಯಾ? ಇದೆ. ಪುಣ್ಯಕ್ಷೇತ್ರಗಳಿದೆಯಾ ಪ್ರಪಂಚದಲ್ಲಿ? ಹೋಗ್ತಾರಾ ಜನಗಳು? ನೀವು ಹೋಗ್ತೀರಾ? ಯಾಕೆ ಪುಣ್ಯಕ್ಷೇತ್ರಕ್ಕೆ ಹೋಗಲ್ವಾ? ಯಾಕೆ ಹೋಗ್ತೀರಿ ಹೇಳಿ ನನಗೆ? ಪುಣ್ಯಕ್ಷೇತ್ರಕ್ಕೆ ಹೋಗೋರು ಎಲ್ಲರೂ ಕೂಡ ಯಾಕೆ ಹೋಗ್ತಾರೆ ಕೇಳಿದರೆ, ಅವ್ರು ಏನು ಅಂದ್ಕೊಂಡಿದ್ದಾರೋ ಅದು
ಆಗಬೇಕು, ನೆರವೇರಬೇಕು, ಅದು ಸಿಗಬೇಕು, ಒಳ್ಳೆಯದಾಗಬೇಕು, ಅವ್ರ ಲೆಕ್ಕದಲ್ಲಿ ಒಳ್ಳೆಯದಾಗಬೇಕು. ಅದಕ್ಕೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ತಲೆ ಬಳಸ್ಕೊಂಡು ತಲೆ ಕೂದಲು ಕೊಡೋರು ಇದ್ದಾರೆ, ಅಥವಾ ಇನ್ನೇನೇನೋ ಮಾಡೋರು ಇದ್ದಾರೆ, ದುಡ್ಡು ಕಾಸು ಕೊಡೋರು ಇದ್ದಾರೆ. ಹೋದಲ್ಲೆಲ್ಲ ಎಚ್ಚರಿಸ್ತಾ ಇದ್ದೀವಿ, ನೀವು ಎಚ್ಚೆತ್ಕೊಳ್ಳಿ, ನೀವು ಎಚ್ಚರಿಸ್ರಿ. ಕೇರಳದಲ್ಲಿ ಒಂದು ಜಾಗ ಇದೆ, ನಿಮ್ಮೂರಲ್ಲೂ ಬಂದಿದೆಯಲ್ಲೋ ಗೊತ್ತಿಲ್ಲ, ಬರುತ್ತೆ ಬಂದಿಲ್ಲ ಅಂದರೆ. ಜಾಗದ ಹೆಸರು ಬೇಡ, ಆದರೆ ಒಂದು ರಿಟ್ರೀಟ್ ಸೆಂಟ್ರ್ ಹೆಸರಿದೆ, ಕೃಪಾಸನ ಅಂತ. ಕೇಳಿದ್ದೀರಾ? ಹೋಗಿದ್ದೀರಾ? ಕ್ಯಾಂಡ್ಲ್ ಕೊಟ್ಟಿದ್ದಾರಾ? ಪೇಪರ್ ಕೊಡ್ತಾರೆ. ಆ ಪೇಪರ್ನ ಅರ್ದು ಕೂಡ ತಿಂದವರು ಇದ್ದಾರೆ, ಗೊತ್ತಾ ನಿಮಗೆ? ಪೇಪರ್ನ ಅರ್ದು ತಿಂದವರು ಇದ್ದಾರೆ. ಕೃಪಾಸನದಲ್ಲಿ ಕೊಡೋ ಪೇಪರ್ನ ತಿಂದ ಮೇಲೆ ಹೊಟ್ಟೆಯಲ್ಲಿರೋ ಗಡ್ಡೆ ಹೋಯ್ತು ಅಂದವರು ಇದ್ದಾರೆ, ಕಾಯಿಲೆ ವಾಯಿಸಿ ಆಯಿತು ಅಂದವರು ಇದ್ದಾರೆ. ಕೃಪಾಸನದಲ್ಲಿ ಮದರ್ ಮೇರಿ ಇದ್ದಾರಂತೆ, ಅಲ್ಲಿ ಅದ್ಭುತ ಮಾಡ್ತಾರಂತೆ ಹೇಳಿ ಜನರನ್ನು ಮದರ್ ಮೇರಿ ಹೆಸರಿನಲ್ಲಿ ಆಕರ್ಷಿಸುವ ಒಂದು ಪೈಶಾಚಿಕ ಕೇಂದ್ರ. ಹೋಗ್ತಾ ಇರೋ ಮೆಜಾರಿಟಿ ಕಥೋಲಿಕ ಕ್ರೈಸ್ತರು ಏನು ಕೊಡ್ತಾರೆ? ಕಲರ್ ಕ್ಯಾಂಡಲ್ ಕೊಡ್ತಾರೆ, ಕಟ್ಕೊಳ್ಳಿಕ್ಕೆ ತಗಡು ಕೊಡ್ತಾರೆ, ಇನ್ನೇನೇನೋ ಕೊಡ್ತಾರೆ. ಒಂದೊಂದು ದಿವಸದ ಒಂದೊಂದು ಪ್ರಾರ್ಥನೆ, ಇದನ್ನು ಮಾಡಿದರೆ ಈ ಥರ ಆಗುತ್ತೆ, ಅದ್ಭುತ ಆಗುತ್ತೆ, ಆಶೀರ್ವಾದ ಸಿಗುತ್ತೆ, ಕೆಲಸ ಸಿಗುತ್ತೆ, ಪ್ರಮೋಷನ್ ಸಿಗುತ್ತೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತೆ. ಇಷ್ಟ ಸಿದ್ಧಿ, ಏನು ಇಷ್ಟಪಟ್ಟಿದ್ದೀರೋ ಅದೆಲ್ಲ ಆಗುತ್ತೆ. ಕರೆಕ್ಟಾ? ಜನ ಹೋಗ್ತಾ ಇದ್ದಾರಾ? ಸಿಗ್ತಾ ಇದೆಯಾ? ಸಿಗ್ತಾ ಇದೆ, ಸುಮ್ಮನೆ ಹೋಗಲ್ಲ ಜನ. ಒಳ್ಳೆ ಟೇಸ್ಟ್ ಇರೋ ಹೋಟ್ಲಾದರೆ ಜನ ಜಾಸ್ತಿ ಹೋಗ್ತಾರೆ. ಹಾಗೆ ಸಿಗ್ತಾ ಇರೋದ್ರಿಂದ ಜನ ಏನು ಮಾಡ್ತಾ ಇದ್ದಾರೆ? ಹೋಗ್ತಾ ಇದ್ದಾರೆ. ಜನಸಂಖ್ಯೆ ಜಾಸ್ತಿ ಆಗ್ತಾಯಿದೆ. ಹೋಗೋರೆಲ್ಲ ಮೆಜಾರಿಟಿ ಕಥೋಲಿಕ ಕ್ರೈಸ್ತರೇ. ಯಾಕೆ ಪ್ರೊಟೆಸ್ಟೆಂಟ್ಸ್ ಎಲ್ಲ ಜಾಸ್ತಿ ಹೋಗಲ್ಲ? ದೇವಮಾತೆ ಬಗ್ಗೆ ಪ್ರೀತಿ ಎಲ್ರಿಗೂ ಇದೆ. ಯೇಸುವನ್ನು ಪ್ರೀತಿಸುವವರು ಯೇಸುವಿನ ತಾಯಿಯನ್ನು ಖಂಡಿತವಾಗಲೂ ಪ್ರೀತಿಸಲೇಬೇಕು, ಪ್ರೀತಿ ಇದ್ದೇ ಇರುತ್ತೆ. ಇನ್ನು ಯೇಸು ತಾಯಿನ ಪ್ರೀತಿಸದೆ ಯೇಸುನ ಪ್ರೀತಿಸೋಕ್ಕೆ ಹೆಂಗಾಗುತ್ತೆ? ಸಾಧ್ಯನೇ ಇಲ್ಲ. ಆದರೆ ಅಂತಿಮ ಕಾಲದಲ್ಲಿ ಯೇಸು ಹೇಳ್ತಾರೆ, ನನ್ನ ಹೆಸರು ಹೇಳ್ಕೊಂಡು ಅನೇಕರು ಬರ್ತಾರೆ ಅಂತ. ಅದೇ ರೀತಿ ಮರಿಯಮ್ಮನವ್ರ ಹೆಸರು ಹೇಳ್ಕೊಂಡು ಪಿಶಾಚಿನೂ ಬರ್ತಾನೆ ಅನೇಕ ಕಡೆಗಳಲ್ಲಿ. ಯೇಸುನೇ ಹೇಳಿದ್ದಾರೆ, ಅಂತಿಮ ದಿವಸದಲ್ಲಿ ನನ್ನ ಹೆಸರು ಹೇಳಿಕೊಂಡು ಕ್ರಿಸ್ತ ಅಲ್ಲಿದ್ದಾನೆ, ಅಡವಿಯಲ್ಲಿದ್ದಾನೆ, ಆ ಕಾಡಲ್ಲಿದ್ದಾನೆ, ಆ ಗುಹೆಯಲ್ಲಿದ್ದಾನೆ, ಆ ಬೆಟ್ಟದ ಮೇಲಿದ್ದಾನೆ ಎಂದು ಅನೇಕರು ಹೇಳ್ತಾರೆ. ಹೋಗಬೇಡಿ, ಓಡಬೇಡಿ. ಯಾಕಂದರೆ ಬೈಬಲ್ ಏನು ಹೇಳುತ್ತೆ? ಕ್ರಿಸ್ತನು ನಿನ್ನ ಒಳಗಡೆ ಇದ್ದಾನೆ. ಕ್ರೈಸ್ಟ್ ಈಸ್ ಇನ್ ಯು, ದ ಹೋಪ್ ಆಫ್ ಗ್ಲೋರಿ. ಇಫ್ ಯು ಆರ್ ಎ ಟ್ರೂ ಕ್ರಿಶ್ಚಿಯನ್, ಟ್ರೂ ಬಿಲೀವರ್, ಕ್ರೈಸ್ಟ್ ಈಸ್ ಇನ್ ಯು. ವೇರ್ ಆರ್ ಯು ಗೋಯಿಂಗ್? ನೀನೊಬ್ಬ ನಿಜವಾದ ವಿಶ್ವಾಸಿ ಆದರೆ ನಿನ್ನ ಒಳಗಡೆ ಯಾರಿರ್ತಾರೆ? ಕ್ರಿಸ್ತನು ನಿನ್ನ ಒಳಗಡೆ ಇದ್ದಾನೆ. ವಾಟ್ ದ ಬೈಬಲ್ ಸೇಸ್, ಯುವರ್ ಬಾಡಿ ಈಸ್ ದ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಗಾಡ್ ಡ್ವೆಲ್ಸ್ ಇನ್ ಯು. ನಿನ್ನ ದೇಹ ದೇವರ ಆಲಯ, ದೇವರು ನಿನ್ನ ಒಳಗಡೆ ಇದ್ದಾರೆ. ನೀನು ಎಲ್ಲಿ ಹುಡ್ಕೊಂಡು ಹೋಗ್ತೀಯ ದೇವ್ರನ್ನ? ಇನ್ನು ಆರಾಧನೆ ಮಾಡಲಿಕ್ಕೆ, ಒಟ್ಟಾಗಿ ಸಭೆಯಾಗಿ ಸೇರಲಿಕ್ಕೆ ನಿನ್ನ ಲೋಕಲ್ ಚರ್ಚ್ ಇದೆ, ಒಂದು ಬಿಲ್ಡಿಂಗ್ ಕಟ್ಟಿಟ್ಟಿದ್ದೀವಿ, ಎಲ್ಲರೂ ಡೊನೇಷನ್ ಹಾಕಿ ಅಲ್ಲಿ ಹೋಗ್ತೀವಿ. ಯೇಸು ಕ್ರಿಸ್ತರ ಮರಣವನ್ನು, ಆ ಪ್ರೀತಿಯನ್ನು ಸ್ಮರಣೆ ಮಾಡಲಿಕ್ಕೆ ರೊಟ್ಟಿ ಮುರಿಯುವ ಆ ಕಡೆಯ ಭೋಜನವನ್ನು ಸ್ಮರಿಸಿ ಅದನ್ನು ಮಾಡ್ತೀವಿ, ದೇವರನ್ನ ಆರಾಧಿಸ್ತೀವಿ, ದೇವರಿಗೆ ಸ್ತೋತ್ರ ಹೇಳ್ತೀವಿ. ಇನ್ನೆಲ್ಲಿ ಹೋಗ್ತೀವಿ? ಅದಕ್ಕಿಂತ ಬೆಸ್ಟ್ ಜಾಗ ಎಲ್ಲಿದೆ ಇಲ್ಲಿ ಭೂಮಿ ಮೇಲೆ? ಎಲ್ಲ ಬಿಸ್ನೆಸ್ ಸೆಂಟರ್ಸ್ಗಳೇ ಜಾಸ್ತಿ. ಇದು ನಿಮಗೆ ಎಚ್ಚರಿಕೆಗೋಸ್ಕರ ಹೇಳ್ತಾ ಇರೋದು. ಈಗ ಹೇಳಲಿಲ್ಲ ಅಂದರೆ ನಾನು ಮಾಡೋದು ನಾಟಕ ಮಾಡ್ದಂಗೆ ಆಗುತ್ತೆ. ಇದನ್ನು ಎಚ್ಚರಿಸಲೇಬೇಕು. ದೇವರ ವಾಕ್ಯ ಎಚ್ಚರಿಕೆ ಕೂಡ ಕೊಡಲಿಕ್ಕಾಗಬೇಕು, ದೇವರ ಉಪದೇಶ. ಯೇಸುವಿನ ಹೆಸರಿನಲ್ಲಿ ಹೇಗೆ ದೌರ್ಜನ್ಯ ನಡೀತಾ ಇದೆಯೋ, ಮತ್ತು ಮರಿಯಳ ಹೆಸರಿನಲ್ಲೂ ಅದೇ ರೀತಿಯಲ್ಲಿ ದೌರ್ಜನ್ಯ ನಡೀತಾ ಇದೆ. ಆದರೆ ನಮ್ಮಲ್ಲಿ ವಿಶ್ವಾಸ ಇಲ್ಲದೆ ಇರೋದ್ರಿಂದ, ದೇವರ ವಾಕ್ಯದ ಜ್ಞಾನ ಇಲ್ಲದೆ ಇರೋದ್ರಿಂದ ನಾವು ಸಿಕ್ಕಿದ ಜಾಗದಲ್ಲೆಲ್ಲ ಅಲ್ಲಿ ಮರಿಯಳಿದ್ದಾಳೆ ಅಂದರೆ ಅಲ್ಲಿಗೆ ಓಡ್ತೀವಿ, ಯೇಸು ಅಲ್ಲಿದ್ದಾರೆ ಅಂದರೆ ಅಲ್ಲಿಗೆ ಓಡ್ತೀವಿ. ಅಂಥ ಒಂದು ಮೂಢನಂಬಿಕೆಯಲ್ಲಿ ಇವತ್ತು ಜನ ಬದುಕ್ತಾ ಇದ್ದಾರೆ. ಕಥೋಲಿಕ ಚರ್ಚ್, ಧರ್ಮಸಭೆ ಆಗಲಿ, ಬೈಬಲ್ ಆಗಲಿ, ಮರಿಯಳ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಒಂದು ಇಷ್ಟವನ್ನು ಸಾಧಿಸ್ಕೋಬೇಕು ಅಂತ ಬೋಧನೆ ಮಾಡಿಲ್ಲ, ಮಾಡೋದೂ ಇಲ್ಲ. ಆ ರೀತಿ ಬೋಧನೆಗಳು ಇವತ್ತು ನಡೀತಾ ಇದೆ ಆ ಜಾಗದಲ್ಲಿ. ದಟ್ ಈಸ್ ಅಗೇನ್ಸ್ಟ್ ಚರ್ಚ್ ಆ್ಯಂಡ್ ಅಗೇನ್ಸ್ಟ್ ದ ಹೋಲಿ ಸ್ಪಿರಿಟ್, ಅಗೇನ್ಸ್ಟ್ ದ ಬೈಬಲ್. ನಾವು ಮೂರ್ಖರ ಥರ ಹೋಗ್ತೀವಿ. ಅಲ್ಲಿ ಶುಕ್ರವಾರ ಕೆಂಪು ಕ್ಯಾಂಡ್ಲ್ ಅಂತೆ, ನನಗೆ ಗೊತ್ತಿಲ್ಲ, ಎಕ್ಸಾಕ್ಟ್ ಕಲರ್ ಗೊತ್ತಿಲ್ಲ. ಒಂದೊಂದು ದಿವಸ ಒಂದೊಂದು ಕಲರ್ ಕ್ಯಾಂಡ್ಲ್ ಅಂಟಿಸಿ ಪ್ರಾರ್ಥಿಸಿ ಮತ್ತು ಮರಿಯಳ ಜೊತೆಗೆ ಒಂದು ಒಡಂಬಡಿಕೆ ಮಾಡಿಕೊಂಡ್ರೆ, 9 ದಿನ ಈ ಪ್ರಾರ್ಥನೆ ಮಾಡ್ತೀನಿ, 10 ದಿನ ಈ ಪ್ರಾರ್ಥನೆ ಮಾಡ್ತೀನಿ, ಮತ್ತು ನನಗೆ ಇದು ಇಷ್ಟ ಸಿದ್ಧಿ ನೆರವೇರಿದರೆ ನಾನು 100 ಪೇಪರ್ ಪ್ರಿಂಟ್ ಮಾಡಿ
ಇದನ್ನು 100 ಜನಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹರಕೆ. ಒಡಂಬಡಿಕೆ. ಹರಕೆ ಅಲ್ಲ, ಅದು ಹರಕೆ ಬೇರೆ, ಇದು ಕವನೆಂಟ್. ಹರಕೆ ಬೇರೆ ಥರ ಆಯಿತು, ಸ್ವಲ್ಪ ಎಕ್ಸ್ಕ್ಯೂಸ್ ಇರುತ್ತೆ. ಇದಾಗಲ್ಲ, ಇದು ಒಡಂಬಡಿಕೆ, ಕವನೆಂಟ್. ಅರ್ಥ ಆಗ್ತಿದೆಯಾ? ಒಡಂಬಡಿಕೆ ಮಾಡ್ಕೊಂಡ್ಬಿಟ್ರೆ ನೀವು ಅದನ್ನು ಮಾಡಲೇಬೇಕು, ಆ ಥರ ಕಂಡೀಷನ್ ಇದೆ. ಒಂದು ಸಕ್ಸಸ್ ಆದಮೇಲೆ ಬೇಕಾದರೆ ನೀವು ರಿನ್ಯೂ ಮಾಡ್ಕೋಬೋದು. ಈ ಲೈಸೆನ್ಸ್ ಎಲ್ಲ ರಿನ್ಯೂ ಮಾಡ್ಕೊಳ್ಳೋ ಥರ ಆಧಾರ್ ಕಾರ್ಡ್ ಎಲ್ಲ ರಿನ್ಯೂ ಮಾಡ್ತೀವಲ್ವಾ, ಇನ್ಶೂರೆನ್ಸ್ ಎಲ್ಲ ರಿನ್ಯೂ ಮಾಡ್ಕೊಳ್ತೀವಲ್ಲ, ಅದೇ ಥರ ನಿಮ್ಮ ಒಡಂಬಡಿಕೆ ಬೇಕಾದರೆ ನವೀಕರಣ ಮಾಡ್ಕೋಬೋದು, ಎಕ್ಸ್ಟೆಂಡ್ ಮಾಡ್ಕೋಬೋದು, ಮತ್ತೆ ಹೊಸದಾಗಿ ಮತ್ತೆ ಮಾಡ್ಕೋಬೋದು. ಮೊದಲು ಮದುವೆ ಆಗ್ಲಿಕ್ಕೆ ಒಂದು ಒಡಂಬಡಿಕೆ ಮಾಡ್ಕೊಂಡ್ರಿ, ಈಗ ಮಗು ಆಗ್ಲಿಕ್ಕೆ ಒಂದು ಒಡಂಬಡಿಕೆ, ಆಮೇಲೆ ಮಗುಗೆ ಕ್ಯಾನ್ಸರ್ ಬಂದರೆ ವಾಸಿ ಆಗ್ಲಿಕ್ಕೆ ಮತ್ತೊಂದು ಒಡಂಬಡಿಕೆ, ಆಮೇಲೆ ಪರೀಕ್ಷೆಯಲ್ಲಿ ಪಾಸ್ ಆಗ್ಲಿಕ್ಕೆ ಒಂದು ಒಡಂಬಡಿಕೆ, ಆಮೇಲೆ ಕೆಲಸ ಸಿಗ್ಲಿಕ್ಕೆ ಒಂದು ಒಡಂಬಡಿಕೆ, ಲಾಸ್ಟಿಗೆ ಸಮಾಧಿ ಸೇರ್ತೀರಿ, ಅಲ್ಲಿವರೆಗೆ ಒಡಂಬಡಿಕೆಯಲ್ಲೇ ಹೋಗ್ತೀರಿ. ಯೇಸು ಕ್ರಿಸ್ತರು ನಮ್ಮ ಜೊತೆಗೆ ಮಾಡ್ಕೊಂಡು ಒಂದು ಒಡಂಬಡಿಕೆ, ದೇವರು ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಜೊತೆಗೆ ಒಂದು ಒಡಂಬಡಿಕೆ ಮಾಡ್ಕೊಂಡಿದ್ದಾರಲ್ವ, ಆ ಒಡಂಬಡಿಕೆಯಲ್ಲಿ ನಿಮಗೆ ನಂಬಿಕೆ ಇದ್ದರೆ ಇದು ಯಾವುದು ಡೂಪ್ಲಿಕೇಟ್ ಒಡಂಬಡಿಕೆಗಳಿಂದ ಹೋಗಲ್ಲ. God has made an eternal covenant with us through His Son Jesus Christ. If you truly believe in that new covenant, ಆ ಹೊಸ ಒಡಂಬಡಿಕೆಯಲ್ಲಿ ನಿನಗೆ ವಿಶ್ವಾಸ ಇದ್ದರೆ ನೀನು ಎಲ್ಲೂ ಓಡಲ್ಲ, ಬೇರೆ ಯಾರ ಜೊತೆಗೆ ಒಡಂಬಡಿಕೆ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಶಾಶ್ವತವಾದ ಒಡಂಬಡಿಕೆಯಲ್ಲಿ ನಮಗೆ ನಂಬಿಕೆ ಇಲ್ಲದಿದ್ದಾಗ ನಾವು ಈ ರೀತಿ ಎಲ್ಲ ಒಡಂಬಡಿಕೆಗಳು ಮಾಡ್ಕೊಳ್ತೀವಿ. ಇದು ಪೈಶಾಚಿಕ ಕೃತ್ಯಗಳು ಈ ರೀತಿ ಎಷ್ಟೋ ಆದಿಯಿಂದನೂ ನಡೀತಾ ಇದೆ, ಈಗ ಅಧಿಕವಾಗ್ತಾ ಇದೆ. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಯೇಸು ಕ್ರಿಸ್ತರ ಪುನರಾಗಮನ ಸಮೀಪಿಸಿದೆ, ಜನರು ವಿಶ್ವಾಸ ಕಳ್ಕೊಳ್ತಾ ಇದ್ದಾರೆ ಅಂತ ತೋರಿಸ್ತಾ ಇದೆ. ಆದ್ದರಿಂದನೇ ನಿಮ್ಮ ವಿಶ್ವಾಸ ಕೆಟ್ಟು ಬೀಳ್ತಾ ಇದೆ. ಕ್ರೈಸ್ತ ಸಭೆಯೇ ಎಚ್ಚೆತ್ಕೊಳ್ಳಿ, ದೇವರ ವಾಕ್ಯದಲ್ಲಿ ನಂಬಿಕೆ ಇಡಿ, ಶುಭ ಸಂದೇಶದಲ್ಲಿ ನಂಬಿಕೆ ಇಡಿ. ಪೇತ್ರನು ಬೋಧನೆ ಮಾಡಿದಾಗ ಜನರ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು. ಅವ್ರ ಒಳಗಡೆ ಪಾಪ ಪ್ರಜ್ಞೆ ಬಂತು, ದೈವ ಭಯ ಬಂತು. ಅವ್ರು ಕೇಳ್ತಾರೆ, ನಾವು ಏನು ಮಾಡಬೇಕು ಸಹೋದರರೇ? ಈಗ ನಾವು ತಪ್ಪು ಮಾಡಿಬಿಟ್ಟಿದ್ದೀವಿ, ಪಾಪ ಮಾಡಿಬಿಟ್ಟಿದ್ದೀವಿ, ಯೇಸುವನ್ನು ನಾವು ಶಿಲುಬೆಗೆ ಏರಿಸ್ಬಿಟ್ಟಿದ್ದೀವಿ. ಯೇಸು ಸ್ವಾಮಿ ನಮಗೋಸ್ಕರ ನಮ್ಮ ಈ ಪಾಪದ ಗಾಯವನ್ನು ವಾಸಿ ಮಾಡಲಿಕ್ಕೋಸ್ಕರ ತಮ್ಮ ದೇಹದಲ್ಲಿ ನಮ್ಮ ಪಾಪವನ್ನು ಹೊತ್ಕೊಂಡು ಶಿಲುಬೆ ಮರವಕ್ಕೆ ಏರಲ್ಪಟ್ಟರು ಅಥವಾ ಶಿಲುಬೆಗೆ ಜಡಿಯಲ್ಪಟ್ಟರು. ಅವ್ರನ್ನ ಶಿಲುಬೆಗೆ ಜಡಿದಿದ್ದು ನನ್ನ ಪಾಪಗಳು, ಅದರಿಂದ ನನಗೆ ಸೌಖ್ಯ ಸಿಗಲಿಕ್ಕೋಸ್ಕರ, ಅಂದರೆ ಆ ಪಾಪದಿಂದ ಹೊರಗಡೆ ಬರಲಿಕ್ಕೋಸ್ಕರ. ಪೇತ್ರ ಏನು ಉತ್ತರ ಕೊಟ್ಟರು? ಏನು ಮಾಡಬೇಕು ಅಂತ ಹೇಳಿದರು? ಅದಕ್ಕೆ ಪೇತ್ರನು ಹೋಗಿ ಕಲ್ಲಲ್ಲಿ ಕ್ಯಾಂಡ್ಲ್ ತಗೊಂಡು ಅಂಟಿಸಿ ಅಂತ ಹೇಳಿದ್ರಾ? ಒಡಂಬಡಿಕೆ ಮಾಡ್ಕೊಳ್ಳಿ ಅವ್ರ ಹತ್ರ ಇವ್ರ ಹತ್ರ ಅಂದ್ರ? ಏನು ಹೇಳಿದ್ರು ಪೇತ್ರ? ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪ ಪಟ್ಟು ಏನು ಪಟ್ಟು ಹಲ್ಲೆಲೂಯಾ ಹೇಳಿ ಅಂದ್ರ? ಕೈ ಎತ್ತಿ ಜೋರಾಗಿ ಹಲ್ಲೆಲೂಯಾ ಹೇಳಿ ಅಂದ್ರ? ಮತ್ತೆ ತಲೆ ಬೋಳಿಸ್ಕೊಳ್ಳಿ ಅಂದ್ರ? ಹೌದಾ? ಇದು ಯಾವುದು ಹೇಳಲಿಲ್ಲ. ಯಾಕೆಂದರೆ ಪೇತ್ರ ಹೇಳಿದ್ದು ಪವಿತ್ರಾತ್ಮ ಭರಿತರಾಗಿ. ಇವತ್ತು ಅನೇಕ ಬೋಧನೆಗಳು ನಡೀತಾ ಇರೋದು ಅವರು ಯಾವುದೋ ಆತ್ಮ ಭರಿತರಾಗಿ. ಅದಕ್ಕೆ ನೀ ಅಪಸ್ತೋಲರ ಉಪದೇಶ ಇಲ್ಲದೆ ಇರತಕ್ಕಂಥ ಬೋಧನೆಗಳೇ ಜಾಸ್ತಿ. ದೇರ್ ಇಸ್ ನೋ ಅಪಸ್ತೋಲಿಕ್ ಟೀಚಿಂಗ್ಸ್ ಟುಡೇ, ನೋ ಅಪಸ್ತೋಲಿಕ್ ಪ್ರೀಚಿಂಗ್ಸ್ ಟುಡೇ. ಬಂದಿದ್ದೆಲ್ಲ ಬೋಧನೆ ಬಾಯಿಗೆ ಬಂದು ಬಿಗಿತಾ ಇರೋದೆ. ಯಾಕಂದ್ರೆ ದೇರ್ ಇಸ್ ನೋ ಹೋಲಿ ಸ್ಪಿರಿಟ್. ಯಾವುದೋ ಒಂದು ಸ್ಪಿರಿಟ್ಗಳು ಸೇರ್ಕೊಂಡಿದೆ ಎಲ್ಲ ಕಡೆಗಳಿಗಲ್ಲೂ ಮೆಜಾರಿಟಿ. ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಎಚ್ಚೆತ್ಕೋಬೇಕು. ಯಾಕೆ ಇದನ್ನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಅಂದರೆ, ಇಟ್ ಈಸ್ ದ ಮ್ಯಾಟರ್ ಆಫ್ ಹೆವೆನ್ ಆ್ಯಂಡ್ ಹೆಲ್. ವಿಶ್ವಾಸ ಕಾಪಾಡ್ಕೋಬೇಕು. ಸೈತಾನನ ಟಾರ್ಗೆಟ್ ವಿಶ್ವಾಸದ ಮೇಲೆ. ಕೊನೆಯವರೆಗೆ ವಿಶ್ವಾಸ ಕಾಪಾಡಿಕೊಂಡ್ರೆ ಮಾತ್ರ ಆ ನಿತ್ಯ ಜೀವ ಎಂಬ ಬಹುಮಾನ ಗೆಲ್ಲಕ್ಕಾಗುತ್ತೆ. ಪೌಲ ತಿಮೋತಿಗೆ ಹೇಳ್ತಾನಲ್ಲ, ನಿತ್ಯ ಜೀವ ಎಂಬ ಬಹುಮಾನ ಗೆಲ್ಲಕ್ಕೋಸ್ಕರ ವಿಶ್ವಾಸದ ಓಟ ಓಡಬೇಕು. ವಿಶ್ವಾಸ ಕಳ್ಕೋಬೇಡ. ಒಳ್ಳೆ ಮನಸ್ಸಾಕ್ಷಿ ಇಟ್ಕೋ. ಈ ರೀತಿ ಈ ಡೋಂಗಿ ವಿಷಯಗಳಿಗೆಲ್ಲ ಕಿವಿ ಕೊಡಬೇಡ. ಅದ್ಭುತದ ಹಿಂದೆ ಓಡಬೇಡ. ಪೇತ್ರನ ಬೋಧನೆಯನ್ನು ಆಲಿಸಿದಾಗ ಅವರ ಹೃದಯದಲ್ಲಿ ಅಲಗು ನೆಟ್ಟಂತಾಯಿತು. ಅವರು ಕೇಳ್ತಾರೆ ಏನಂತ? ಸಹೋದರರೇ, ಈಗ ನಾವೇನು ಮಾಡಬೇಕು ಅಂತ. ಅದಕ್ಕೆ ಪೇತ್ರರು ಪವಿತ್ರಾತ್ಮ ಭರಿತರಾಗಿ ಏನು ಹೇಳಿದರು? ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ರಿಪೆಂಟ್. ಯೇಸು ಕ್ರಿಸ್ತರು ಕೂಡ ಫಸ್ಟ್ ಹೇಳಿದ್ದೇನೆ ರಿಪೆಂಟ್. ಸ್ನಾನಿಕ ಯೋವನರು ಹೇಳಿದ್ದು ರಿಪೆಂಟ್. ಪೇತ್ರ ಹೇಳ್ತಾ ಇರೋದು ಪವಿತ್ರಾತ್ಮರು ಬಂದ ಮೇಲೆ ರಿಪೆಂಟ್. ಇವತ್ತು ಕೂಡ ಅದೇ ಪವಿತ್ರಾತ್ಮ ಇದ್ದಾರೆ. ಅವ್ರು ಇವತ್ತು ಹೇಳೋದು ರಿಪೆಂಟ್, ಮಾನಸಾಂತರ ಪಡಿ. ಕ್ಯಾಂಡ್ಲ್ ಅಂಟಿಸಿಂತಲ್ಲ ಹೇಳೋದು, ರಿಪೆಂಟ್.
ಟರ್ನ್ ಅವೇ ಫ್ರಮ್ ಸಿನ್, ಪಶ್ಚಾತ್ತಾಪ ಪಟ್ಟು ಪಾಪಕ್ಕೆ ವಿಮುಖನಾಗಿ, ಆ ಪಾಪ ಜೀವಿತಕ್ಕೆ ವಿಮುಖರಾಗಿ, ಟರ್ನ್ ಅವೇ ಫ್ರಮ್ ಸಿನ್, ಪಾಪಕ್ಕೆ ವಿಮುಖರಾಗಿ ದೇವರಿಗೆ ಅಭಿಮುಖನಾಗಲಿ, ಟರ್ನ್ ಟುವರ್ಡ್ಸ್ ಗಾಡ್, ಟರ್ನ್ ಟುವರ್ಡ್ಸ್ ಕ್ರಾಸ್, ಕ್ರಿಸ್ತನ ಕಡೆಗೆ ತಿರುಗಿ, ದೇವರ ಕಡೆಗೆ ತಿರುಗಿ. ಪಾಪದ ಕಡೆಯಿಂದ ಅಂದ್ರೆ ಏನರ್ಥ? ಸೆಲ್ಫ್ ಕಡೆಯಿಂದ, ಸ್ವಾರ್ಥದ ಕಡೆಯಿಂದ, ಲೋಕದ ಕಡೆಯಿಂದ, ನಾನು ನಂದು ನನ್ನ ಫ್ಯೂಚರ್ ಅಂತ ನೀವು ಈ ಸೆಲ್ಫ್ ಸೆಂಟರ್ಡ್ ಥಾಟ್ಸ್ ಇದೆಯಲ್ವಾ, ಈ ಸೆಲ್ಫ್ ಕಡೆಯಿಂದ, ಸ್ವಾರ್ಥದ ಕಡೆಯಿಂದ, ಲೋಕದ ಕಡೆಯಿಂದ, ಲೌಕಿಕವಾದ ಚಿಂತೆಗಳ ಕಡೆಯಿಂದ ಯೇಸು ಕ್ರಿಸ್ತನ ಶಿಲುಬೆಯ ಮರಣದ ಕಡೆಗೆ, ನನಗಾಗಿ ಯೇಸು ಶಿಲುಬೆ ಮೇಲೆ ಸತ್ತಿದ್ದಾರೆ, ನನ್ನನ್ನು ನಿತ್ಯವಾಗಿ ರಕ್ಷಣೆ ಮಾಡಲಿಕ್ಕೋಸ್ಕರ, ನನ್ನ ಮೇಲಿರುವ ಪ್ರೀತಿಯಿಂದ ನನಗೋಸ್ಕರ ಯೇಸು ಸ್ವಾಮಿ ನಾನು ಸಾಯಬೇಕಾದ ಮರಣವನ್ನು, ಪಾಪದ ಸಂಬಳ ಮರಣವನ್ನು ಯೇಸು ಸ್ವಾಮಿ ನನಗಾಗಿ ಆ ಶಿಲುಬೆ ಮೇಲೆ ಅನುಭವಿಸಿದ್ದಾರೆ ಎಂದು ಆ ಶಿಲುಬೆಯನ್ನು ನೋಡಿ ಶಿಲುಬೆ ಕಡೆಗೆ ತಿರುಗಿ, ಸ್ವರ್ಗದ ಕಡೆಗೆ ತಿರುಗಿ, ಟರ್ನ್ ಟುವರ್ಡ್ಸ್ ಗಾಡ್, ಟರ್ನ್ ಅವೇ ಫ್ರಮ್ ಸಿನ್, ಟರ್ನ್ ಟು ಗಾಡ್, ದೇವರ ಕಡೆಗೆ ತಿರುಗಿ, ದೇವರು ನಿಮ್ಮ ಪಾಪವನ್ನು ಕ್ಷಮಿಸ್ತಾರೆ. ತಿರುಗಿ ದೇವರಿಗೆ ಅಭಿಮುಖನಾಗಲಿ, ದೇವರಿಗೆ ಅಭಿಮುಖರಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾ ಸ್ನಾನವನ್ನು ಪಡೆಯಲಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ. ಕೇಳಿಸ್ಕೊಳ್ಳಿ, ಇದರಿಂದ ನಿಮಗೇನು ಸಿಗುತ್ತೆ? ಪಾಪ ಕ್ಷಮೆ ಸಿಗುತ್ತೆ. ದೇವರ ವರವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಪವಿತ್ರಾತ್ಮರನ್ನು ಹೊಂದಬೇಕಾದ್ರೆ ಏನು ಮಾಡ್ಬೇಕು ಗೊತ್ತಾ? ಮೊದಲು ಶುಭ ಸಂದೇಶ ಆಲಿಸಬೇಕು. ಶುಭ ಸಂದೇಶ ಆಲಿಸುವಾಗ ಪವಿತ್ರಾತ್ಮರು ನಮ್ಮಲ್ಲಿ ಪಾಪ ಪ್ರಜ್ಞೆ ಉಂಟು ಮಾಡ್ತಾರೆ, ವಿಶ್ವಾಸವನ್ನು ಉಂಟು ಮಾಡ್ತಾರೆ. ಶುಭ ಸಂದೇಶದಿಂದ ಇದು ನಮಗೆ ಬರುತ್ತೆ. ಈ ರಿಪೆಂಟೆನ್ಸ್ ಈಸ್ ಅ ಗ್ರೇಸ್ ಆಫ್ ಗಾಡ್. ಓಕೆ, ದ್ಯಾಟ್ ಗ್ರೇಸ್ ಯು ಕ್ಯಾನ್ ರಿಸೀವ್ ಥ್ರೂ ದ ಗಾಸ್ಪಲ್. ದ ಮೋರ್ ಯು ಹಿಯರ್ ದ ಮೆಸೇಜ್ ಆಫ್ ಗಾಸ್ಪಲ್, ಯು ಕ್ಯಾನ್ ರಿಸೀವ್ ರಿಪೆಂಟೆನ್ಸ್ ಆಸ್ ಅ ಗ್ರೇಸ್, ಫೇತ್ ಆಸ್ ಅ ಗ್ರೇಸ್, ಅನ್ಮೆರಿಟೆಡ್ ಫೇವರ್ ಆಫ್ ಗಾಡ್. ಗ್ರೇಸ್ ಅಂದ್ರೇನು? ಅನ್ಮೆರಿಟೆಡ್, ನಿನ್ನ ಒಂದು ಕಷ್ಟಾರ್ಜಿತ ಸಂಪಾದನೆ ಅಲ್ಲ. ನೀನು ಕಷ್ಟಪಟ್ಟಿದ್ದಕ್ಕೆ ನಿನಗೆ ಸಿಕ್ಕಿದ್ದಲ್ಲ ವಿಶ್ವಾಸ, ನೀನು ಕಷ್ಟಪಟ್ಟಿದ್ದಕ್ಕೆ ನಿನಗೆ ಸಿಕ್ಕಿದ್ದಲ್ಲ ಮಾನಸಾಂತರ. ಇಟ್ ಈಸ್ ಗ್ರೇಸ್, ದೇವರ ಕೃಪೆ. ಅದು ಹೇಗೆ ಸಿಕ್ತು? ಥ್ರೂ ದ ಗಾಸ್ಪಲ್. ನೀನು ಆಲಿಸಿದ ಶುಭ ಸಂದೇಶದ ಮುಖಾಂತರ ನಿನ್ನೊಳಗಡೆ, ಹೌದು ನಾನು ಪಾಪಿ, ನನ್ನಂಥ ಪಾಪಿ ಯಾರೂ ಇಲ್ಲ, ನನ್ನಂಥ ಸ್ವಾರ್ಥಿ ಯಾರೂ ಇಲ್ಲ, ನನ್ನಂಥ ಹಠಮಾರಿ ಯಾರೂ ಇಲ್ಲ, ನನ್ನಂಥ ಒಂದು ಅವಿಶ್ವಾಸಿ ಯಾರೂ ಇಲ್ಲ, ನನಗೋಸ್ಕರ ರಕ್ತ ಚೆಲ್ಲಿದ ಯೇಸು ಕ್ರಿಸ್ತನ ರಕ್ತಕ್ಕೆ ವಿರುದ್ಧವಾಗಿ ನಾನು ಬದುಕ್ಬಿಟ್ನಲ್ವಾ, ಆ ಯೇಸು ಕ್ರಿಸ್ತರನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ನಾನು ಬರೀ ಲೋಕವನ್ನೇ ಪ್ರೀತಿ ಮಾಡ್ತಾ ಬದುಕಿದ್ದೀನಲ್ವಾ, ಈ ಲೋಕದ ಮೇಲಿನ ಪ್ರೀತಿಯಿಂದ ನಾನು ಧ್ಯಾನಗಳಿಗೆ, ಪ್ರಾರ್ಥನೆಗಳಿಗೆ ಅಲ್ಲಿ ಇಲ್ಲಿ ಓಡ್ತಾ ಇದ್ದೀನಲ್ವಾ, ನಾನು ಎಂಥ ಒಂದು ಪಾಪಿ, ನಾನು ಎಷ್ಟೊಂದು ಸ್ವಾರ್ಥದ ಜೀವನ ಜೀವಿಸ್ತಾ ಇದ್ದೀನಿ. ಇದು ಯಾವಾಗ ಬರುತ್ತೆ ಗೊತ್ತಾ? ಯೇಸುವಿನ ನಿಜವಾದ ಪ್ರೀತಿ ಅರ್ಥ ಆದಾಗ, ಆ ಶಿಲುಬೆಯ ಸಂದೇಶ ಅರ್ಥ ಆದಾಗ, ಆ ಶುಭ ಸಂದೇಶ ಅರ್ಥ ಆದಾಗ. ಅದಕ್ಕೆ ಬೈಬಲ್ ಓದಿ, ಆಯಿತಾ? ಬೈಬಲ್ ಓದಿ, ಕತೆ ಕೇಳಲಿಕ್ಕೆ ಅಲ್ಲಿ ಇಲ್ಲಿ ಹೋಗಬೇಡಿ, ದರ್ಶನ ಕೇಳಿಸ್ಕೊಂಡು ಬರ್ಲಿಕ್ಕೆ ಹೋಗಬೇಡಿ, ಜ್ಯೋತಿಷ್ಯಾಲಯಕ್ಕೆ ಹೋಗೋ ಥರ ಅಲ್ಲಿ ಇಲ್ಲಿ ಧ್ಯಾನಗಳಿಗೆ ಹಿಂದೆ, ಬ್ರದರ್ಸ್ಗಳ ಹಿಂದೆ, ಪುಣ್ಯಕ್ಷೇತ್ರಗಳ ಹಿಂದೆ ಈ ಒಂದು ಸ್ವಾರ್ಥ ಲಾಭಕ್ಕೋಸ್ಕರ ಓಡಬೇಡಿ. ಹಾಗಾದರೆ ಧ್ಯಾನಕ್ಕೆ ಹೋಗುತ್ತಪ್ಪ, ಹೋಗಲೇಬೇಕು. ಯಾಕೆ ಹೋಗಬೇಕು ಗೊತ್ತಾ? ಈ ಕ್ರಿಸ್ತನನ್ನು ಇನ್ನೂ ಹೆಚ್ಚಾಗಿ ಅರ್ಥಕೋಬೇಕು, ಇನ್ನೂ ಹೆಚ್ಚಾಗಿ ಈ ಒಂದು ಸ್ಯಾಂಕ್ಟಿಫಿಕೇಷನ್ ಬೇಕು ನನಗೆ. ಐ ನೀಡ್ ಟು ಬಿ ಸ್ಯಾಂಕ್ಟಿಫೈಡ್ ಟಿಲ್ ಹಿ ಕಮ್ಸ್ ಆರ್ ಟಿಲ್ ಐ ಡೈ. ನಾನು ಸಾಯುವ ತನಕ ಅಥವಾ ಯೇಸು ಕ್ರಿಸ್ತನು ಮರಳಿ ಬರುವ ತನಕ ನನ್ನಲ್ಲಿ ಪವಿತ್ರೀಕರಣ ಬೇಕು, ಪವಿತ್ರನಾಗಬೇಕು. ಇನ್ನೂ ಹೆಚ್ಚಾಗಿ ಪವಿತ್ರ ಮಾಡಲಿಕ್ಕೆ ಯಾರಿಂದ ಆಗುತ್ತೆ? ದೇವರ ವಾಕ್ಯದಿಂದ, ಪರಿಶುದ್ಧವಾದ ವಚನಗಳಿಂದ ಮಾತ್ರನೇ ಈ ಪವಿತ್ರತೆಯಲ್ಲಿ ಬದುಕಲಿಕ್ಕಾಗ್ತದೆ. ಆ ಜೀವನಕ್ಕೋಸ್ಕರ ನಾವೇನು ಮಾಡಬೇಕು? ಧ್ಯಾನಗಳಿಗೆ ಹೋಗಲೇಬೇಕು. ಮನೇಲಿ ಕೂತ್ಕೊಂಡ್ರೆ ಆಗೋದಿಲ್ಲ, ಓಡಬೇಕು, ಬೈಬಲ್ ಓದಬೇಕು. ಅದಲ್ಲದೆ ಅದ್ಭುತ ಪಡ್ಕೊಳ್ಳಿಕ್ಕಲ್ಲ, ಆಶೀರ್ವಾದ ಪಡ್ಕೊಳ್ಳಿಕ್ಕಲ್ಲ, ನಮ್ಮ ಇಷ್ಟವನ್ನು ಸಾಧಿಸ್ಕೊಳ್ಳಿಕ್ಕಲ್ಲ. 40ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಗೊತ್ತಾ? ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು. ಇಷ್ಟೇ ಹೇಳಿಬಿಟ್ಟಿಲ್ಲ, ಹಲವಾರು ಬೋಧನೆ ಮಾಡಿದಾರಲ್ಲಿ. ಎಲ್ಲ ಇದಕ್ಕೆ ರಿಲೇಟೆಡ್ ಆಗಿರೋದೆ, ಫೇತ್ ಆ್ಯಂಡ್ ರಿಪೆಂಟೆನ್ಸ್ಗೆ ರಿಲೇಟೆಡ್ ಆಗಿ, ನಿತ್ಯ ಜೀವಕ್ಕೆ ಸಂಬಂಧಪಟ್ಟ, ಶುಭ ಸಂದೇಶಕ್ಕೆ ಸಂಬಂಧಪಟ್ಟ ಅನೇಕ ಬೋಧನೆಗಳನ್ನು ಪೇತ್ರ ಅಲ್ಲಿ ಮಾಡಿ ಆದಮೇಲೆ ಲಾಸ್ಟಿಗೆ ಒಂದು ಮಾತು ಹೇಳ್ತಾರೆ. ಏನಂತ? ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಏನು ಮಾಡ್ಕೊಳ್ಳಿ? ಸಂರಕ್ಷಿಸಿಕೊಳ್ಳಿ ಎಂದು ಎಚ್ಚರಿಸಿದನು. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ, ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿ ಎಂದು ಪೇತ್ರನು ಎಚ್ಚರಿಸಿದನು. ಅಂದರೆ ದೇವರು ಎಚ್ಚರಿಸಿದರು. ಇವತ್ತು ಅದೇ ದೇವರು, ಅದೇ ದೇವರ ವಾಕ್ಯ, ಅಂದು ಇದ್ದ ಅದೇ ವಾಕ್ಯ ಇಂದು ನನ್ನನ್ನು ನಿಮ್ಮನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನ ಎಚ್ಚರಿಸ್ತಾ ಇದೆ. ಈ ದುಷ್ಟ ಪೀಳಿಗೆಯಿಂದ ನಿನ್ನನ್ನೇ ನೀನು ಕಾಪಾಡಿಕೋ ಸಹೋದರ, ನಿನ್ನನ್ನೇ ನೀನು ಕಾಪಾಡಿಕೋ ಸಹೋದರಿ, ನಿನ್ನ ಕುಟುಂಬವನ್ನು ಕಾಪಾಡಿಕೋ.
ಇವತ್ತು ನೀನು ಕೊರೋನಾ ವೈರಸ್ಸಿಂದ ಅಲ್ಲ ನಿನ್ನನ್ನು ಕಾಪಾಡ್ಕೋಬೇಕಾಗಿರೋದು, ಅಥವಾ ಯಾವುದೋ ಇನ್ಫೆಕ್ಷನ್ನಿಂದ ಅಲ್ಲ ಕಾಪಾಡ್ಕೋಬೇಕಾಗಿರೋದು, ಯಾವುದೋ ಸಿಕ್ನೆಸ್ಸಿಂದ ಅಲ್ಲ ನಿನ್ನನ್ನು ಕಾಪಾಡ್ಕೋಬೇಕಾಗಿರೋದು, ನಿನ್ನನ್ನು ನಿನ್ನ ಕುಟುಂಬವನ್ನು ಕಾಪಾಡ್ಕೋಬೇಕಾಗಿರೋದು ನಿನ್ನ ಹಿಂದೆ ಬೇಟೆಯಾಡ್ತಾ ಬರುವಂಥ ಪಾಪದಿಂದ, ಪಾಪದ ಪ್ರಚೋದನೆಗಳಿಂದ, ಶರೀರದ ದುರಿಚ್ಛೆಗಳಿಂದ, ಸ್ವಾರ್ಥದಿಂದ, ಸೈತಾನನ ಕುತಂತ್ರಗಳಿಂದ, ತಪ್ಪಾದ ಬೋಧನೆಗಳಿಂದ, ತಪ್ಪಾದ ಪ್ರವಾದನೆಗಳಿಂದ, ಕಳ್ಳ ಪ್ರವಾದಿಗಳಿಂದ ನಿನ್ನನ್ನು ನೀನು ಕಾಪಾಡಿಕೋ. ಈ ದುಷ್ಟ ಪೀಳಿಗೆಯಿಂದ ನಿನ್ನನ್ನು ಕಾಪಾಡ್ಕೋ. ಇವತ್ತು ಇಡೀ ಲೋಕ ಅಥವಾ ಜನರು ಯಾವುದರ ಹಿಂದೆ ಬಿದ್ದಿದ್ದಾರೆ ಗೊತ್ತಾ? ದುಡ್ಡಿನ ಹಿಂದೆ ಬಿದ್ದಿದ್ದಾರೆ, ಲೋಕದಿಂದ ಬಿದ್ದಿದ್ದಾರೆ. ಸಮಾಧಾನ ಇಲ್ಲ, ನೆಮ್ಮದಿ ಇಲ್ಲ, ರೋಗಗಳು, ಕುಟುಂಬ ಜೀವನ ಒಡೆದೋಗಿದೆ, ಮಕ್ಕಳು ಹೇಳಿದ ಮಾತು ಕೇಳೋದಿಲ್ಲ. ಏನು ಜೀವನ ಇದು? ಯಾಕೆ ಬದುಕ್ತಾ ಇದ್ದೀವಿ? ಕ್ವಶನ್ ಮಾರ್ಕ್, ಆನ್ಸರ್ ಇಲ್ಲ. ನಾನು ಹೇಳ್ತಾ ಇದ್ದು ಕ್ರೈಸ್ತ ವಿಶ್ವಾಸಿಗಳ ಜೊತೆಯಲ್ಲಿ, ನಾವು ಕ್ರೈಸ್ತರು ಅಂತ ಹೇಳ್ಕೊಂಡು ಬದುಕ್ತಾ ಇದ್ದೀವಿ. ಏನು ಪ್ರಯೋಜನ ಕ್ರೈಸ್ತರು? ಯಾಕೆ ಕ್ರೈಸ್ತರಾಗಿದ್ವಿ? ಏನು ಮಾಡಲಿಕ್ಕೆ? ಕ್ಯಾಂಡಲ್ ಅಂಟಿಸ್ಲಿಕ್ಕ? ಕಲರ್ ಕ್ಯಾಂಡಲ್ ಅಂಟಿಸ್ಲಿಕ್ಕ? ಯಾವುದೋ ಪೇಪರ್ ಮುದ್ದೆ ಮಾಡಿ ತಿನ್ಲಿಕ್ಕ? ಇನ್ನು ಕೆಲವು ಕಡೆ ಮಣ್ಣು ಕೊಡ್ತಾರೆ, ಅದನ್ನು ತಿನ್ಲಿಕ್ಕ? ಎಲ್ಲ ಹೇಳ್ತಾರಲ್ಲ, ಅಲ್ಲಿನ ಮಣ್ಣು ತಂದು ತಿಂದ್ರೆ ಚೆನ್ನಾಗಾಗುತ್ತೆ, ಇಲ್ಲಿನ ಮಣ್ಣು ತಿಂದ್ರೆ ಚೆನ್ನಾಗಾಗುತ್ತೆ ಅಂತ. ಮಣ್ಣು ತಿಂದು ಚೆನ್ನಾಗಾಗ್ಲಿಕ್ಕೆ ಕೊಟ್ಟಿರೋ ದೇವರು ನಮಗೆ ಈ ಜೀವನ. ವಾಕ್ಯ ತಿನ್ನಿರಿ, ಸತ್ಯ ತಿಳ್ಕೊಳ್ರಿ, ಪರಿಶುದ್ಧಾತ್ಮನ ಪಡ್ಕೊಳ್ರಿ, ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನೇ ನೀವು ಕಾಪಾಡಿಕೊಂಡ್ರೆ ಖಂಡಿತವಾಗಲೂ ಪ್ರೀತಿಯ ಸಹೋದರ ಸಹೋದರಿಯರೇ ನಮಗೆ ರಕ್ಷಣೆ ಸಿಗ್ತದೆ, ನಿತ್ಯ ಜೀವ ಸಿಗ್ತದೆ. ಆ ಪವಿತ್ರಾತ್ಮ ಭರಿತವಾದ ಜೀವನ ನಮಗೆ ಇದೆ, ಆ ಸ್ವರ್ಗ ನಮಗೆ ಇದೆ. ನಮಗೆ ಅದನ್ನು ಕೊಡಲಿಕ್ಕೋಸ್ಕರನೇ ಯೇಸು ಕ್ರಿಸ್ತರು ತಮ್ಮ ದೇಹವೆಂಬ ತೆರೆಯ ಮುಖಾಂತರ ಒಂದು ಬಾಗಿಲನ್ನು ಓಪನ್ ಮಾಡಿ ಕೊಟ್ಟರು ಅಂತ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದ್ತೀವಿ. ದೇವರು ಯೇಸು ಕ್ರಿಸ್ತರು ತಮ್ಮ ದೇಹವೆಂಬ ತೆರೆಯ ಮುಖಾಂತರವಾಗಿ ಸ್ವರ್ಗದ ಬಾಗಿಲನ್ನು, ಮುಚ್ಚಲ್ಪಟ್ಟಂಥ ಆದಾಮನ ಪಾಪದಿಂದ ಮುಚ್ಚಲ್ಪಟ್ಟಿದ್ದಂಥ ಸ್ವರ್ಗದ ಬಾಗಿಲನ್ನು ಯೇಸು ಕ್ರಿಸ್ತರು ತಮ್ಮ ಮರಣದ ಮುಖಾಂತರವಾಗಿ ಓಪನ್ ಮಾಡಿಕೊಟ್ಟರು. ಎಲ್ಲ ಪಾಪಿಗಳಿಗೂ ರಕ್ಷಣೆ ಇದೆ ಎಂಬುದಕ್ಕೆ ಅದೊಂದು ಸೂಚನೆ. ಯಾರೆಲ್ಲ ಆ ಮಾರ್ಗದಲ್ಲಿ ಯೇಸುವಿನಲ್ಲಿ ವಿಶ್ವಾಸವಿಟ್ಟು ಪಾಪಕ್ಕೆ ವಿಮುಖರಾಗಿ ಬರ್ತಾರೋ ಖಂಡಿತ ಅವರಿಗೆಲ್ಲ ಸ್ವರ್ಗದೊಳಗಡೆ ಎಂಟ್ರಿ ಇದೆ. ಜಾತಿ, ಮತ, ಕುಲ, ಗೋತ್ರ ಇದು ಯಾವುದು ನೋಡೋದಿಲ್ಲ ದೇವರು. ಶುಭ ಸಂದೇಶದಲ್ಲಿ ವಿಶ್ವಾಸ ಇದೆಯಾ? ಯೇಸು ನಿನ್ನ ರಕ್ಷಕನಾಗಿ ನಿನಗೆ ಒಪ್ಕೊಳ್ಳಿಕ್ಕಾಗಿದೆಯಾ? ಆತನು ನಿನ್ನ ಪಾಪಗಳ ಪರಿಹಾರಕ್ಕಾಗಿ ನೀನು ಸಾಯಬೇಕಾದ ಜಾಗದಲ್ಲಿ ನಿನ್ನ ಸಬ್ಸ್ಟಿಟ್ಯೂಟ್ ಆಗಿ, ನನ್ನ ಸಬ್ಸ್ಟಿಟ್ಯೂಟ್ ಆಗಿ ಯೇಸು ಕ್ರಿಸ್ತರು ನನ್ನ ಬದಲಿಗೆ ಶಿಲುಬೆ ಮೇಲೆ ಸತ್ತಿದ್ದಾನೆ. ಆ ಮರಣದ ಮುಖಾಂತರ ಸ್ವರ್ಗದ ಬಾಗಿಲು ತೆರೆಯಲ್ಪಟ್ಟಿದೆ ನನಗೋಸ್ಕರ. ಇಬ್ರಿಯ 10ರಲ್ಲಿದೆ, 10ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ ಅಧ್ಯಾಯ 10ರಲ್ಲಿ ನಾವು ಓದ್ತೀವಿ. ಅದನ್ನು ವಾಕ್ಯ ಸಿಗ್ತಾ? 10, 19, 20 ಏನಂತ ಇದೆ? ಓದಿ ನೋಡೋಣ. ಹೀಗಿರುವಲ್ಲಿ ಪ್ರಿಯ ಸಹೋದರರೇ, ಯೇಸು ಸ್ವಾಮಿ ತಮ್ಮ ದೇಹವೆಂಬ ತೆರೆಯ ಮೂಲಕ ನಮಗೆ ಹೊಸದಾದ ಸಜೀವ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ. ನಮಗಾಗಿ ಹೊಸದಾದ ಸಜೀವವಾದ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ, ಓಪನ್ ಮಾಡಿ ಇಟ್ಟಿದ್ದಾರೆ. ಅದರ ಮೂಲಕ ಗರ್ಭಗುಡಿಯನ್ನು ಧೈರ್ಯದಿಂದ ಪ್ರವೇಶಿಸುವ ಹಕ್ಕು ಅವರ ರಕ್ತಧಾರೆಯಿಂದಲೇ ನಮಗೆ ದೊರೆತಿದೆ. ಯಾವುದರಿಂದ ಸಿಕ್ಕಿದೆ ಅಂತೆ? ಯಾರ ರಕ್ತದಿಂದ? ಯೇಸುವಿನ ರಕ್ತದಿಂದ. ಪ್ರತಿ ಬಲಿಪೂಜೆಯಲ್ಲಿ ನೀವೇನು ಸ್ಮರಿಸ್ತೀರಿ ಗೊತ್ತಾ? ಇದೇ ಸ್ಮರಿಸೋದು. ಇದು ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದು ಯೇಸು ಹೇಳ್ತಾರಲ್ವಾ? ಏನು ಸ್ಮರಿಸ್ತೀರಿ? ಅದು ಇದನ್ನೇ ಸ್ಮರಿಸೋದು. ಇಬ್ರಿಯ 10, 19, 20 ಯೇಸು ಕ್ರಿಸ್ತರು ತಮ್ಮ ದೇಹವೆಂಬ ತೆರೆಯ ಮೂಲಕ ನನಗಾಗಿ ಹೊಸ ಸಜೀವ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ. ಅದರ ಮೂಲಕ ಆ ಸ್ವರ್ಗೀಯ ಗರ್ಭಗುಡಿಯನ್ನು ಅಥವಾ ಸ್ವರ್ಗವನ್ನು, ದೇವರ ಸಾನ್ನಿಧ್ಯವನ್ನು ಧೈರ್ಯದಿಂದ ಪ್ರವೇಶಿಸುವ ಹಕ್ಕು ಅವರ ರಕ್ತದಿಂದಲೇ ನನಗೆ ದೊರೆತಿದೆ. ಎಲ್ಲ ಮಾನವರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವ ಹೊಸ ಒಡಂಬಡಿಕೆಯ ನನ್ನ ರಕ್ತ. ಇದನ್ನು ನೀವು ಕುಡಿಯುವಾಗಲೆಲ್ಲ ಇದನ್ನು ಜ್ಞಾಪಿಸಿಕೊಳ್ಳಿ. ನಾನು ನಿನಗೋಸ್ಕರ ಸತ್ತು ನನ್ನ ರಕ್ತವನ್ನು ಚೆಲ್ಲಿ ನಿನ್ನನ್ನು ತೊಳೆದು ನಿನ್ನ ಪಾಪವನ್ನು ಕ್ಷಮಿಸಿ ನಿನಗೋಸ್ಕರ ನಾನು ಸ್ವರ್ಗದ ಬಾಗಿಲನ್ನು ಓಪನ್ ಮಾಡಿಟ್ಟಿದ್ದೇನೆ. ಈ ರೊಟ್ಟಿಯನ್ನು ಭುಜಿಸುವಾಗ ನೀವು ತಿಳ್ಕೋಬೇಕು, ನಿಮಗಾಗಿ ಮುರಿಯಲ್ಪಟ್ಟ ನನ್ನ ದೇಹ, ಈ ದೇಹ ಮುರಿಯಲ್ಪಟ್ಟಿದ್ದರಿಂದ, ಸೀಳಲ್ಪಟ್ಟಿದ್ದರಿಂದ ನಿನಗೆ ಸಿಕ್ಕಿದ ಲಾಭ ಏನು? ಸ್ವರ್ಗದ ಬಾಗಿಲು ಓಪನ್ ಆಯಿತು. ಸ್ವರ್ಗೀಯ ರಹಸ್ಯ ಅದು.
ಹೋಲಿ ಮಾಸ್, ಪವಿತ್ರ ಬಲಿಪೂಜೆ ಅಂತ ನಾವೇನು ಹೇಳ್ತೀವೋ, ಈ ರೊಟ್ಟಿ ಮುರಿಯುವ ಸಂಸ್ಕಾರ ಅಂತ ನಾವೇನು ಹೇಳ್ತೀವೋ, ಅದು ಏನು ಗೊತ್ತಾ? ಅದೊಂದು ಸ್ವರ್ಗೀಯ ರಹಸ್ಯ. ಎಷ್ಟು ಜನ ಬಲಿಪೂಜೆಗೆ ಹೋಗಿ ಬಂದಮೇಲೆ ನಮ್ಮ ಹೃದಯದ ಒಳಗಡೆ ಆ ಸ್ವರ್ಗದ ಅನುಭವ ತಗೊಂಡು ಬರ್ತಾ ಇದ್ದೀವಿ? ಯಾಕೆ ಗೊತ್ತಾ? ಈ ಸತ್ಯದ ಅರಿವಿಲ್ಲದೆ ನಾವು ಹೋಗಿ ಸಾಂಪ್ರದಾಯಿಕವಾಗಿ ಭಾಗವಹಿಸಿ ಬರೋದರಿಂದ ಏನೂ ಅನುಭವ ಸಿಗ್ತಾ ಇಲ್ಲ. ಇದೆಲ್ಲ ಯೇಸು ಇದನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಯಾಕೆಂದರೆ ಇದನ್ನು ಸ್ಮರಿಸುವಾಗ ನಿಮಗೆ ಸ್ವರ್ಗ ಗ್ಯಾರಂಟಿ, ನಿಮಗೆ ಸ್ವರ್ಗ ಗ್ಯಾರಂಟಿ. ನಿಮಗಾಗಿ ನಾನು ಸ್ವರ್ಗವನ್ನು ನೋಡಿ ನನ್ನ ದೇಹವನ್ನು ಸೀಳಿ ಓಪನ್ ಮಾಡಿ ನಿಮಗೆ ಸ್ವರ್ಗವನ್ನು ನಾನು ಓಪನ್ ಮಾಡಿಟ್ಟಿದ್ದೇನೆ. ಇದು ಮುಚ್ಚಲ್ಪಟ್ಟಿತ್ತು. ಎಲ್ಲಿ? ಆದಾಮನು ಮಾಡಿದ ಪಾಪದಿಂದ ಮುಚ್ಚಲ್ಪಟ್ಟಿತ್ತು. ಆದರೆ ಒಬ್ಬನ ಅವಿಧೇಯತೆಯಿಂದ ಸ್ವರ್ಗ ಮುಚ್ಚಲ್ಪಟ್ಟಿತ್ತು. ಆದರೆ ಇನ್ನೊಬ್ಬ ಆದಾಮ ಯೇಸು ಕ್ರಿಸ್ತನ ವಿಧೇಯತೆಯಿಂದ ಸ್ವರ್ಗ ಓಪನ್ ಆಯಿತು. ಅದರ ಒಂದು ಸಂಕೇತವಾಗಿ ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತಾಗ ಜೆರುಸಲೇಮ್ ದೇವಾಲಯದ ಆ ತೆರೆ ಮೇಲಿನಿಂದ ಕೆಳಗಿನವರೆಗೂ ಇಬ್ಬಾಗವಾಗಿ ಸೀಳಿ ಹೋಯಿತು. ಅದರ ಅರ್ಥ ಏನು? ಅತಿ ಪರಿಶುದ್ಧ ಸ್ಥಳಕ್ಕೂ ಮತ್ತು ಪರಿಶುದ್ಧ ಸ್ಥಳಕ್ಕೂ ಒಂದು ತೆರೆ ಇತ್ತು, ಒಂದು ಕರ್ಟನ್ ಇತ್ತು. ಯಾರಿಗೂ ಹೋಗ್ಲಿಕ್ಕೆ ಪರ್ಮಿಷನ್ ಇಲ್ಲ. ಅದ್ರ ಒಳಗಡೆ ಹೋಗಲಿಕ್ಕೆ ಒಬ್ಬನಿಗೆ ಮಾತ್ರ ಪ್ರವೇಶ ಮಾಡ್ಬೋದು. ಪ್ರಧಾನ ಯಾಜಕ, ಹೈ ಪ್ರೀಸ್ಟಿಗೆ ಮಾತ್ರ ಹೋಗ್ಬೋದು, ವರ್ಷಕ್ಕೊಮ್ಮೆ ಮಾತ್ರ. ಆದರೆ ಬೇರೆ ಯಾರಿಗೂ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ. ಆದರೆ ಯೇಸು ಕ್ರಿಸ್ತರು ಏನು ಮಾಡಿದರು? ನಮಗೋಸ್ಕರ ತಮ್ಮ ಪ್ರಾಣವನ್ನು ಕೊಟ್ಟಿದ್ದರಿಂದ ಆ ಶಿಲುಬೆ ಮರಣದ ಮುಖಾಂತರ ಸ್ವರ್ಗದ ಬಾಗಿಲು ಓಪನ್ ಮಾಡಿಕೊಟ್ರು. ಪ್ರಧಾನ ಯಾಜಕ ಮಾತ್ರ ಅಲ್ಲ, ವರ್ಷಕ್ಕೊಂದ್ಸರಿ ಮಾತ್ರ ಅಲ್ಲ, ಸಕಲ ಪಾಪಿಗಳಿಗೂ, ಸಕಲ ಜನರಿಗೂ, ಎಲ್ಲ ಜಾತಿ ಜನಾಂಗದವರಿಗೂ ಆ ಸ್ವರ್ಗಕ್ಕೆ ಎಂಟ್ರಿ ಆಗುವ ಬಾಗಿಲನ್ನು ಯೇಸು ಕ್ರಿಸ್ತರು ಓಪನ್ ಮಾಡಿ ಕೊಟ್ಟಿದ್ದಾರೆ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನು ಬೇಕು? ಆದರೆ ಅದ್ರ ಒಳಗಡೆ ಪ್ರವೇಶಿಸಲಿಕ್ಕೆ ದೇವರು ನಮಗೆ ವಿಶ್ವಾಸ ಕೊಟ್ಟಿದ್ದಾರೆ. ವಿಶ್ವಾಸದ ಮುಖಾಂತರ ಮಾತ್ರನೇ ಅಲ್ಲಿ ಪ್ರವೇಶಿಸಲಿಕ್ಕಾಗ್ತದೆ. ಪುಣ್ಯ ಕಾರ್ಯಗಳ ಮುಖಾಂತರ ಪ್ರವೇಶ ಮಾಡಲಿಕ್ಕೆ ಆಗೋದಿಲ್ಲ. ಯೇಸು ಕ್ರಿಸ್ತರು ನನ್ನ ಬದಲಿಗೆ ಶಿಲುಬೆಯ ಮೇಲೆ ಎಲ್ಲವನ್ನ ಮಾಡಿ ನೆರವೇರಿಸಿದ್ದಾರೆ. ಇಟ್ ಇಸ್ ಫಿನಿಶ್ಡ್. ವೆನ್ ಐ ಬಿಲೀವ್ ಇನ್ ಹಿಸ್ ಫಿನಿಶ್ಡ್ ವರ್ಕ್, ಆಲ್ವೇಸ್ ಐ ಕ್ಯಾನ್ ಎಂಟರ್ ಇನ್ ಟು ಹೆವೆನ್. ಆ ಸ್ವರ್ಗಕ್ಕೆ ಹೋಗ್ಬೋದು. ಆದ್ದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ದೇವರಾತ್ಮರು ನಮಗೆ ಎಚ್ಚರಿಸಿ ಹೇಳುವಂಥ ಮಾತಾಗಿದೆ. ಈ ದುಷ್ಟ ಪೀಳಿಗೆಯಿಂದ ನೀನು ನಿನ್ನನ್ನು ಕಾಪಾಡಿಕೋ, ನಿನ್ನ ಕುಟುಂಬವನ್ನು ಕಾಪಾಡಿಕೋ. ಏನಾದರೂ ಒಳ್ಳೆ ಮನಸ್ಸಿದ್ರೆ ಇನ್ನು 4 ಕುಟುಂಬವನ್ನು ಕಾಪಾಡು. ಹೇಗೆ ಕಾಪಾಡೋದು ಅಂತ ಕೇಳೋದಾದರೆ ಸಿಂಪಲ್, ಶುಭ ಸಂದೇಶವನ್ನು ಸಾರಿ. ಈ ಶುಭ ಸಂದೇಶವನ್ನು ನೀವು ಓದಿ ಅರ್ಥ ಮಾಡಿಕೊಳ್ಳಿ. ಪವಿತ್ರಾತ್ಮರು ಹೆಲ್ಪ್ ಮಾಡ್ತಾರೆ. ಖಂಡಿತವಾಗಲೂ ನೀವು ಈ ಶುಭ ಸಂದೇಶವನ್ನು ಇತರರಿಗೆ ಸಾರುವಾಗ ಕೆಲವರಾದರೂ ಪಾಪಕ್ಕೆ ವಿಮುಖರಾಗಿ ದೇವರ ಕಡೆಗೆ ತಿರುಗಿ ಆ ಪವಿತ್ರಾತ್ಮರನ್ನು ಪಡ್ಕೊಳ್ತಾರೆ. ನೋಡಿ, ಅಂದು ಪೇತ್ರ ಮಾಡಿದ ಆ ಪ್ರಬೋಧನೆಯ ಪರಿಣಾಮವಾಗಿ ಮುಂದೆ ವಾಕ್ಯ ಓದಿದ್ರೆ ನಮಗೆ ಗೊತ್ತಾಗುತ್ತೆ. 41ನೇ ವಾಕ್ಯದಿಂದ, ಪ್ರೇಷಿತರ ಕಾರ್ಯಕಲಾಪ ಅಧ್ಯಾಯ 2 ವಾಕ್ಯ 41. ಅವರ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು, ನೆನ್ಪಿಟ್ಕೊಳ್ಳಿ, ಅವರ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು. ಎಲ್ಲರೂ ಅಲ್ಲ, ಅಲ್ಲಿ ಯಾವುದು ಅದ್ಭುತ ಮಾಡಿ ತೋರಿಸಿಲ್ಲ ಅವರು. ಅವರ ಅದ್ಭುತವನ್ನು ಕಂಡ ಅನೇಕರು, ಅವರು ಮಾಡಿದ ಅದ್ಭುತವನ್ನು ಕಂಡ ಅನೇಕರು ಅಂತ ಬರೆದಿಲ್ಲ ಅಲ್ಲಿ. ಅವರ ಬೋಧನೆ ಏನು ಬೋಧಿಸಿದರು? ನೀವು ಪ್ರಾರಂಭದಿಂದ ಓದ್ತಾ ಬನ್ನಿ. ಪೇತ್ರ ಪವಿತ್ರಾತ್ಮ ಭರಿತರಾಗಿ ಎದ್ದು ನಿಂತು ಏನು ಬೋಧಿಸಿದರು ಅಂತ ಓದಿ ಅಲ್ವಾ. ಸೊ ಏನು ಬೋಧಿಸಿದರು? ಪ್ರವಾದಿಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟ ಕ್ರಿಸ್ತನನ್ನು ಬೋಧಿಸಿದರು, ಯೇಸು ಕ್ರಿಸ್ತನನ್ನು ಬೋಧಿಸಿದರು, ಆತನ ಮರಣ ಮತ್ತು ಪುನರುತ್ಥಾನವನ್ನು ಬೋಧನೆ ಮಾಡಿದರು. ಅರ್ಥ ಆಗ್ತಿದೆಯಾ? ಆ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾ ಸ್ನಾನ ಪಡೆದರು. ಬೋಧನೆ ಅಂಗೀಕರಿಸಿ ದೀಕ್ಷಾ ಸ್ನಾನ ಪಡೆದರು. ಅಂದು ಸುಮಾರು 3,000 ಜನರು ಸಭೆಯನ್ನು ಸೇರಿಕೊಂಡರು. ಸಭೆ ಅಂದರೆ ಯೇಸುವಿನ ದೇಹವನ್ನು ಸೇರಿಕೊಂಡರು. 3,000 ಪೀಪಲ್ ವಿತೌಟ್ ಸೀಯಿಂಗ್ ಎನಿ ಮಿರಾಕಲ್, ಯಾವುದೇ ಅದ್ಭುತವನ್ನು ಕಾಣದೆ ಬೋಧನೆಯನ್ನು ಆಲಿಸಿ ಯೇಸುವಿನ ದೇಹದ ಅಂಗಾಂಗಗಳಾದರು. ಇವತ್ತು ಏನಿಲ್ಲ ಗೊತ್ತಾ? ಬೋಧನೆ ಇಲ್ಲ. ಯಾವ ಬೋಧನೆ ಇಲ್ಲ? ಈ ಶುಭ ಸಂದೇಶದ ಬೋಧನೆ ಇಲ್ಲ. ಕಲಬೆರಕೆ ಇದೆ.
ಕಲಬೆರಕೆಯಿಂದ ಏನೂ ಕೆಲಸ ಆಗೋದಿಲ್ಲ. ಯೇಸು ನಿಮ್ಮ ಸಾಲ ಎಲ್ಲ ತೀರಿಸ್ತಾರೆ, ಕಾಯಿಲೆ ಎಲ್ಲ ವಾಸಿ ಮಾಡ್ತಾರೆ, ಇದ್ರ ಜೊತೆಗೆ ನಿತ್ಯ ಜೀವ ಕೊಡ್ತಾರೆ. ಅದು ಕಲಬೆರಕೆ ಆಯಿತು. ನೀನು ಪಾಪಕ್ಕೆ ವಿಮುಖನಾಗಿ ದೇವ್ರ ಕಡೆಗೆ ತಿರುಗು, ಆಗ ಖಂಡಿತವಾಗಲೂ ನಿನ್ನ ಮೇಲಿರ್ತಕ್ಕಂಥ ಸೈತಾನನ ನೊಗ ಮುರಿಯಲ್ಪಡ್ತದೆ, ಆಗ ರೋಗವಾಸಿ ಆಗ್ತದೆ. ನೀನು ದೇವರಲ್ಲಿ ವಿಶ್ವಾಸ ಇಟ್ಟು ಪ್ರಾರ್ಥಿಸು, ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸ್ತದೆ. ರೋಗ ಸೌಖ್ಯ ಸಿಗೋದಿಲ್ಲ ಅಂತಲ್ಲ, ರೋಗ ಸೌಖ್ಯ ಇವತ್ತು ಸಿಗುತ್ತೆ, ಅವತ್ತು ಸಿಕ್ಕಿದ ಮೇಲೆ ಇವತ್ತು ಸಿಗುತ್ತೆ. ಆದರೆ ನಮಗೆ ಸಿಗಬೇಕಾಗಿರೋದು ಮುಖ್ಯವಾಗಿ ನಿತ್ಯ ಜೀವ, ಪರಿಶುದ್ಧಾತ್ಮರು. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮಗೊಂದು ಗ್ಯಾರಂಟಿ ಇರಬೇಕು. ಏನು ಗ್ಯಾರಂಟಿ ಇರಬೇಕು ಗೊತ್ತಾ? ಪವಿತ್ರಾತ್ಮರು ನನ್ನಲ್ಲಿದ್ದಾರೆ ಅಂತ. ಯಾರು ನನ್ನಲ್ಲಿದ್ದಾರೆ? ಪವಿತ್ರಾತ್ಮರು ನಿಮ್ಮಲ್ಲಿದ್ದರೆ ನೀವು ಈ ಕಲರ್ ಕ್ಯಾಂಡ್ಲಿಂದ ಓಡಲ್ಲ. ಅಲ್ಲಿ ಇಲ್ಲಿ ಪವಾಡ ನಡೀತಾ ಇದೆ ಅಂತ ಓಡಲ್ಲ. ಯಾಕೆ ಅಂದರೆ ಎಲ್ಲಕ್ಕಿಂತ ದೊಡ್ಡ ಪವಾಡ ಏನು ಗೊತ್ತಾ? ಆತ್ಮದಲ್ಲಿ ಸತ್ತು ಹೋಗಿದ್ದ ನಿನ್ನ ಒಳಗಡೆ ದೇವರ ಆತ್ಮರು ಬಂದು ಇವತ್ತು ಜೀವಿಸ್ತಾ ಇದ್ದಾರಲ್ವಾ, ಆ ರಕ್ಷಣೆ, ಅದೇ ದೊಡ್ಡ ಅದ್ಭುತ. ಅದು ನಿನಗೇನು ಕೊಡುತ್ತೆ ಗೊತ್ತಾ? ಗ್ರೇಟ್ ಜಾಯ್ ಕೊಡುತ್ತೆ, ಪರಮಾನಂದ ಕೊಡುತ್ತೆ. ಅದನ್ನು ಮೊದಲು ಅನುಭವಿಸಿದ್ದು ಮಾತೆ ಮರಿಯಮ್ಮನವರು. ಅವರ ಯೇಸುವನ್ನು ಉದರದಲ್ಲಿ ಸ್ವೀಕಾರ ಮಾಡಿದಾಗ ಅವರ ಹೃದಯದಲ್ಲಿ ಪರಮಾನಂದ ಬಂತು. ಅದಕ್ಕೆ ಅವ್ರು ಹೇಳ್ತಾರೆ, ನನ್ನ ಹೃದಯ ಉಲ್ಲಾಸಿಸ್ತಾ ಇದೆ ನನ್ನ ಸೃಷ್ಟಿಕರ್ತನಲ್ಲಿ ಅಂತ. ಅದಾದಮೇಲೆ ಓಡಿದ್ದ ಅದ್ಭುತಕ್ಕಾಗಿ ಅಲ್ಲ, ಆ ಯೇಸುವನ್ನು, ಆ ಶುಭ ವಾರ್ತೆಯನ್ನು ಹಂಚಲಿಕ್ಕೋಸ್ಕರ ಓಡಿದರು. ನಿಮ್ಮಲ್ಲಿ ಆ ಯೇಸು ಕ್ರಿಸ್ತರು ಬಂದರೆ, ಆ ಪರಿಶುದ್ಧಾತ್ಮರು ಬಂದರೆ, ನಿಮ್ಮ ಮನಸ್ಸು ಉಲ್ಲಾಸಗೊಂಡು ನೀವೇ ದೇವರನ್ನ ಸ್ತುತಿ ಮಾಡ್ತೀರಿ. ಮಾತೆ ಮರಿಯಮ್ಮನವರು ದೇವರನ್ನು ಸ್ತುತಿಸಿ ಆರಾಧಿಸಿದ್ದು ಅಲ್ಲಿ ಯಾವುದು ಕೀಬೋರ್ಡಿಸ್ಟು ಇರಲಿಲ್ಲ, ಸಿಂಗರು ಇರಲಿಲ್ಲ, ಕರಿಸ್ಮ್ಯಾಟಿಕ್ ಅವರು ಇರಲಿಲ್ಲ. ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರು. ನಿಮ್ಗೆ ಒಳಗಡೆ ಹೋಲಿ ಸ್ಪಿರಿಟ್ ಇದ್ದರೆ ನಿಮ್ಗೆ ಯಾವ ಕೀಬೋರ್ಡು ಬೇಡ, ತಬಲನೂ ಬೇಡ, ಗಿಟಾರಿಸ್ಟು ಬೇಡ, ಪ್ರೇಯರ್ ಈ ಹಾಡೋರು ಬೇಡ, ಹಾಡಿ ನಿಮ್ಮನ್ನು ಉತ್ತೇಜನ ಪಡಿಸೋರು ಬೇಡ. ಅದೆಲ್ಲ ಕ್ಲಬ್ಬಲ್ಲಿ ಬಾರಲ್ಲೆಲ್ಲ ನೋಡಿ ಹಾಡಿ ಡ್ರಮ್ಸ್ ಹಾಕಿ ಉತ್ತೇಜನ ಕೊಟ್ಟಾಗ ಇವರೇನು ಮಾಡ್ತಾರೆ? ಕುಣಿತಾರೆ, ಕೈ ತಟ್ತಾರೆ. ಅದು ಕುಣಿದು ಹೆಚ್ಚಾಗಿ ಬಿದ್ದು ಬಿಡ್ತಾರೆ, ಕೆಲವರು ಕೂಗ್ತಾರೆ. ಇವತ್ತು ಕರಿಸ್ಮ್ಯಾಟಿಕ್ ಗ್ರೂಪ್ಗಳಲ್ಲಿ ಹೆಚ್ಚು ಅದೇ ನಡೀತಾ ಇರೋದು. ಎಲ್ಲ ಕಡೆಯಿಂದ ನಾನು ಹೇಳೋದಿಲ್ಲ, ಅನೇಕ ಕಡೆಗಳಲ್ಲಿ ಮೆಜಾರಿಟಿ ಇದೇ ನಡೀತಾ ಇರೋದು. ಕಂಟ್ರೋಲ್ ಇಲ್ಲ, ಔಟ್ ಆಫ್ ಕಂಟ್ರೋಲ್. ಒಂದು ರೀತಿ DJ ಹಾಕೊಂಡು ಕುಣಿಯೋ ಥರ, ಬಾರಲ್ಲಿ ಕುಣಿಯೋ ಥರ ಯೇಸು ಸ್ವಾಮಿದು ಹಾಡು ಹೇಳ್ಕೊಂಡು ಕುಣಿಯೋದು. ಕುಣಿ ಪಲ್ಟಿ ಹೊಡಿ, ಎದ್ದ ಮೇಲೆ ಅದೇ ಜೀವನ. ವೆರ್ ಇಸ್ ಹೋಲಿ ಸ್ಪಿರಿಟ್? ಟ್ರೂ ಹೋಲಿ ಸ್ಪಿರಿಟ್ ನಮ್ಮೊಳಗಡೆ ಇದ್ದರೆ ನಿನ್ನ ಮನೆ ಒಳಗಡೆ ನಿನ್ನ ದೇವರನ್ನ ಸಂತೋಷದಿಂದ ಆರಾಧನೆ ಮಾಡಲಿಕ್ಕಾಗತ್ತೆ. ಸಂತೋಷದಿಂದ ನಿನ್ನ ಬಾಗಿಲು ಹಾಕ್ಕೊಂಡು ದೇವ್ರನ್ನ ಕುಣಿದೋ ಹಾಡಿನೋ ಕೊಂಡಾಡಲಿಕ್ಕಾಗತ್ತೆ. ಅದಾಗಬೇಕು. ನಿಜವಾದ ಪವಿತ್ರಾತ್ಮರು ಇದಾರೋ ನಿಮ್ಮ ಒಳಗಡೆ ಇಲ್ಲೋ ಎಂದು ಪರೀಕ್ಷಿಸಿ ನೋಡಿ. ಇಲ್ಲದೇ ಇದ್ದರೆ ಪವಿತ್ರಾತ್ಮರನ್ನ ಪಡ್ಕೊಳ್ಳಿ. ದುಡ್ಡು ಕೊಟ್ಟರೆ ಸಿಗಲ್ಲ, ಆಯಿತಾ? ದುಡ್ಡು ಕೊಟ್ಟರೆ ಸಿಗಲ್ಲ. ಇದು ಯಾವ ಬ್ರದರ್ಸ್ಗಳ ಹತ್ರನೂ ಸಿಗಲ್ಲ, ಇದು ಯಾವ ಚರ್ಚಲ್ಲೂ ಸಿಗೋಲ್ಲ, ಇದು ಫಾದರ್ಸ್ಗಳ ಹತ್ರ ಎಲ್ಲ ಸಿಗೋದಲ್ಲ, ಪಾಸ್ಟರ್ಸ್ಗಳ ಹತ್ರನೂ ಸಿಗೋದಿಲ್ಲ, ಪ್ರಾಫಿಟ್ಸ್ ಹತ್ರನೂ ಸಿಗೋದಿಲ್ಲ. ಪವಿತ್ರಾತ್ಮರನ್ನ ಕೊಡಲಿಕ್ಕೆ ಒಬ್ಬರಿಗೆ ಆಗೋದು ಪವಿತ್ರನಾದ ದೇವರಿಗೆ ಮಾತ್ರವೇ ಪವಿತ್ರ ಆತ್ಮನನ್ನು ಕೊಡಲಿಕ್ಕಾಗತ್ತೆ. ಆದ್ದರಿಂದ ಯೇಸು ಕ್ರಿಸ್ತರಿಗೆ ಮಾತ್ರನೇ ಪವಿತ್ರ ಆತ್ಮನ ಕೊಡಲಿಕ್ಕಾಗತ್ತೆ. ಅದನ್ನು ಸ್ನಾನಿಕ ಯೋವಾನರು ಹೇಳಿದರು, ನಾನು ನೀರಿನಿಂದ ದೀಕ್ಷೆ ಕೊಟ್ಟೆ, ನನ್ನ ನಂತರ ಒಬ್ಬರು ಬರ್ತಾರೆ, ಅವರು ಪವಿತ್ರ ಆತ್ಮರ ದೀಕ್ಷೆ ಕೊಡ್ತಾರೆ, ನನಗೆ ಅದನ್ನು ಕೊಡಲಿಕ್ಕಾಗಲ್ಲ. ನಾನು ನೀರಲ್ಲಿ ಮಾತ್ರ ಮುಳುಗಿಸಿ ಎಬ್ಸ್ಬೋದು, ನಿಮ್ಮನ್ನು ನೀರು ತಲೆ ಮೇಲೆ ಹಾಕ್ಬೋದು, ಆದರೆ ಹೋಲಿ ಸ್ಪಿರಿಟನ್ನು ನಿನ್ನ ಹೃದಯದೊಳಗಡೆ ಕಳಿಸ್ಬೇಕಾದ್ರೆ ಆತ್ಮಸ್ವರೂಪನಾದ ದೇವರಿಂದ ಮಾತ್ರನೇ ನಿನ್ನ ಅಂತರಂಗಕ್ಕೆ ಹೊಸ ಜೀವ ಕೊಡಲಿಕ್ಕಾಗ್ತದೆ. ಆದ್ದರಿಂದ ಯೇಸುವನ್ನು ಫಾಲೋ ಮಾಡಿ ಅಂತ ಹೇಳಿದರು. ಇವತ್ತು ಯೇಸುವನ್ನು ಫಾಲೋ ಮಾಡೋದು ಹೇಗೆ ಗೊತ್ತಾ? ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಿ. ಬಿಲೀವ್ ಇನ್ ದ ಗಾಸ್ಪಲ್. ಶುಭ ಸಂದೇಶ ಹೇಳೋದಿಷ್ಟೇ, ಯೇಸು ನನಗಾಗಿ ಸತ್ತಿದ್ದಾರೆ, ನಾನು ಸಾಯಬೇಕಾದ ಮರಣ, ನನ್ನ ಮರಣ ಯೇಸು ಅನುಭವಿಸಿದ್ದಾರೆ. ಕಾರಣ ನನ್ನ ಒಳಗಡೆ ಇದ್ದ ಗಾಯ ವಾಸಿ ಮಾಡಲಿಕ್ಕೆ. ಯಾವ ಗಾಯ? ಪಾಪದ ಗಾಯ. ಆ ಪಾಪ ಇಟ್ಕೊಂಡು ಬದುಕಿದರೆ ಏನಾಗ್ತಾಯಿತ್ತು? ಪಾಪ ಇಟ್ಕೊಂಡು ಬದುಕಿದರೆ ಸೈತಾನ ಹೋಗುವಂಥ ಜಾಗಕ್ಕೆ, ಆ ನಿತ್ಯ ನರಕಕ್ಕೆ ನಾನು ಹೋಗಬೇಕಾಗಿತ್ತು. ಆ ನಿತ್ಯ ನರಕದಿಂದ, ನಿತ್ಯ ಮರಣದಿಂದ ಯೇಸು ಕ್ರಿಸ್ತರು ನನ್ನನ್ನು ಕಾಪಾಡಿದರು. ಅವರ ಮರಣದ ಮುಖಾಂತರ ನನ್ನನ್ನು ನಿತ್ಯ ಮರಣದಿಂದ ಕಾಪಾಡಿ ಅವರ ಪುನರುತ್ಥಾನದ ಮುಖಾಂತರ ನನಗೆ ನಿತ್ಯ ಜೀವವನ್ನು ಅವರು ಕೊಟ್ಟಿದ್ದಾರೆ.
ಇದಕ್ಕಿಂತ ದೊಡ್ಡ ಸೌಭಾಗ್ಯ ಬೇರೆ ಯಾವುದೂ ಇಲ್ಲ. ನೀನು ಇದನ್ನು ನಂಬುವಾಗ ದೇವರು ನಮಗೆ ಕೊಡುವ ಗಿಫ್ಟ್ ಏನು ಗೊತ್ತಾ? ಹೋಲಿ ಸ್ಪಿರಿಟ್. ನಮಗೆ ಪಾಪ ಕ್ಷಮೆ ಸಿಗುತ್ತೆ, ಪರಿಶುದ್ಧಾತ್ಮರು ನಮ್ಮಲ್ಲಿ ಬಂದು ವಾಸವಾಗ್ತಾರೆ. ಆಗ ನಾವೇನಾಗ್ತೀವಿ? ದೇವರ ಮಂದಿರವಾಗ್ತೀವಿ, ದೇವರ ಮಕ್ಕಳಾಗ್ತೀವಿ. ದೇವರ ಮಕ್ಕಳಾದಮೇಲೆ ಸಂತೋಷದಿಂದ ಆ ಪಿತನ ಮಹಿಮೆಗಾಗಿ, ಪಿತನನ್ನು ಸಂತೋಷಪಡಿಸ್ಲಿಕ್ಕೋಸ್ಕರ ನಾವು ಬದುಕ್ತೀವಿ. ಯಾವಾಗ ಮಕ್ಕಳಾದ ನಾವು ತಂದೆಯನ್ನು, ದೇವರನ್ನು ಸಂತೋಷಪಡಿಸ್ತಾ ಬದುಕ್ತೀವೋ ನಮ್ಮ ಜೀವನ ಸಂತೋಷವಾಗಿರುತ್ತೆ, ನಮ್ಮ ಜೀವನ ಆನಂದಮಯವಾಗಿರುತ್ತೆ. ನಾವು ಯಾವಾಗ ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೋಸ್ಕರ, ಇವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ, ನಮ್ಮ ಜೊತೆಯಲ್ಲಿರ್ತಕ್ಕಂಥವ್ರನ್ನ ಮೆಚ್ಚಿಸ್ಲಿಕ್ಕೋಸ್ಕರ ಬದುಕ್ತೀವೋ ಇರೋ ಸಂತೋಷನೂ ನೆಮ್ಮದಿನೂ ಹಾಳಾಗೋಗುತ್ತೆ. ನಾವು ಎಷ್ಟೇ ಪ್ರಾರ್ಥನೆ ಮಾಡಿದರೂ ಏನು ಪ್ರಯೋಜನ ಇಲ್ಲ ಆವಾಗ. ಎಷ್ಟೇ ಬೈಬಲ್ ಓದಿದ್ರು ಏನು ಪ್ರಯೋಜನ ಆಗಲ್ಲ ಆವಾಗ. ಅದರಿಂದ ಮೊದಲು ಹೋಲಿ ಸ್ಪಿರಿಟ್ ನಮ್ಮಲ್ಲಿ ಇರಬೇಕು. ಹೋಲಿ ಸ್ಪಿರಿಟ್ ಮುಖಾಂತರ ನಾವು ದೇವರನ್ನು ಮೆಚ್ಚಿಸುವ ಜೀವನವನ್ನು ಜೀವಿಸಲಿಕ್ಕಾಗುತ್ತೆ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ವಿಶ್ವಾಸವನ್ನು, ಒಳ್ಳೆಯ ಮನಸ್ಸಾಕ್ಷಿಯನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಿ. ಇರುವುದರಲ್ಲಿ ತೃಪ್ತರಾಗಿ ಬದುಕಬೇಕು ಎಂಬ ದೇವರ ನಿಯಮವನ್ನು ಅನುಸರಿಸ್ತಾ ಬದುಕಿ ಜೀವನ ಚೆನ್ನಾಗಿರುತ್ತೆ, ಸ್ವರ್ಗಕ್ಕೆ ಹೋಗ್ಬೋದು. ಏಸು ಓಪನ್ ಮಾಡಿಟ್ಟಿದ್ದಾರೆ, ನೀವೇನು ಓಪನ್ ಮಾಡೋದು ಬೇಕಾಗಿಲ್ಲ. ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥಿಸೋಣ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ಪರಲೋಕವೆಲ್ಲ ನಿನ್ನದೇಸಯ್ಯ, ನಾನು ಕೂಡ ಅಲ್ಲಿಗೆ ಬರುವೇನಯ್ಯ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ನೀ ಬೇಗನೆ ಬರಲಿರುವೆ, ಕೈ ಹಿಡಿದು ಕರೆದೊಯ್ಯುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ಶಾಶ್ವತ ಸ್ಥಾನದಿ ನನ್ನನ್ನು ನೀನೇ ನಿಲ್ಲಿಸುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ ಪ್ರೀತಿ ಹೇಗೇಳಪ್ಪ. ನೀವೆಷ್ಟು ಒಳ್ಳೆಯವರಪ್ಪ, ನಿಮ್ ಪ್ರೀತಿ ಹೇಗೇಳಪ್ಪ. ಈ ಜೀವ ನಿನಗಾಗಿಯೇ ಜೀವಿಸುವೆ ನನ್ನೇಸುವೆ. ಈ ಜೀವ ನಿನಗಾಗಿಯೇ ಜೀವಿಸುವೆ ನನ್ನೇಸುವೆ. ನೀವೆಷ್ಟು ಒಳ್ಳೆಯವರಪ್ಪ. ನೀವು ಒಳ್ಳೆಯವರಾಗಿರೋದ್ರಿಂದಲೇ ನಾನು ಪಾಪಿಯಾಗಿದ್ದಾಗಲೇ ನನ್ನನ್ನು ಪ್ರೀತಿಸಿ ನನಗೋಸ್ಕರ ನಿಮ್ಮ ಒಬ್ಬನೇ ಮಗನನ್ನು ಬಲಿ ಕೊಟ್ಟಿದ್ದೀರಿ. ಯೇಸುವೆ, ನೀವೆಷ್ಟು ಒಳ್ಳೆಯವರಪ್ಪ. ನೀವು ಒಳ್ಳೆಯವರಾಗಿರುವುದರಿಂದಲೇ ನನ್ನ ಪಾಪದ ರೋಗವನ್ನು ನಿಮ್ಮ ಮೇಲೆ ಹೊತ್ತುಕೊಂಡು ಶಿಲುಬೆಗೆ ಜಡಿದು ಆ ಪಾಪಕ್ಕೆ ಮರಣ ದಂಡನೆಯನ್ನು ವಿಧಿಸಿ ಪುನರುತ್ಥಾನದ ಮುಖಾಂತರ ನನಗೆ ಹೊಸ ಜೀವವನ್ನು ಕರುಣಿಸಿದ್ದೀರಿ. ಯಾವ ಯೋಗ್ಯತೆಯೂ ಇಲ್ಲದ ಅಯೋಗ್ಯಳೂ ಆದ ನನ್ನನ್ನು ದೇವರೇ ಕೃಪೆಯಿಂದ ನೀನು ಆರಿಸಿಕೊಂಡು ತೆಗೆದೆ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ, ಸ್ವರ್ಗದ ಪ್ರಜೆಯಾಗಿ ನನ್ನನ್ನು ನೀನು ಅಂಗೀಕರಿಸಿದೆ. ಇದಕ್ಕಾಗಿ ನಾನು ಪ್ರಯತ್ನ ಪಟ್ಟಿಲ್ಲ, ಇದಕ್ಕಾಗಿ ನಾನು ಯಾವುದನ್ನೂ ಮಾಡಿಲ್ಲ. ನನ್ನ ಯಾವುದೇ ಯೋಗ್ಯತೆ ಇಲ್ಲದೆ, ಯಾವ ಪ್ರಯತ್ನವೂ ಇಲ್ಲದೆ ನನ್ನನ್ನು ಸ್ವರ್ಗ ರಾಜ್ಯದ ಪ್ರಜೆ ಎಂದು ನೀನು ಘೋಷಿಸಿದೀಯಾ, ಸ್ವೀಕಾರ ಮಾಡಿದೀಯಾ. ನನ್ನನ್ನು ನೀತೀಕರಿಸಿದೀಯಾ, ನೀತಿವಂತನನ್ನಾಗಿ ಮಾಡಿದೀಯಾ. ಎಷ್ಟು ಒಳ್ಳೆ ದೇವರಪ್ಪ ನೀವು. ವಿಶ್ವಾಸದಲ್ಲಿ ಕುಸಿದು ಹೋದ ನಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಸತ್ಯ ವಚನಗಳ ಮುಖಾಂತರ ನಮ್ಮನ್ನು ಸವರಿ ನಮ್ಮ ವಿಶ್ವಾಸವನ್ನು ದೃಢಪಡಿಸಿದ ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಅನೇಕ ಸುಳ್ಳು, ವಂಚನೆಗಳು, ಮೋಸಗಳು ತುಂಬಿರುವ, ಅವಿಶ್ವಾಸ, ಮೂಢನಂಬಿಕೆ ತುಂಬಿರುವ ಈ ಲೋಕದಲ್ಲಿ ಕರ್ತನಾದ ದೇವರೇ, ನೀವು ನಮಗೆ ವಿಶ್ವಾಸದ ವಚನಗಳನ್ನು ಕೊಟ್ಟು ನಮ್ಮ ವಿಶ್ವಾಸವನ್ನು ಇನ್ನೂ ಕೂಡ ಶಾರ್ಪ್ ಮಾಡಿದ್ದಕ್ಕಾಗಿ, ದೃಢಪಡಿಸಿದ್ದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ ಅಪ್ಪ. ಥ್ಯಾಂಕ್ ಯು ಜೀಸಸ್. ನಮ್ಮಲ್ಲಿ ಪಾಪ ಪ್ರಜ್ಞೆಯನ್ನು, ಪಶ್ಚಾತ್ತಾಪವನ್ನು ಉಂಟು ಮಾಡಿದ ಪವಿತ್ರಾತ್ಮರೇ, ನಿಮಗೆ ಕೋಟಿ ಕೋಟಿ ಸ್ತೋತ್ರವಾಗಲಿ ಅಪ್ಪ. ಇದುವರೆಗೂ ನಾವು ಬದುಕಿದ್ದು ನಮ್ಮ ಸ್ವಾರ್ಥಕ್ಕಾಗಿ ಕರ್ತನೆ.
ನಮ್ಮನ್ನು ಕ್ಷಮಿಸಿರಿ ಅಪ್ಪ. ಇನ್ನು ಮುಂದೆ ನಮ್ಮ ಜೀವಿತ ನಮಗಾಗಿ ಪ್ರಾಣ ಕೊಟ್ಟ ಯೇಸುವಿಗಾಗಿ ಜೀವಿಸಲು ಬೇಕಾದ ಆ ಬಲದಿಂದ ನಮ್ಮೊಬ್ಬೊಬ್ಬರನ್ನು ತುಂಬಿಸಿರಿ. ಈ ದುಷ್ಟ ಪೀಳಿಗೆಯಿಂದ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮೆಲ್ಲ ಸಹೋದರ ಸಹೋದರಿಯರನ್ನು ಕಾಪಾಡಿಕೊಳ್ಳಲು ಬೇಕಾದ ದೈವ ಜ್ಞಾನದಿಂದ ನಮ್ಮನ್ನು ತುಂಬಿಸಿರಿ ಅಪ್ಪ. ಆ ಒಂದು ಹೊಸ ಬಲವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ಅಪ್ಪ. ಇರುವುದರಲ್ಲೇ ತೃಪ್ತರಾಗಿ ಜೀವಿಸಲು ಬೇಕಾದ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿರಿ ಅಪ್ಪ. ಪವಿತ್ರಾತ್ಮ ಭರಿತವಾದ ಒಂದು ಕ್ರಿಸ್ತಿಯ ಜೀವಿತವನ್ನು, ವಿಶ್ವಾಸದ ಜೀವಿತವನ್ನು ಜೀವಿಸಲು ಬೇಕಾದ ಒಂದು ಅಭಿಷೇಕ ಒಬ್ಬೊಬ್ಬರಲ್ಲಿ ಸ್ವೀಕಾರವಾಗಲಿ ಅಪ್ಪ. ಅಭಿಷೇಕ ನೀಡುವಾತನು ನೀನಾಗಿದ್ದೀಯ ಕರ್ತನೆ. ಬಲ ನೀಡುವಾತನು, ಬಳಲಿದವನಿಗೆ ಬಲ ಕೊಡುವಾತನು ನೀನೇ ಅಪ್ಪ, ನೀನೇ ಯೇಸುವೆ. ಈ ಒಂದು ಪ್ರಾರ್ಥನೆಯಲ್ಲಿ ಭಾಗವಹಿಸುತ್ತಿರುವ ಪ್ರತಿಯೊಬ್ಬರಲ್ಲಿ ಆ ಬಲ ತುಂಬಲ್ಪಡಲಿ ಅಪ್ಪ. ಯಾರೆಲ್ಲ ಆನ್ಲೈನ್ ಮುಖಾಂತರವಾಗಿ, ವೆಬ್ಎಕ್ಸ್ ಮುಖಾಂತರವಾಗಿ ಈ ಒಂದು ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿದ್ದಾರೋ ಮತ್ತು ಈ ಸ್ಥಳದಲ್ಲಿ ಯಾರೆಲ್ಲ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿದ್ದಾರೋ, ಯೇಸು ನಾಮದಲ್ಲಿ ಅವರೆಲ್ಲರಲ್ಲಿ ಒಂದು ಆತ್ಮಿಕವಾದ ಉಜ್ಜೀವನ ಉಂಟಾಗಲಿ ಅಪ್ಪ. ವಿಶ್ವಾಸದ ಒಂದು ಉಜ್ಜೀವನ ಉಂಟಾಗಲಿ ಅಪ್ಪ. ಪಶ್ಚಾತ್ತಾಪದ ಒಂದು ಹೃದಯ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ಯೇಸುವೇ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ ಅಪ್ಪ. ಥ್ಯಾಂಕ್ ಯು.